वन्दे वन्द्यं विधिभवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः सानात्यन्नो विदधदधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलधिदुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्यायालसतु मम हृन्मण्डले पुत्ररत्नम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ॐ जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। सृष्टिस्थित्यप्ययेहानीति दृशितमो बन्धमोक्षाश्च यस्मात् अस्य श्री ब्रह्मरुद्रप्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम्। स्वस्तिस्तु सतां सकलसन्मङ्गलानि भवन्तु। ಪರೀಕ್ಷಿತ್ ಮಹಾರಾಜರು ಗಂಗಾ ತೀರಕ್ಕೆ ಬಂದು ಕೂತಿದ್ದಾರೆ. ಶುಕಸ್ಥಳ ಅಂತ ಒಂದು ಗ್ರಾಮ. ಆ ಗಂಗಾ ತೀರದಲ್ಲಿ ನಿರ್ವಿಣ್ಣನಾಗಿ ಪರೀಕ್ಷಿತ್ ರಾಜ ಕೂತಾಗ ಎಲ್ಲ ಋಷಿಗಳು ಬಂದರು, ಎಲ್ಲ ರಾಜರು ಬಂದರು. ಕೊನೆಯಲ್ಲಿ ವೇದವ್ಯಾಸದೇವರಿಂದ ಪ್ರೇರಿತರಾಗಿ ಶುಕಮುನಿಗಳು ಕೂಡ ಬಂದಿದ್ದಾರೆ. ಶುಕಾಚಾರ್ಯರು ಬರುವಾಗ ಮಾತ್ರ ಇವರು ವೇದವ್ಯಾಸದೇವರ ಮಕ್ಕಳು, ಶುಕಮುನಿಗಳು, ರುದ್ರಾಂಶ ಸಂಭೂತರು ಅಂತ ಯಾರಿಗೂ ಗೊತ್ತಾಗಲಿಕ್ಕೆ ಸಾಧ್ಯ. ಆ ರೀತಿ ಬಂದಿದ್ದಾರೆ. ತಂ ಜ್ಯೇಷ್ಠವರ್ಷಂ ಸುಕುಮಾರಪಾದ ಕರೋರು ಬಾಹ್ವಂ ಸಕಪೂಲ ಗಾತ್ರಂ. ಶುಕಮುನಿಗಳು ಬರುವಾಗ ಅವರ ಮೈಯಲ್ಲಿ ವಸ್ತ್ರವೇ ಇಲ್ಲಂತೆ. 16 ವರ್ಷದ ವಯಸ್ಸಿನವರಾಗಿ ಬಂದಿದ್ದಾರೆ. ಅವಧೂತ ವೃತ್ತಿಯಲ್ಲಿದ್ದರು. ಅವಧೂತ ವೃತ್ತಿ ಅಂದರೆ ಸದಾ ಪರಮಾತ್ಮನ ಚಿಂತನೆ. ಹಾಗಾಗಿ ಮೈ ಮೇಲೆ ಅವರಿಗೆ ಎಚ್ಚರವೇ ಇಲ್ಲ. 16 ವರ್ಷದ ವಯಸ್ಸಿನವರು ಬರ್ತಾ ಇದ್ದಾರೆ. ದಿಗಂಬರಂ ವಕ್ತ್ರ ವಿಕೀರ್ಣ ಕೇಶಂ ಪ್ರಲಂಬ ಬಾಹುಂ ಸಮರೋತ್ತಮಾಭಂ. ಮೈ ಮೇಲೆ ವಸ್ತ್ರ ಇಲ್ಲದೆ ದಿಗಂಬರನಾಗಿ ಬರ್ತಾ ಇದ್ದಾರೆ ಶುಕಾಚಾರ್ಯರು. ಅವರನ್ನು ನೋಡಿ ಅನೇಕ ಹುಡುಗರು, ಕೆಲವು ತಿಳಿದೇ ಇರುವಂಥ ಹೆಣ್ಣು ಹುಡುಗರು ಅವರೆಲ್ಲ ಅವರ ಮೇಲೆ ಕಲ್ಲು ಎಸಿತಾ ಇದ್ದಾರೆ, ಮಣ್ಣು ಎಸಿತಾ ಇದ್ದಾರೆ. ಯಾವುದಕ್ಕೂ ಲಕ್ಷ್ಯ ಕೊಡದೆ ಸೀದಾ ಗಂಗಾ ತೀರಕ್ಕೆ ಬಂದರು ಶುಕಮುನಿಗಳು. ಅವರನ್ನು ಬರಮಾಡಿಕೊಂಡು, ಋಷಿಗಳಿಗೆಲ್ಲ ಪರಿಚಯ ಇತ್ತು ಇವರು ಯಾರು ಅಂತ. ಹೀಗೆ ಅವಧೂತ ವೃತ್ತಿ ಅಂತಾರೆ. ಅವಧೂತ ವೃತ್ತಿ ಅಂದರೆ ಹೇಗೆ ಅಂದರೆ ಹಾಗಿರ್ತಾರೆ ಅವರು. ಮೈ ಮೇಲೆ ಎಚ್ಚರ ಇರೋದಿಲ್ಲ. ಸ್ನಾನ ಮಾಡಿದರೆ ಮಾಡಿದರು, ಇಲ್ಲದಿದ್ದರೆ ಇಲ್ಲ, ಅಥವಾ ವಸ್ತ್ರ ಉಟ್ಕೊಂಡಿರ್ತಾರೆ, ಇಲ್ಲದಿದ್ದರೆ ಇಲ್ಲ. ಆ ರೀತಿ ಶುಕಮುನಿಗಳು ಬಂದಾಗ ಎಲ್ಲ ಋಷಿಗಳು ಗೌರವಿಸಿ ಅವರನ್ನು ಉನ್ನತ ಆಸನದಲ್ಲಿ ಕೂಡಿಸಿದರು. ಪರೀಕ್ಷಿತ್ ರಾಜ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾನು ಶಾಪಗ್ರಸ್ತನಾಗಿದ್ದೀನಿ. ಶಮೀಕ ಋಷಿಗಳ ಕೊರಳಿಗೆ ಹಾವು ಹಾಕಿ ದೊಡ್ಡ ಅಪರಾಧ ಮಾಡಿದೆ. ನಾನು ನರಕಕ್ಕೆ ಬೀಳ್ಕೂಡ್ದು. ಆ ನರಕದಿಂದ ತಪ್ಪಿಸ್ಕೊಳ್ಳಿಕ್ಕೆ ನಾನೀಗ ಏನು ಮಾಡಬೇಕು? ಯತ್ ಶ್ರೋತವ್ಯಂ ಅಥವಾ ಜಪ್ಯಂ, ಯತ್ ಕರ್ತವ್ಯಂ, ಏನು ಕರ್ಮ ಮಾಡಬೇಕು, ಏನು ಜಪ ಮಾಡಬೇಕು, ಏನು ಶ್ರವಣ ಮಾಡಬೇಕು, ಅದನ್ನು ಹೇಳಿ ಅಂತ ಪ್ರಾರ್ಥನೆ ಮಾಡಿದಾಗ ಶುಕಮುನಿಗಳು ಹೇಳ್ತಾರೆ, ನೀನೇನು ಭಯಪಡಬೇಡ, ಶಾಪಗ್ರಸ್ತನಾಗಿದ್ದೆ ಅಂತ ಪಡಬೇಡ. ದೊಡ್ಡ ಪಾಪ ನಿನಗೆ ಅಂಟುಕೊಂಡಿದೆ. ಆದರೆ ನಾನು ಭಾಗವತ ಪ್ರವಾಹವನ್ನು ನಿನ್ನ ಮೇಲೆ ಹರಿಸ್ತೇನೆ. ಅದರಿಂದ ನಿನ್ನ ಪಾಪ ಹೆಸರಿಲ್ಲದೆ ಕೊಚ್ಚಿ ಹೋಗ್ತದೆ. ನೀನು ಭಾಗವತಾಮೃತ ನದಿಯಲ್ಲಿ ಮಿಂದು ಪುನೀತನಾಗಿ ಭಗವಂತನ ಪಾದಮೂಲ ಸೇರಬಹುದು. ನರಕದ ಪ್ರಶ್ನೆಯೇ ಇಲ್ಲ.
ಯಾರು ಭಗವಂತನ ಕಥಾಶ್ರವಣ ಮಾಡ್ತಾರೆ ಅಂತಕನ ಭಯ ಕಿಂಚಿತ್ತೂ ಇಲ್ಲ ಅಂತಾರೆ ಅವರಿಗೆ. ಅಂತಕ ಅಂದರೆ ಯಮನ ಭಯ ಇಲ್ಲ. ನೀನು ಭಾಗವತ ಶ್ರವಣ ಮಾಡು. ನಮ್ಮ ತಂದೆ ಕೃಷ್ಣ ದ್ವೈಪಾಯನರು ಅಂದರೆ ವೇದವ್ಯಾಸ ದೇವರು, ಅವರಿಂದ ನಾನು ಭಾಗವತ ಶ್ರವಣ ಮಾಡಿದ್ದೇನೆ, ಅಧ್ಯಯನ ಮಾಡಿದ್ದೇನೆ, ಅದನ್ನು ನಿನಗೆ ಹೇಳ್ತೇನೆ ಅಂತ ಶುಕಾಚಾರ್ಯರು ಪ್ರಾರಂಭ ಮಾಡ್ತಾ ಇದ್ದಾರೆ. ಶುಕಾಚಾರ್ಯರು ಪ್ರಾರಂಭ ಮಾಡುವಾಗ ಬಿಂಬರೂಪಿಯಾದ ಪರಮಾತ್ಮನನ್ನು ಸ್ಮರಣೆ ಮಾಡಿ, ಆ ಬಿಂಬರೂಪಿ ಭಗವಂತ ನುಡಿದಂತೆ ನಾವು ನುಡಿಯುವರು, ನಮಗೆ ಸ್ವಾತಂತ್ರ್ಯ ಇಲ್ಲ. ಆ ರೀತಿ ಬಿಂಬರೂಪಿ ಪರಮಾತ್ಮನನ್ನು ಅಂದರೆ ಹೃದಯದ ಒಳಗಿರತಕ್ಕಂಥ ಭಗವಂತನನ್ನು ಚಿಂತನೆ ಮಾಡಿ ಭಾಗವತ ಹೇಳ್ತಾ ಇದ್ದಾರೆ. ನಾವು ಕೂಡ ಆ ಭಗವಂತನೇ ಶುಕಾಚಾರ್ಯರೇ ನಿಂತು ನುಡಿಸ್ತಾ ಇದ್ದಾರೆ. ವಿಘ್ನೇಶ್ವರನಾದ ಆ ಗಣಪತಿ ಅಂತರ್ಗತ ವಿಶ್ವಂಬರ ರೂಪಿ ಪರಮಾತ್ಮನ ಅಭಿನ್ನ ಲಕ್ಷ್ಮೀ ನರಸಿಂಹದೇವರು ಇದನ್ನೆಲ್ಲ ನಡೆಸ್ತಾ ಇದ್ದಾರೆ ಅಂತ ಅನುಸಂಧಾನ ಮಾಡಿಕೊಂಡು ಶ್ರವಣ ಮಾಡಬೇಕು. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯವತ್ಮನೆ ಭೂಯೋ ನಮಃ ಸದ್ವಿಜಿನಚ್ಛಿದೇ ಸತಾಂ ಅಸಂಭವಾಯ ಅಖಿಲ ಸತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸ್ಯ ಆಶ್ರಮೇ ವ್ಯವಸ್ಥಿತಾನಾಮನುಮೃಗ್ಯದಾಶುಷೇ. ಬಹಳ ಶ್ಲೋಕಗಳಿಂದ ಶುಕಮುನಿಗಳು ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಎಲ್ಲ ಜೀವರ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ. ನಮ್ಮ ದೇಹದೊಳಗೆ ಜೀವನ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಅವನ ಪ್ರೇರಣೆಯಿಂದಲೇ ಎಲ್ಲವೂ ನಡೆಯೋದು ಅಂತ ಅನುಸಂಧಾನ ಮಾಡಿ ಮೊದಲು ಪರೀಕ್ಷಿತ ರಾಜನಿಗೆ ಅಂತ್ಯಕಾಲದಲ್ಲಿ ಏನು ಮಾಡಬೇಕು ಅದನ್ನು ಉಪದೇಶ ಮಾಡಿದ್ದಾರೆ. ಪ್ರಾಣೋತ್ಕ್ರಮಣ ಆಗುವಾಗ ಜೀವ ಏನು ಯೋಚನೆ ಮಾಡಬೇಕು ಆಚಾರ್ಯ ಹೇಳಿದ್ದಾರೆ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಅಂತಕಾಲದಲ್ಲಿ ಏನು ಚಿಂತನೆ ಮಾಡಬೇಕು? ಭಗವಂತ ಕೊಡಬೇಕು. ವಿರಾಟ್ ರೂಪಿ ಪರಮಾತ್ಮನ ಧ್ಯಾನ ಮಾಡಬೇಕು. ವಿರಾಟ್ ರೂಪಿ ಪರಮಾತ್ಮ ಅಂತಂದರೆ ನಾವೇನಿದ್ದೇವೆ ಬ್ರಹ್ಮಾಂಡದಲ್ಲಿ, ಇಡೀ ಬ್ರಹ್ಮಾಂಡದ ತುಂಬ ವ್ಯಾಪಿಸಿ ಭಗವಂತ ಇದ್ದಾನೆ. ಹಾಗಾದರೆ ಈ 14 ಲೋಕಗಳೆಲ್ಲ ಎಲ್ಲಿದೆ? ಪಾತಾಳಮೇತಸ್ಯ ಹಿ ಪಾದ ಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೇ ರಸಾತಲಂ. ಪಾತಾಳ ಲೋಕ ಭಗವಂತನ ಪಾದ ಮೂಲದಲ್ಲಿದೆ. ಹಾಗೆ 14 ಲೋಕಗಳು ಅವನ ಒಂದೊಂದು ಅವಯವದಲ್ಲಿದೆ. ನಾಭಿಯಲ್ಲಿ ಅಂತರಿಕ್ಷ ಲೋಕ, ಇನ್ನೂ ಮೇಲಕ್ಕೆ ಹೋದರೆ ಎದೆಯಲ್ಲಿ ಮಹರ್ಲೋಕ, ಜನಲೋಕ, ತಪೋಲೋಕ, ಈ ರೀತಿ ಮೇಲ್ಗಡೆ ಲೋಕ. ಸತ್ಯಂತು ಶೀರ್ಷಾಣಿ ಸಹಸ್ರ ಶೀರ್ಷ್ಣ, ಅವನ ತಲೆ ಮೇಲೆ ಸತ್ಯಲೋಕ. ಹೀಗೆ ಪಾತಾಳ ಲೋಕ ಪಾದದ ಅಡಿಯಲ್ಲಿ, ತಲೆ ಮೇಲೆ ಸತ್ಯಲೋಕ. ಅಲ್ಲಿವರೆಗೆ 14 ಲೋಕಗಳನ್ನು ಧರಿಸಿ ಇಡೀ ಬ್ರಹ್ಮಾಂಡದ ತುಂಬ ತೇಜೋಮಯನಾಗಿ ವ್ಯಾಪ್ತನಾಗಿ ಪರಮಾತ್ಮ ಇದ್ದಾನೆ. ಯಾರಿಗೂ ಅಡ್ಡಿ ಆಗುವುದಿಲ್ಲ. ಬೆಳಕಿದ್ರೆ ಅಡ್ಡಿ ಆಗುವುದಿಲ್ಲ. ಇಲ್ಲಿ ಈ ಕೋಣೆಯಲ್ಲಿ ಬೆಳಕು ಇದೆ, ಗಾಳಿಯೂ ಇದೆ, ಆದರೆ ಗಾಳಿಗೆ ಬೆಳಕಿಗೆ ಅಡ್ಡಿ ಆಗುವುದಿಲ್ಲ ಒಂದಕ್ಕೊಂದು. ಹಾಗೆ ಭಗವಂತ ಪ್ರಕಾಶ ರೂಪದಿಂದ 14 ಲೋಕಗಳನ್ನು, ದೇವತೆಗಳನ್ನು, ಪ್ರಜೆಗಳನ್ನು ಧರಿಸಿ ನೆಲೆಸಿದ್ದಾನೆ ಅಂತ ಇದು ವಿರಾಟ್ ರೂಪ. ಇದನ್ನು ಅಂತ್ಯಕಾಲದಲ್ಲಿ ಚಿಂತನೆ ಮಾಡಬೇಕು. ಪರೀಕ್ಷಿತ ರಾಜನಿಗೆ ಶುಕಾಚಾರ್ಯರು ಮೊದಲು ಅದನ್ನು ಹೇಳಿದ್ದಾರೆ, ಆಮೇಲೆ ಭಾಗವತ ಹೇಳ್ತಾರೆ. ಭಾಗವತ ಅದಕ್ಕೆ ಭಗವಂತನಲ್ಲಿ ಭಕ್ತಿ ಬರಲಿಕ್ಕೋಸ್ಕರ ಭಾಗವತ ಹೇಳೋದು. ಈ ವಿರಾಟ್ ರೂಪ ಧ್ಯಾನವನ್ನು ವಾದಿರಾಜ ಸ್ವಾಮಿಗಳವರು ಕನ್ನಡದಲ್ಲಿ ಮಾಡಿಟ್ಟಿದ್ದಾರೆ. ವಿರಾಟ್ ರೂಪ ಧ್ಯಾನ ಅಂತಲೇ ಒಂದು ಮಾಡಿದ್ದಾರೆ. ಕನ್ನಡದಲ್ಲಿ ಅದು ಮುದ್ರಣ ಆಗಿದೆ, ಬೇಕಾದಷ್ಟು ಪ್ರತಿಗಳಾಗಿದೆ. ಅದನ್ನು ಚಿಂತನೆ ಮಾಡೋದು ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಅಂತ ಅದು ಮುಖ್ಯ. ಆ ರೀತಿ ಉಪದೇಶ ಮಾಡಿ ಭಾಗವತ ಹೇಳ್ತಾ ಇದ್ದಾರೆ. ಭಾಗವತ ಹೇಳುವಾಗ ಹೇಗೆ ಜಗತ್ ಸೃಷ್ಟಿಯಾಯಿತು ಅಂತ ಮೊದಲು ಅದನ್ನು ಹೇಳ್ತಾರೆ ಶುಕಾಚಾರ್ಯರು. ಪ್ರಳಯ ಕಾಲದಲ್ಲಿ ಭಗವಂತ ಮಲಗಿರ್ತಾನೆ. ಪ್ರಳಯ ಕಾಲ ಅಂದರೆ ಅಲ್ಲಿ ಏನೂ ಇರೋದಿಲ್ಲ, ಎಲ್ಲ ಏಕಾರ್ಣವ, ಒಂದೇ ಸಮುದ್ರ ಆಗಿಬಿಟ್ಟಿರ್ತದೆ. ಜಲಪ್ರಳಯ ಆಗಿ ಸಮುದ್ರ ಆಗಿರ್ತದೆ. ಶ್ರೀದೇವಿಗೆ 3 ರೂಪ. ಲಕ್ಷ್ಮೀದೇವಿಗೆ ಶ್ರೀರೂಪ, ಭೂರೂಪ, ದುರ್ಗಾರೂಪ ಅಂತ 3. ಆ ದುರ್ಗಾರೂಪದ ಲಕ್ಷ್ಮೀದೇವಿ ಕತ್ತಲೆ ಆಗಿರ್ತಾಳೆ. ಶ್ರೀರೂಪದಿಂದ ಲಕ್ಷ್ಮೀದೇವಿ ಸಮುದ್ರ ನೀರಾಗಿರ್ತಾಳೆ. ಈ ನೀರೆಲ್ಲ ಹೋಗಿರ್ತದೆ. ಲಕ್ಷ್ಮೀದೇವಿ ಶ್ರೀರೂಪವೇ ನೀರು, ದುರ್ಗಾರೂಪವೇ ಕತ್ತಲೆ ಆಗಿರ್ತದೆ. ಭೂರೂಪವೇ ಒಂದು ಆಲದ ಮರದ ಎಲೆ ಅಷ್ಟೇ, ಮರ ಇರೋದಿಲ್ಲ ಆವಾಗ, ಎಲೆ ಮಾತ್ರ ಇರ್ತದೆ. ಅದು ಭೂರೂಪ. ಭೂರೂಪದ ಲಕ್ಷ್ಮೀದೇವಿ. ಹೀಗೆ ಶ್ರೀ ಭೂ ದುರ್ಗಾ. ಶ್ರೀದೇವಿ ನೀರು, ಭೂದೇವಿಯ ನೀರಿನ ಮೇಲೆ ಎಲೆ, ದುರ್ಗಾದೇವಿ ಕತ್ತಲೆ. ಹೀಗೆ ಇಂಥದ್ದು ಪ್ರಳಯ ಕಾಲ ಅಂದರೆ ಆ ಎಲೆ ಮೇಲೆ ಪರಮಾತ್ಮ ಲಕ್ಷ್ಮೀದೇವಿಯಿಂದ ಆಲಿಂಗಿತನಾಗಿ ಮಲ್ಕೊಂಡಿರ್ತಾರೆ. ಎಲ್ಲ ಜಗತ್ತು 14 ಲೋಕಗಳನ್ನು ನಾಶ ಮಾಡಿ, ಬ್ರಹ್ಮಾಂಡನ್ನು ನಾಶ ಮಾಡಿ,
ಆ ನೀರಿನಲ್ಲಿ ಮಲಗಿರ್ತಾನೆ. 87 ವರ್ಷ ಮಲಗ್ತಾನೆ. 87 ವರ್ಷ ಬ್ರಹ್ಮದೇವರ ಮಾನದಿಂದ. ಮನುಷ್ಯಮಾನಕ್ಕೂ ಬ್ರಹ್ಮಮಾನಕ್ಕೂ ವ್ಯತ್ಯಾಸ ಇದೆ. ಬ್ರಹ್ಮಮಾನ ಅಂತಂದರೆ ನಮ್ಮ ಲೆಕ್ಕದಲ್ಲಿ 864 ಕೋಟಿ ವರ್ಷ ಆದರೆ ಚತುರ್ಮುಖ ಬ್ರಹ್ಮದೇವರಿಗೆ ಒಂದು ದಿನ. ನಮ್ಮ 864 ಕೋಟಿ ವರ್ಷ ಆದರೆ ಬ್ರಹ್ಮದೇವರಿಗೆ ಒಂದು ದಿನ. ಆ ರೀತಿ 365 ದಿನಕ್ಕೆ ಒಂದು ವರ್ಷ, ಹಾಗೆ 87 ವರ್ಷ ಪ್ರಳಯಕಾಲ. ಒಟ್ಟು 100 ವರ್ಷ ಪ್ರಳಯಕಾಲ, 100 ವರ್ಷ ಸ್ಥಿತಿಕಾಲ ಅಂತ ಲೆಕ್ಕ. ಆ 100 ವರ್ಷದಲ್ಲಿ 87 ವರ್ಷ ಮಲಗಿರ್ತಾನೆ ಪರಮಾತ್ಮ. ಇನ್ನು 12 ವರ್ಷ ಉಳಿತು. 87 ಆದರೆ ಇನ್ನು 12. ಆ 12 ವರ್ಷದಲ್ಲಿ ಸೃಷ್ಟಿ ಪ್ರಕ್ರಿಯೆ ನಡೀತು. ಮೊದಲು ಹೇಳೋದು ಲಕ್ಷ್ಮೀದೇವಿ. ಯಾವಾಗ ಲಕ್ಷ್ಮೀದೇವಿ ಮೊದಲು ಎದ್ದು, ಅಂದರೆ ದುರ್ಗಾ ರೂಪದಿಂದ ಲಕ್ಷ್ಮೀದೇವಿ ಎದ್ದು ವೇದ ಮಂತ್ರಗಳಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಾಳೆ. ಪರಮಾತ್ಮ ಎದ್ದೇಳ್ತಾನೆ. ಎದ್ದೇಳೋದು ಅಂದರೆ ಒಂದು ಯೋಗ ನಿದ್ರೆ. ನಮ್ಮದೆಲ್ಲ ಭೋಗ ನಿದ್ರೆ, ಅವನದ್ದು ಯೋಗ ನಿದ್ರೆ. ಸುಮ್ಮನೆ ಕಣ್ಣು ಮುಚ್ಚಿ ಮಲಗಿರ್ತಾನೆ, ಏನು ಕೆಲಸ ಇರೋದಿಲ್ಲ. ಎದ್ದವನೇ ಸೃಷ್ಟಿ ಮಾಡ್ತಾನೆ. ಮೊದಲು ಭಗವಂತ ಸೃಷ್ಟಿ ಮಾಡಿದ್ದು 24 ತತ್ವಗಳನ್ನು, ತತ್ವ ಸೃಷ್ಟಿ ಅಂತ 24 ತತ್ವಗಳನ್ನು ಸೃಷ್ಟಿ ಮಾಡಿದ. ತತ್ವ ಸೃಷ್ಟಿ ಅಂತಂದರೆ ಒಂದು ಮನೆ ಕಟ್ಟಬೇಕು ಅಂತ ಒಬ್ಬರು ಯೋಚನೆ ಮಾಡಿದರೆ ಮೊದಲು ಏನು ಮಾಡ್ತಾರೆ? ಆ ಮನೆ ಕಟ್ಟಲಿಕ್ಕೆ ಬೇಕಾದ ಇಟ್ಟಿಗೆ, ಮರಳು, ಸಿಮೆಂಟು, ಕಬ್ಬಿಣ, ಕಲ್ಲು ಎಲ್ಲ ರೆಡಿ ಮಾಡ್ತಾರೆ. ಆಮೇಲೆ ಮನೆ ಕಟ್ಟೋದು. ಹಾಗೆ ಬ್ರಹ್ಮಾಂಡ ಅನ್ನುವಂಥ ಮನೆ ಕಟ್ಟಬೇಕು. ಆ ಬ್ರಹ್ಮಾಂಡದಲ್ಲಿ ಪಿಂಡಾಂಡ ಅನ್ನುವ ಮನೆ ಕಟ್ಟಬೇಕು. ಈ ಪಿಂಡಾಂಡ ಅಂದರೆ ನಮ್ಮ ಶರೀರ. ಇದು ಒಂದು ರೀತಿ ಮಿನಿ ಬ್ರಹ್ಮಾಂಡವೇ. ಆ ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಎಲ್ಲ ನಮ್ಮ ಪಿಂಡಾಂಡದಲ್ಲಿದೆ. ಆ ಬ್ರಹ್ಮಾಂಡ ಮತ್ತು ಬ್ರಹ್ಮಾಂಡದ ಒಳಗಿನ ಪಿಂಡಾಂಡ ನಮ್ಮ ಶರೀರ. ಇದಕ್ಕೆ ಬೇಕಾಗಿರುವಂಥದ್ದು 24 ಮೂಲ ದ್ರವ್ಯಗಳು. ಅದನ್ನು ತತ್ವ ಅಂತ ಕರೀತಾರೆ. ಆ 24 ದ್ರವ್ಯಗಳನ್ನು ಮೊದಲು ಭಗವಂತ ಸೃಷ್ಟಿ ಮಾಡಿದರು. ಅದರಿಂದಲೇ ಬ್ರಹ್ಮಾಂಡ ಸೃಷ್ಟಿ ಆಯಿತು. ಆ 24 ತತ್ವ ಸೇರಿಸಿ ನಮ್ಮ ಪಿಂಡಾಂಡ ಸೃಷ್ಟಿ ಆಯಿತು. ಇಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇರಿದೆ, ಬ್ರಹ್ಮಾಂಡದಲ್ಲಿ ಬೃಹತ್ ಪ್ರಮಾಣದಲ್ಲಿ ಸೇರಿ ಬ್ರಹ್ಮಾಂಡ ನಿರ್ಮಾಣ ಆಗಿದೆ. ಯಾವುದು 24 ತತ್ವ? ಪರಮಾತ್ಮ ಸೃಷ್ಟಿ ಮಾಡಿದ್ದು ಮೊದಲು ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ ತತ್ವ, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರಗಳು. ತನ್ಮಾತ್ರ ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇದಕ್ಕೆ ತನ್ಮಾತ್ರ ಅಂತ ಕರೀತಾರೆ. ಪಂಚಮಹಾಭೂತಗಳು: ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ. ಹೀಗೆ 24 ತತ್ವಗಳನ್ನು ಸೃಷ್ಟಿ ಮಾಡಿದೆ. ಆ 24 ತತ್ವ ಸೃಷ್ಟಿ ಮಾಡಿ ಒಂದೊಂದು ತತ್ವಕ್ಕೆ ಒಬ್ಬೊಬ್ಬರಿಗೆ ಜವಾಬ್ದಾರಿ ಕೊಟ್ಟು. ಅವ್ಯಕ್ತ ತತ್ವ ಅಂತ ಮೊದಲನೇದ್ದು. ಅವ್ಯಕ್ತ ತತ್ವ ಅಂದರೆ ಸತ್ವ, ರಜಸ್, ತಮ ಗುಣಗಳು. ಅದರ ಜವಾಬ್ದಾರಿ ಲಕ್ಷ್ಮೀದೇವಿಗೆ ಕೊಟ್ಟು. ಅವಳು ಅವ್ಯಕ್ತ ತತ್ವ ಅಭಿಮಾನಿ. 3 ರೂಪ: ಶ್ರೀ, ಭೂ, ದುರ್ಗಾ. ಶ್ರೀದೇವಿ ಸತ್ವಗುಣಕ್ಕೆ ಅಭಿಮಾನಿ, ಭೂದೇವಿ ರಜೋಗುಣಕ್ಕೆ ಅಭಿಮಾನಿ, ದುರ್ಗಾದೇವಿ ತಮೋಗುಣಕ್ಕೆ ಅಭಿಮಾನಿ. ಅಂದರೆ ಏನು? ಸತ್ವಗುಣ, ರಜೋಗುಣ, ತಮೋಗುಣ ಅಂದರೆ, ಸತ್ವಗುಣ ಅಂದರೆ ಮನುಷ್ಯನನ್ನು ದೇವರ ಕಡೆ ಒಯ್ಯೋದು ಸತ್ವಗುಣ. ಪ್ರತಿಯೊಬ್ಬರ ದೇಹದಲ್ಲಿ ಇರ್ತದೆ. ಈ 24 ತತ್ವಗಳು ಇರ್ತದೆ. ಆ ಸತ್ವಗುಣ ಜಾಸ್ತಿ ಇತ್ತು ಅಂತಾದರೆ ದೇವರಿಗೆ ಅಭಿಮುಖನಾಗಿರ್ತಾನೆ. ತಮೋಗುಣ ಜಾಸ್ತಿ ಇತ್ತು ಅಂತಾದರೆ ದೇವರಿಗೆ ಬೆನ್ನು ಹಾಕಿಯೇ ಇರ್ತಾನಂತೆ ಮನುಷ್ಯ. ದೇವರಿಗೆ ಬೆನ್ನು ಹಾಕಿರೋದು, ದೂರ ಹೋಗೋದು ತಮೋಗುಣ, ದೇವರ ಕಡೆ ಹೋಗೋದು ಸತ್ವಗುಣ. ರಜೋಗುಣ ಇತ್ತು ಅಂದರೆ ಎರಡೂ ಆಗ್ತದೆ, ಒಂದ್ಸಲ ಈ ಕಡೆ ಒಂದ್ಸಲ. ಆ ಸತ್ವಗುಣಕ್ಕೆ ಶ್ರೀದೇವಿ ಅಭಿಮಾನಿ. ಆದ್ದರಿಂದಲೇ ಶ್ರೀ ಸೂಕ್ತ ಪಠನ ಅಂತ ನಮ್ಮಲ್ಲಿ ಬಹಳ ವಿಶೇಷ. ಬೇಕಾದಷ್ಟು ಸೂಕ್ತಗಳಿದೆ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ. ಈ ಶ್ರೀ ಸೂಕ್ತ ಪಠನದಿಂದ ಸತ್ವಗುಣ ಜಾಸ್ತಿ ಆಗ್ತದೆ. ಶ್ರೀದೇವಿ ಅನುಗ್ರಹ, ಲಕ್ಷ್ಮೀ ಶೋಭನ ಮತ್ತು ಈ ಶ್ರೀ ಸೂಕ್ತದ ಹೋಮ ಇವೆಲ್ಲ ಸತ್ವಗುಣ ಅಭಿವೃದ್ಧಿ ಮಾಡ್ತವೆ. ಇನ್ನು ರಜೋಗುಣ ಅದು ಕೆಳಗೆ ಹೋಗಬೇಕು. ರಜೋಗುಣ ದೇಹದಲ್ಲಿ ಜಾಸ್ತಿ ಬರಬಾರ್ದು. ರಜೋಗುಣ ತಮೋಗುಣ ಕೆಳಗೆ ಹೋಗಿ ಸತ್ವಗುಣ ಮೇಲೆ ಬರಬೇಕು. 3ಕ್ಕೂ ಯುದ್ಧ ಆಗ್ತಾ ಇರ್ತದಂತೆ. ಆ ಸ್ಪರ್ಧೆ ಅದರಲ್ಲಿ ರಜೋಗುಣ ತಮೋಗುಣ ಕೆಳಗೆ ಹಾಕಿ ಸತ್ವಗುಣ ಮೇಲೆ ಬರಬೇಕು. ರಜೋಗುಣ ಕೆಳಗೆ ಹೋಗಬೇಕಾದ್ರೆ, ಅದು ಸುಪ್ತವಾಗಿರಬೇಕಾದ್ರೆ ಭೂದೇವಿಯ ಸ್ತೋತ್ರ. ಅದಕ್ಕೆ ಭೂಮಿಯಲ್ಲಿ ಭಗವಂತನ ಆರಾಧನೆ, ರಂಗೋಲಿ ಇತ್ಯಾದಿಗಳಿಂದ ಭೂ ಪ್ರತೀಕದಲ್ಲಿ ಭಗವಂತನ ಆರಾಧನೆ. ಭೂದೇವಿಯ ಮಂತ್ರವೂ ಆಚಾರ್ಯ ಹೇಳಿದ್ದಾರೆ. ಅದರಿಂದ ರಜೋಗುಣ ಕಡಿಮೆ ಆಗ್ತದೆ. ತಮೋಗುಣ ಅದು ಪೂರ್ತಿ ಕಡಿಮೆ ಆಗಬೇಕು. ಆ ತಮೋಗುಣ ಕಡಿಮೆ ಆಗಬೇಕಾದ್ರೆ ದುರ್ಗಾದೇವಿಯ ಸ್ತೋತ್ರ. ಈ ಕಲಿಯುಗದಲ್ಲಿ ತಮೋಗುಣ ಜಾಸ್ತಿ ಕಲಿ ಪ್ರಭಾವದಿಂದ. ಅದರಿಂದ ಕೆಲವು ದುರ್ಗಾ ವಿನಾಯಕವು ಅಂತ ದುರ್ಗಾದೇವಿಯ
ಆರಾಧನೆ ಜಾಸ್ತಿ ಮಾಡಬೇಕು ಅಂತುಂಟು ಕಲಿಯುಗದಲ್ಲಿ. ಈ ಕಡೆ ಸ್ವಲ್ಪ ಕಡಿಮೆ ದುರ್ಗಾದೇವಿ ಆರಾಧನೆ. ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಮಾಡ್ತಾರೆ, ಬಹಳ ವಿಶೇಷವು. ಇಲ್ಲಿ ಕಡಿಮೆ. ದುರ್ಗಾದೇವಿ ಆರಾಧನೆ ಬಹಳ ಮುಖ್ಯ. ಯಾಕೆಂದರೆ ಕಲಿಯುಗದಲ್ಲಿ ತಮೋಗುಣವನ್ನು ಹತ್ತಿಕ್ಕಿ ಅದನ್ನು ಕೆಳಗೆ ಹಾಕಿ ಸತ್ವಗುಣ ಮೇಲೆ ಬರಬೇಕು. ಅದಕ್ಕೋಸ್ಕರ ಈಗ ವಿಘ್ನೇಶ್ವರನ ಸ್ತೋತ್ರ ಮಾಡಿದರೆ ವಿಘ್ನ ಪರಿಹಾರ ಆಗ್ತದೆ. ಹಾಗೆ ರಜೋಗುಣ ತಮೋಗುಣದ ಅಭಿಮಾನಿ ಭೂದೇವಿ ಮತ್ತು ದುರ್ಗಾದೇವಿಯ ಉಪಾಸನೆ ಮಾಡೋದರಿಂದ ರಜೋಗುಣ ತಮೋಗುಣ ಕಡಿಮೆ ಆಗ್ತದೆ. ಶ್ರೀದೇವಿ ಉಪಾಸನೆಯಿಂದ ಸತ್ವಗುಣ ಜಾಸ್ತಿ ಆಗ್ತದೆ. ಇದನ್ನು ನಾವು ಹಾಗೆ ಮಾಡಿಕೊಳ್ಬೇಕು. ಅದಕ್ಕೆ ಇದನ್ನು ತಿಳ್ಕೊಳ್ಬೇಕು. ಪರಮಾತ್ಮ ಮೊದಲು ಸೃಷ್ಟಿ ಮಾಡಿದ್ದು ಅವ್ಯಕ್ತ ತತ್ವ. ಅದಕ್ಕೆ ಶ್ರೀ ಭೂ ದುರ್ಗಾ ರೂಪದ ಲಕ್ಷ್ಮೀ ದೇವಿ ಅಭಿಮಾನಿಯಾದ. ಅನಂತರ ಮಹತ್ತತ್ವ ಎರಡನೇದು. ಮಹತ್ತತ್ವ ಅಂತಂದರೆ ಮನುಷ್ಯನಿಗೆ ಅದು ನಮ್ಮ ದೇಹದಲ್ಲಿದ್ದೇ ಇರ್ತದೆ, ಬಹಳ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ಸ್ವಲ್ಪ ಅದು ಹೆಚ್ಚಾಗಬೇಕು, ಮಹತ್ತತ್ವ ಹೆಚ್ಚಾಗಬೇಕು. ಮಹತ್ತತ್ವ ಹೆಚ್ಚಾಗಬೇಕಾದ್ರೆ ಮಹತ್ತತ್ವಕ್ಕೆ ಅಭಿಮಾನಿ ಯಾರು? ಬ್ರಹ್ಮ ಮತ್ತು ವಾಯುದೇವರನ್ನು ಮಹತ್ತತ್ವಕ್ಕೆ ಅಭಿಮಾನಿ ಅಂತ ಮಾಡಿ. ಬ್ರಹ್ಮದೇವರಿಗಂತೂ ಪೂಜೆ ಇಲ್ಲ, ಅದು ಪರಮಾತ್ಮ ಹಾಗೆ ಸಂಕಲ್ಪ ಮಾಡಿದ್ದಾನೆ. ಅವರಿಗೆ ಬೇರೆ ಕೆಲಸ ಕೊಟ್ಟಿದ್ದಾನೆ, ಸೃಷ್ಟಿಯಾದಿ ಕೆಲಸ. ವಾಯುದೇವರಿಗೆ ಪೂಜೆ, ಅವರು ಇದು ಬ್ರಹ್ಮತತ್ವಕ್ಕೆ ಅಭಿಮಾನಿ. ಆದ್ದರಿಂದ ವಾಯುದೇವರಿಗೆ ವಿಶೇಷವಾದ ಪೂಜೆ. ಮುಖ್ಯ ಪ್ರಾಣದೇವರ ಆರಾಧನೆ, ಪವಮಾನ ಸೂಕ್ತ ಪಾರಾಯಣ, ಪವಮಾನ ಹೋಮ. ಹೆಣ್ಣು ಮಕ್ಕಳಿಗೆಲ್ಲ ಪವಮಾನ ಸೂಕ್ತ ಇಲ್ಲ, ಆದ್ದರಿಂದ ಅವರಿಗೆ ಮಧ್ವನಾಮ ಅಂತ ಶ್ರೀಪಾದರಾಜರು ಮಾಡಿದ್ದಾರೆ. ಆ ಮಧ್ವನಾಮ ಇವುಗಳಿಂದ, ಅಥವಾ ಕೊನೆಗೆ ಏನೂ ಇದ್ದಿದ್ರೆ ಲಘುವಾಯುಸ್ತುತಿ ಅಂತುಂಟು, ಸಣ್ಣದು, ಅದಾದರೂ ಮಾಡಬೇಕು. ಇದು ಮಾಡೋದರಿಂದ ವಾಯುಸ್ತುತಿ ಪಾರಾಯಣ ಇದು ಮಹತ್ತತ್ವವನ್ನು ಜಾಸ್ತಿ ಮಾಡ್ತದೆ. ಯಾಕೆಂದರೆ ಮಹತ್ತತ್ವಕ್ಕೆ ಅಭಿಮಾನಿ ವಾಯುದೇವರು, ಅವರ ಶರೀರವೇ ಮಹತ್ತತ್ವ ಅಂತ ಹೇಳ್ತಾರೆ. ಸೃಷ್ಟವಾನ್ ಬ್ರಹ್ಮಣಸ್ತನು ಮಹತ್ ಸಸರ್ಜ ಭಗವಾನಾದು ತ್ರೀನ್ ಗುಣಾನ್ ಪ್ರಕೃತೇ ಪರಃ ಮಹತ್ತತ್ವಂ ತಥೋ ವಿಷ್ಣು ಸೃಷ್ಟವಾನ್ ಬ್ರಹ್ಮಣಸ್ತನು. ಚತುರ್ಮುಖ ಬ್ರಹ್ಮರ ದೇಹವೇ ಮಹತ್ತತ್ವ ಅಂತ, ಅಷ್ಟು ಮಹತ್ವ. ಆದ್ದರಿಂದ ಅವರು ಜೀವೋತ್ತಮರಾಗಿದ್ದಾರೆ ವಾಯುದೇವರು, ಬ್ರಹ್ಮದೇವರು. ನಮ್ಮಲ್ಲಿ ಮಹತ್ವವನ್ನು ಕೊಡ್ತಾರೆ. ಅದನ್ನೆಲ್ಲ ವೈಕುಂಠ ವರ್ಣನೆಯಲ್ಲಿ ಇದರ ಸಾರ ಬಿಡಿಸಿದ್ದಾರೆ ವಾದಿರಾಜ ಸ್ವಾಮಿಗಳು. ಮಹತ್ತತ್ವ ಮನುಷ್ಯನಿಗೆ ಮಹತ್ವವನ್ನು ಕೊಡುವುದು ಅಂತ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾವುದೇ ದೃಷ್ಟಿಯಲ್ಲಿ ಮನುಷ್ಯನಿಗೆ ಮಹತ್ವ ಬರಬೇಕಾದ್ರೆ ಅದು ವಾಯುದೇವರಿಂದ, ಪ್ರಾಣದೇವರಿಂದ. ಮುಖ್ಯ ಪ್ರಾಣ ಅದಕ್ಕೆ ಅಭಿಮಾನಿ. ಇದು ಅವ್ಯಕ್ತ ತತ್ವ, ಮಹತ್ತತ್ವ. ಇನ್ನೊಂದು ಅಹಂಕಾರ ತತ್ವ. ಅಹಂಕಾರ ತತ್ವ ಅಂತಂದರೆ ನಾನು ಅನ್ನುವಂಥ ಎಚ್ಚರಿಕೆ ನಮಗಿದೆ. ಮಲ್ಕೊಂಡಾಗಲೂ ಇದೆ, ಚೆನ್ನಾಗಿದೆ. ನಮ್ಮ ಸ್ವರೂಪದ ಅನುಭವ ನಮಗೆ ಚೆನ್ನಾಗಿದೆ, ಭ್ರಾಂತಿ ಬರೋದಿಲ್ಲ. ಬೇರೆಯವರು ಭ್ರಾಂತಿ ಪಟ್ಟಿರ್ತಾರೆ, ದೊಡ್ಡ ಪಂಡಿತ ಅಂತ. ನಮಗೆ ಗೊತ್ತು ನಮ್ಮ ಹಣೆ ಬರ ಎಷ್ಟು ಅಂತ. ಬೇರೆಯವರು ತಿಳ್ಕೊಳ್ಳೋದಕ್ಕಿಂತ ನಮ್ಮ ಸ್ವರೂಪ ನಮಗೆ ಚೆನ್ನಾಗಿ ಗೊತ್ತಿರ್ತದೆ. ಎಚ್ಚರದ ಮಲ್ಕೊಂಡಿರುವಾಗ ನಿದ್ದೆ ಕಾಲದಲ್ಲಿ ಕೂಡ ನಮಗೆ ನಮ್ಮ ಸ್ವರೂಪದ ಅನುಭವ ಇರ್ತದೆ. ಅಹಂ ತತ್ವ, ಅಹಂ ಅನ್ನೋ ಎಚ್ಚರಿಕೆ ಅದು ರುದ್ರದೇವರು ಕೊಡುವುದು. ಅಹಂ ತತ್ವಕ್ಕೆ, ಅಹಂಕಾರ ತತ್ವಕ್ಕೆ ಅವರ ಅಭಿಮಾನಿ ರುದ್ರದೇವರು. ಅದರಿಂದ ಹೇಳ್ತಾರೆ, ರುದ್ರದೇವರನ್ನ ಪ್ರಾರ್ಥನೆ ಮಾಡುವಾಗ ದುರಹಂಕಾರವನ್ನು ಕಡಿಮೆ ಮಾಡು, ನಮ್ಮ ಇತಿಮಿತಿ ನಮಗೆ ತಿಳಿಸುವಂತ ಪ್ರಾರ್ಥನೆ. ರುದ್ರದೇವರು 8 ಕಡೆ ಇರ್ತಾರೆ. ಅಹಂಕಾರ ತತ್ವಕ್ಕೆ ವಿಶೇಷ ಅಭಿಮಾನಿ. 8 ಅವರ ನೆಲೆಗಳು. ನಮ್ಮ ದೈನಂದಿನ ಜೀವನಕ್ಕೆ ಬೇಕಾದ 8 ವಸ್ತುಗಳಲ್ಲಿ ರುದ್ರದೇವರು ಇದ್ದಾರೆ. ರಸಾಘನ ರಸ ನಲ ನಿಲ ವಿಯದ್ವಿಭಸ್ವದ್ವಿಧು ಪ್ರಯಷ್ಟೃಷು ನಿವಿಷ್ಟಮಿತ್ಯಜ ಭಜಾಮಿ ಮೂರ್ತಷ್ಟಕಂ ಪ್ರಶಾಂತಮುತ ಭೀಷಣಂ ಭುವನ ಮೋಹನಂಚೇತ್ಯಹೋ ವಪುಂಷಿ ಗುಣಪುಂಷಿತೆ ಅಹಮಹಮಾತ್ಮನೋಹಂಭಿದೆ. ಅಹಮಾತ್ಮನಃ ಅಹಂಭಿದೆ. ಅಹಂಕಾರ ತತ್ವಾಭಿಮಾನಿಗಳಾದ ರುದ್ರದೇವರನ್ನು ನಾನು ಸ್ತೋತ್ರ ಮಾಡ್ತೇನೆ. ಅಹಂಭಿದೆ, ನನ್ನ ದುರಹಂಕಾರ ಹೋಗಬೇಕು, ನಮ್ಮ ಸ್ವರೂಪದ ಜ್ಞಾನ ನಮಗೆ ಬರಬೇಕು. ನಮ್ಮ ಇತಿಮಿತಿ ಎಷ್ಟು ಅಂತ. ನಾನು ಪರಮಾತ್ಮನ ದಾಸ, ಅವನು ಈಶ, ನಾವು ದಾಸ. ಈ ಜ್ಞಾನ ಬರೋದೇ ರುದ್ರದೇವರು. 8 ಕಡೆ ಅವರಿರ್ತಾರೆ. ರಸ ಭೂಮಿ, ಓಡಾಡುವ ನೆಲದಲ್ಲಿ ರುದ್ರದೇವರಿದ್ದಾರೆ. ರಸ ಘನರಸ ನೀರು, ಕುಡಿಯುವ ನೀರಿನಲ್ಲಿ ರುದ್ರದೇವರಿದ್ದಾರೆ. ರಸ ಘನರಸ ಅನಲ, ಬೆಂಕಿಯಲ್ಲಿ ರುದ್ರದೇವರಿದ್ದಾರೆ. ರಸ ಘನ ರಸ ಅನಲ ಅನಿಲ, ಉಸಿರಾಟದ ಗಾಳಿಯಲ್ಲಿ ರುದ್ರದೇವರು. ವಿಯತ್ ಆಕಾಶದಲ್ಲಿ ನಮಗೆ ಸ್ಪೇಸ್ ಬೇಕು, ವಿಶಾಲವಾಗಿ ಆಕಾಶ, ಖಾಲಿ ಜಾಗ ಬೇಕು, ಸ್ಪೇಸ್, ಅದರಲ್ಲಿ ರುದ್ರದೇವರಿದ್ದಾರೆ. ಕಾಲನಿಯಾಮಕರಾದ ಸೂರ್ಯ ಚಂದ್ರರಲ್ಲಿದ್ದಾರೆ. ವಿವಸ್ವದ್ವಿಧು ಪ್ರಯಷ್ಟೃಷು, ಒಬ್ಬ ಸಾಧಕನಲ್ಲಿ ರುದ್ರದೇವರಿರ್ತಾರೆ. ಏನಾದರೂ ಒಂದು ಸಾಧನೆ ಮಾಡಬೇಕು, ಪೂಜೆ ಮಾಡಬೇಕು ಅಂತಾದರೆ ಮನಸ್ಸಿನ ಏಕಾಗ್ರತೆ ಬೇಕು. ಅದನ್ನು ಕೊಡುವವರು ರುದ್ರದೇವರು. ಅವರಿಲ್ಲದೆ ಇದ್ದರೆ ಏನೂ ಸಾಧನೆ ನಡೆಯೋದಿಲ್ಲ. ಹೀಗೆ
ಅಷ್ಟಮೂರ್ತಿಗಳು ಅಂತ ರುದ್ರದೇವರನ್ನ ಕರೀತಾರೆ. ಮಧ್ವಾಚಾರ್ಯರು ಹೇಳಿದ್ದಾರೆ, ಅಷ್ಟಮೂರ್ತಿತ್ವ 8 ನೆಲೆಗಳಲ್ಲಿ ಇದ್ದುಕೊಂಡು ನಮ್ಮ ಅಹಂಕಾರ ತತ್ವಕ್ಕೂ ಅಭಿಮಾನಿಗಳಾಗಿರ್ತಕ್ಕವರು ರುದ್ರದೇವರು. ಪರಮಾತ್ಮ ಅವರಿಗೆ ಆ ಜವಾಬ್ದಾರಿ ಕೊಟ್ಟು, ಆದ್ದರಿಂದ ರುದ್ರದೇವರು ಉಪಾಸನೆ ಮಾಡಬೇಕು. ನಮ್ಮ ದೇಹದಲ್ಲೇ ಇದೆ ಅಹಂಕಾರ ತತ್ವ, ಅದು ದುರಹಂಕಾರ ಹೋಗಬೇಕು, ನಮ್ಮ ಇತಿಮಿತಿ ಗೊತ್ತಾಗ್ತದೆ. ಇನ್ನು ಅವ್ಯಕ್ತ ಮಹತ್ ಅಹಂಕಾರ ಬುದ್ಧಿ ತತ್ವಕ್ಕೆ ಸರಸ್ವತೀ ದೇವಿ ಅಭಿಮಾನಿ. ಮತ್ತು ಇನ್ನು ಪಂಚಜ್ಞಾನೇಂದ್ರಿಯ, ಕಣ್ಣು ಕಿವಿ, ಕಣ್ಣಿಗೆ ಸೂರ್ಯ ಅಭಿಮಾನಿ, ಚಕ್ಷುರೇಂದ್ರಿಯಕ್ಕೆ ಸೂರ್ಯನನ್ನು ಜವಾಬ್ದಾರಿ ಮಾಡಿದ ಪರಮಾತ್ಮ. ಕಿವಿಗೆ ಚಂದ್ರ ಅಭಿಮಾನಿ. ಎಲ್ಲ ದಿಕ್ಪಾಲಕರು ಇದ್ದಾರೆ, ವಿಶೇಷವಾಗಿ ಚಂದ್ರ ಕಿವಿಗೆ ಅಭಿಮಾನಿ. ಶ್ರವಣೇಂದ್ರಿಯಕ್ಕೆ, ರಸನೇಂದ್ರಿಯಕ್ಕೆ ವರುಣ, ಮಾತಾಡ್ತೇವೆ, ವಾಗೇಂದ್ರಿಯಕ್ಕೆ ಅಗ್ನಿದೇವ ಅಭಿಮಾನಿ ಅಂತ ಮಾಡಿದ. ಇನ್ನು ತ್ವಗೇಂದ್ರಿಯಕ್ಕೆ ಅಹಂಕಾರಿಕ ಪ್ರಾಣ ಅಂತ ವಾಯುದೇವರ ಮಕ್ಕಳು. ಇನ್ನು ಹೀಗೆ ಜ್ಞಾನೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯ, ತ್ವಗೇಂದ್ರಿಯ ಸ್ಪರ್ಶ ಮಾಡ್ತೇವೆ, ಅದಕ್ಕೆ ಅಹಂಕಾರಿಕ ಪ್ರಾಣ. ಘ್ರಾಣೇಂದ್ರಿಯಕ್ಕೆ ಅಶ್ವಿನಿ ಕುಮಾರರು. ಹೀಗೆ ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಘ್ರಾಣಮೇವಚ ಈ ಪಂಚಜ್ಞಾನೇಂದ್ರಿಯ. ವಾಕ್ ಪಾಣಿ ಪಾದ ಪಾಯು ಉಪಸ್ಥ. ವಾಗೇಂದ್ರಿಯಕ್ಕೆ ಅಗ್ನಿ, ಪಾಣಿಗೆ ಇಂದ್ರ ಮತ್ತು ದಕ್ಷ ಇಬ್ಬರು ಕೈಗೆ ಅಭಿಮಾನಿಗಳು. ಕೈಯಿಂದ ಕೆಲಸ ಮಾಡಬೇಕಾದ್ರೆ ಇಂದ್ರ ಮತ್ತು ದಕ್ಷ ಮಾಡಿಸ್ತಾರೆ. ವಾಕ್ ಪಾಣಿ. ಪಾದಕ್ಕೆ ಇಂದ್ರನ ಮಗ ಜಯಂತ ಅಭಿಮಾನಿ. ಪಾಯು ಮಲಮೂತ್ರ ವಿಸರ್ಜನೇಂದ್ರಿಯಗಳಿಗೆ ದಕ್ಷ ಪ್ರಜಾಪತಿ, ಸ್ವಯಂಭೌಮನು ಅಂತ ಹೀಗೆ 24 ತತ್ವಾಭಿಮಾನಿ ದೇವತೆಗಳಿಗೆ ಈ ಜವಾಬ್ದಾರಿ ಕೊಟ್ಟರು ಪರಮಾತ್ಮ. ಆಮೇಲೆ ಅವರಿಗೆ ಹೇಳಿದ, ಈ 24 ತತ್ವ ಸೇರಿಸಿ ಬ್ರಹ್ಮಾಂಡ ಸೃಷ್ಟಿ ಮಾಡಿರಿ. ಆದರೆ ಆ ದೇವತೆಗಳಿಗೆ ಆಗಲಿ. ಒಬ್ಬ ಸಿಮೆಂಟಿನ ಅಧಿಕಾರಿ ಇದ್ದಾನೆ, ಕಲ್ಲಿನವನೊಬ್ಬ ಇದ್ದಾನೆ, ಕಬ್ಬಿಣದ ಜವಾಬ್ದಾರಿ ಅವರಿಗೆ ಮನೆ ಕಟ್ಟಲಿಕ್ಕೆ ಬರೋದು. ಅದಕ್ಕೆ ಪ್ರತ್ಯೇಕ ಒಬ್ಬ ಇಂಜಿನಿಯರ್ ಬೇಕು. ಹಾಗೆ ಒಬ್ಬೊಬ್ಬರು ಒಂದೊಂದು ತತ್ವಕ್ಕೆ ಅಭಿಮಾನಿಗಳಾದರೂ ಆದರೆ ಅಷ್ಟೂ ತತ್ವ ಸೇರಿಸಿ ಈ ಪಿಂಡಾಂಡ ಮತ್ತು ಬ್ರಹ್ಮಾಂಡ ಸೃಷ್ಟಿ ಮಾಡಲಿಕ್ಕೆ ಅವರಿಗೆ ಆಗಲಿ. ಏತೇ ಹಿ ದೇವ ಪುನರಂಡ ಸೃಷ್ಟವು ಅಶಕ್ನುವಂತು ಹರಿಮೇತ್ಯ ತುಷ್ಟು. ಮತ್ತೆ ಭಗವಂತನನ್ನೇ ಬಂದು ಮೊರೆ ಹೊಕ್ಕರು. ನಮಾಮತೆ ದೇವ ಪದಾರವಿಂದಂ. ನಿನ್ನ ಪಾದಕ್ಕೆ ಶರಣು ಹೊಂದಿದ್ದೇವೆ. ನಮಗೆ ಈ 24 ತತ್ವಗಳನ್ನು ಹೇಗೆ ಜೋಡಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಜೋಡಿಸಿ ಮನೆ ಬ್ರಹ್ಮಾಂಡ ಕಟ್ಟಬೇಕು ನಮಗೆ ಗೊತ್ತಾಗ್ತಾ ಇಲ್ಲ, ನೀನೇ ಕಟ್ಟು. ಆಮೇಲೆ ಪರಮಾತ್ಮನೇ 24 ತತ್ವದಲ್ಲಿ ತಾನೇ ಸೇರಿ ಒಳಗಡೆ ಪ್ರವೇಶ ಮಾಡಿ ಬ್ರಹ್ಮಾಂಡ ಅನ್ನುವಂಥ ದೊಡ್ಡ ಬೃಹತ್ ಪ್ರಮಾಣದ ಒಂದು ಮನೆಯನ್ನು ಬ್ರಹ್ಮಾಂಡಂ ವರ ಮಂದಿರಂ ಸುರಗಣ ಯಸ್ಯ ಪ್ರಭು ಸೇವಕಾಹ ಅಂತ ಈ ದೇವತೆಗಳ ಸೇವೆಗೋಸ್ಕರ ಅದ್ಭುತವಾದ ಮನೆ ನಿರ್ಮಾಣ ಮಾಡಿದ. ಪಿಂಡಾಂಡವನ್ನು ನಿರ್ಮಾಣ ಮಾಡಿದ. ಅದರೊಳಗೆ ದೇವತೆಗಳೆಲ್ಲ ಪ್ರವೇಶ ಮಾಡಿದ್ದಾರೆ. ಹೀಗೆ ಭಗವಂತ ಆರಂಭದಲ್ಲಿ ಮಾಡಿದ್ದು 24 ತತ್ವದ ಸೃಷ್ಟಿ, ಆ ತತ್ವಾಭಿಮಾನಿ ದೇವತಾ ಸೃಷ್ಟಿ. ಅವರಿಗಾಗದೇ ಇದ್ದಾಗ ತಾನೇ ಈ ಶರೀರವನ್ನು ಸೃಷ್ಟಿ ಮಾಡಿ. ಎಷ್ಟು ಅದ್ಭುತವಾದ ರಚನೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ರಿಪೇರ್ ಮಾಡೋದು ಕಷ್ಟ. ಅಂಥ ಶರೀರ ಸೃಷ್ಟಿ ಮಾಡಿದ್ದಾರೆ. ಆ ತತ್ವಾಭಿಮಾನಿ ದೇವತೆಗಳ ಪ್ರಾರ್ಥನೆ ನಾವು ದಿವಸ ಮಾಡಬೇಕು, ದಿನ ಮಾಡಬೇಕು. ಯಾಕೆಂದರೆ ನಮ್ಮ ಶರೀರ ಸರಿಯಾಗಿರಬೇಕಾದ್ರೆ ಯಾವ್ಯಾವ ತತ್ವಕ್ಕೆ ಯಾವ ದೇವತೆಗಳಿದ್ದಾರೆ ಅವರಲ್ಲಿ ಪರಮಾತ್ಮ ಇದ್ದಾನೆ. ಮತ್ತು 20 ಈಗ ಅವ್ಯಕ್ತ ತತ್ವ ಇದೆ, ಸತ್ವಗುಣ, ರಜಗುಣ, ತಮಗುಣ, ಶ್ರೀ ಭೂದುರ್ಗ, ಬ್ರಹ್ಮವಾಯುಗಳಿದ್ದಾರೆ. ರುದ್ರದೇವರ ಅಹಂಕಾರ ತತ್ವಕ್ಕಿದ್ದಾರೆ. ಬುದ್ಧಿ ಸರಸ್ವತಿ ದೇವಿ ಇದ್ದಾಳೆ ಬುದ್ಧಿ ತತ್ವಕ್ಕೆ. ಪಂಚಜ್ಞಾನೇಂದ್ರಿಯಗಳಿಗೆ ಸೂರ್ಯ, ಚಂದ್ರ, ಅಶ್ವಿನಿ ಕುಮಾರರು ಇವರೆಲ್ಲ ಇದ್ದಾರೆ. ಪಂಚಭೂತಗಳಿಗೆ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಅದಕ್ಕೆ ವಿನಾಯಕ, ಅಗ್ನಿದೇವ, ವರುಣ ಇವರೆಲ್ಲ ಪಂಚಭೂತಾಭಿಮಾನಿಗಳು. ಶಬ್ದ, ಸ್ಪರ್ಶ, ರೂಪ, ರಸಗಂಧ ಪಂಚತನ್ಮಾತ್ರ, ಅದಕ್ಕೆ ಸೌಪರ್ಣಿ, ವಾರುಣಿ, ಪಾರ್ವತಿ ಅವರು ಇದ್ದಾರೆ ಅಭಿಮಾನಿಗಳು. ಅವರೊಳಗೆ 24 ರೂಪದಿಂದ ಪರಮಾತ್ಮ ಇದ್ದಾನೆ. ಅವರಿಗೆ ದೇವತೆಗಳಿಗೂ ಸ್ವತಂತ್ರ ಮಾಡಲಿಕ್ಕೆ ಆಗೋದಿಲ್ಲ ಏನು, ಅವರೊಳಗೆ ಮತ್ತೆ ಭಗವಂತ ಬೇಕು. ಅದೇ ಕೇಶವಾದಿ 24 ರೂಪ. ಕೇಶವ, ನಾರಾಯಣ, ಮಾಧವ, ಗೋವಿಂದ ಅಂತೇಳಿ ಕೊನೆಗೆ ಹರಯ ನಮಃ ಶ್ರೀಕೃಷ್ಣಾಯ ನಮಃ ಆ ರೂಪದಿಂದ ಅವನಿದ್ದಾನೆ. ಆದ್ದರಿಂದಲೇ ಆ 24 ರೂಪಗಳನ್ನು ಪ್ರತಿನಿತ್ಯ ನಾವು ಸ್ಮರಣೆ ಮಾಡ್ತೇವೆ, ನಮಸ್ಕಾರ ಮಾಡ್ತೇವೆ. ಯಾವುದು ಒಂದು ಸಲ ಗಾಯತ್ರಿ ಜಪ ಮಾಡಿದರೆ 24 ಭಗವದ್ ರೂಪಗಳ ಸ್ಮರಣೆ ಆಗ್ತದೆ. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. 24 ಅಕ್ಷರ ಇದೆ ಇದರಲ್ಲಿ. ತದಿಂದ ಲೆಕ್ಕ ಮಾಡಿದರೆ 24 ಅಕ್ಷರ. ಅದು ತತ್ಸವಿತುರ್ವರೆಣ್ಯಂ ಅಂತ ಹೇಳ್ತೇವೆ. ಅದರಲ್ಲಿ 2 ಬಿಡಿಸ್ಬೇಕು. ವರೆಣ್ಯಂ ಅಂತ ಮಾಡಬೇಕು. ಹೇಳುವಾಗ ವರೆಣ್ಯಂ ಅಂತಲೇ ಹೇಳೋದು. ಅಲ್ಲಿ 2 ಅಕ್ಷರ ಇದೆ. ನಿಯಂ
ಅದು ಒಟ್ಟಿಗೆ 24 ಅಕ್ಷರ ಆಯಿತು. ಅಲ್ಲಿಗೆ ಕೇಶವಾದಿ 24 ರೂಪಗಳ ಸ್ಮರಣೆ. ಒಂದು ಸಲ ಗಾಯತ್ರಿ ಹೇಳಿದರೆ 24 ಭಗವದ್ ರೂಪದ ನಾಮಕೀರ್ತನೆ. ತ ಅಂದರೆ ಕೇಶವ, ಸ ಅಂದರೆ ನಾರಾಯಣ, ವಿ ಅಂದರೆ ಮಾಧವ. ಹೀಗೆ ಒಂದು ಸಲ ಗಾಯತ್ರಿ ಜಪ ಮಾಡಿದರೆ 24 ರೂಪದ ಚಿಂತನೆ ಆಗ್ತದೆ. ಅದನ್ನು ಆಚಾರ್ಯರು 10 ಸಲವಾದರೂ ಮಿನಿಮಮ್ ಮಾಡಿ ಅಂತಿದ್ದಾರೆ. 1000 ಮಾಡಿದರೆ ವಿಶೇಷ. ಸಹಸ್ರ ಪರಮಾಂ ದೇವಿ, ಮ್ಯಾಕ್ಸಿಮಮ್ ಅಂದರೆ 1000, 100 ಮಧ್ಯಮ ಪಕ್ಷ, 10 ಆದರೂ ಮಾಡಿ. 1000 ಅಂದರೆ ಒಂದು ಜನ್ಮಕ್ಕಲ್ಲ. ಕೆಲವರು ಹಾಕ್ತಾರೆ ಒಂದು ಜನ್ಮದಲ್ಲಿ 1000 ಮಾಡಿದರೆ ಆಯಿತು ಅಂತ. ದಿನಕ್ಕೆ ಒಂದೊಂದು ಮಾಡಿದರೆ 1000 ಆಗ್ತದೆ. ಒಂದು ಹೊತ್ತಿಗೆ 1000 ಮಾಡ್ತಾರೆ. ಒಂದು ಹೊತ್ತಿಗೆ ಪ್ರಾತಃ ಸಂಧ್ಯಾ, ಮಾಧ್ಯಾಹ್ನಿಕ, ಸಾಯಂ ಸಂಧ್ಯಾ ಅಂತ 3 ಹೊತ್ತು ಒಂದೊಂದು 1000 ಮಾಡಿದರೆ ಎಷ್ಟು ಆಯಿತು? ಒಂದು ಸಲ ಮಾಡಿದರೆ 24 ಅಕ್ಷರ. ಒಂದು ಹೊತ್ತಿಗೆ 1000 ಮಾಡಿದರೆ 24,000 ಅಕ್ಷರ ಆಯಿತು. ಮಧ್ಯಾಹ್ನಕ್ಕೆ ಮಾಡಿದರೆ ಮತ್ತೆ 24,000, ಸಾಯಂಕಾಲ ಮಾಡಿದರೆ ಮತ್ತೆ 24,000, ಒಟ್ಟಿಗೆ 72,000 ಆಯಿತು. ನಮ್ಮ ದೇಹದಲ್ಲಿರೋ ನಾಡಿ 72,000 ನಾಡಿ. ಬಲಗಡೆ 36,000 ನಾಡಿ, ಎಡಗಡೆ 36,000 ನಾಡಿ, 72,000 ನಾಡಿಗಳಿದೆ. ಆ ನಾಡಿಯಲ್ಲಿರುವ ಭಗವಂತನ ಸ್ತೋತ್ರವು ಆಗ್ತದೆ. ಅದಕ್ಕೆ ಆಚಾರ್ಯ ಹೇಳಿದರು ಸಹಸ್ರ ಪರ ದಿನಕ್ಕೆ ಒಂದು ಹೊತ್ತಿಗೆ ಮ್ಯಾಕ್ಸಿಮಮ್ 1000 ಮಾಡಿ ಸಾಕು, ಅದಕ್ಕಿಂತ ಹೆಚ್ಚು ಮಾಡಬಾರ್ದಂತ. ಯಾಕೆಂದರೆ ಇರೋದೇ ನಾಡಿ 72,000 ನಾಡಿ, ಹೆಚ್ಚು ಮಾಡಿದರೆ ತಡ್ಕೊಳ್ಳೋದಿಲ್ಲಂತೆ ದೇಹ. ಮ್ಯಾಕ್ಸಿಮಮ್ 1000 ಒಂದು ಹೊತ್ತಿಗೆ 3,000 ಹೇಳ್ತಾರೆ. ಹೀಗೆ 24 ತತ್ವಾಭಿಮಾನಿ ದೇವತಾ ಸೃಷ್ಟಿ ಆಯಿತು. ತಾನೂ 24 ರೂಪಗಳನ್ನು ತಾಳಿ ಒಳಗೆ ಪ್ರವೇಶ ಮಾಡಿ. ಇದು ಗಾಯತ್ರಿ ಮಂತ್ರ ಎಲ್ಲರಿಗೂ ಇಲ್ಲ, ಉಪನಯನಾದ ಅಧಿಕಾರಿಗಳಿಗೆ ಮಾತ್ರ, ಬೇರೆಯವರಿಗಿಲ್ಲ, ಹೆಣ್ಮಕ್ಳಿಗೆಲ್ಲ ಇಲ್ಲ. ಅದಕ್ಕೋಸ್ಕರನೇ ಭಗವಂತನ ಆಜ್ಞೆಯಂತೆ ಮಹನೀಯರು ಬಂದು 24 ರೂಪಗಳ ಮೇಲೆ ಸಾಕಷ್ಟು ದಾಸರ ಪದಗಳನ್ನು ಮಾಡಿದ್ದಾರೆ. 24 ರೂಪ ವಾದಿರಾಜ ಸ್ವಾಮಿಗಳು ಮಾಡಿದ್ದಾರೆ, ಕನಕದಾಸರು ಮಾಡಿದ್ದಾರೆ, ಪುರಂದರದಾಸರು ಮಾಡಿದ್ದಾರೆ. ಬಹಳಷ್ಟು ನಾಮಗಳಿದೆ. ಈಶನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ ಅಂತ ಕೇಶವನಿಂದ ಕೃಷ್ಣನವರೆಗೆ ಮಾಡಿದ್ದಾರೆ. ಇದು ಸಾಧಾರಣ ಹೇಳೋದು ರೂಢಿ ಉಂಟು, ಪ್ರತಿನಿತ್ಯ. ಇದು ಗಾಯತ್ರಿ ಜಪ ಇದ್ದಾರೆ. ಇದು 24 ತತ್ವಗಳ ಸೃಷ್ಟಿ ಮೊದಲು ಮಾಡಿದ ಪರಮಾತ್ಮ. ಆಮೇಲೆ ಬ್ರಹ್ಮಾಂಡ ಸೃಷ್ಟಿ ಮಾಡಿದ. ಬ್ರಹ್ಮಾಂಡದ ಒಳಗಡೆ ನೀರು ತುಂಬಿಸಿ ನೀರು ಸೃಷ್ಟಿ ಮಾಡಿದ. ನೀರಿನ ಒಳಗಡೆ ಮಲಗಿದ, ಸುಮಾರು ಸಮಯ ಮಲಗಿದ ಮೇಲೆ ಮತ್ತೆ 14 ಲೋಕ ಸೃಷ್ಟಿ ಮಾಡಬೇಕು ಅಂತ ಅನಿಸ್ತು. ಆಗ ತನ್ನ ನಾಭಿಯಲ್ಲಿ ನೀರಿನಲ್ಲಿ ಮಲಗಿದಾಗಲೇ ಅವನಿಗೆ ನಾರಾಯಣ ಅಂತ ಹೆಸರು ಬಂತು. ನಾರ ಅಂದರೆ ನೀರು, ನೀರಿನಲ್ಲಿ ಮಲಗಿದ. ನಾಭಿಯಲ್ಲಿ ಹೊಕ್ಕಳಿನಲ್ಲಿ ಒಂದು ಕಮಲ ಸೃಷ್ಟಿ ಮಾಡಿದ ಪರಮಾತ್ಮ. ಆವಾಗಲೇ ಅವನನ್ನು ಪದ್ಮನಾಭ ಅಂತ ಕರೆದು. ನಾಭಿ ಅಂದರೆ ಹೊಕ್ಕಳು, ಆ ನಾಭಿಯಲ್ಲಿ ಒಂದು ಕಮಲ ಬಂತು, ಅವನು ಪದ್ಮನಾಭ ಅಂತ. ಆ ಕಮಲ 14 ದಳದ ಕಮಲ. 14 ದಳ ಯಾಕೆ ಅಂದರೆ ಮುಂದೆ 14 ಲೋಕ ಸೃಷ್ಟಿ ಆಗಬೇಕು, ಅದಕ್ಕೋಸ್ಕರ 14 ದಳದ ಕಮಲ ಸೃಷ್ಟಿ ಆಯಿತು. ಆ ಕಮಲದ ಮಧ್ಯದಲ್ಲಿ ಬ್ರಹ್ಮದೇವರನ್ನು ಹುಟ್ಟಿಸಿ. ಹೀಗೆ ಸೃಷ್ಟಿಯಾಗುವಾಗ ಮೊದಲು ತತ್ವ ಸೃಷ್ಟಿ, ತತ್ವಾಭಿಮಾನಿ ದೇವತೆಗಳ ಸೃಷ್ಟಿ, ತತ್ವಗಳಿಂದ ಬ್ರಹ್ಮಾಂಡ ಸೃಷ್ಟಿ, ಬ್ರಹ್ಮಾಂಡದೊಳಗೆ ನೀರು, ನೀರಿನಲ್ಲಿ ಮಲಗಿ ತನ್ನ ನಾಭಿಯಲ್ಲಿ ಕಮಲ, ಕಮಲದಲ್ಲಿ ಬ್ರಹ್ಮದೇವರು ಸೃಷ್ಟಿದ. ಆ ಬ್ರಹ್ಮದೇವರು ನೋಡ್ತಾರೆ, ಯಾರೂ ಇಲ್ಲ, ಎಲ್ಲ ಕಡೆ ಕತ್ತಲೆ, ಅವರೊಬ್ಬರೇ ಇಲ್ಲ. ಅಹಮಸ್ಮಿ ಪ್ರಥಮ ಜಾರತಾಸ್ಯ ಪೂರ್ವಂ ದೇವೇಭ್ಯೋ ಅಮೃತಸ್ಯ ನಾಭಾಯಿ. ಅಹಮಸ್ಮಿ ಪ್ರಥಮಜ, ಮೊದಲನೇ ಮಗ, ಹಿರಿಯ ಮಗ ಬ್ರಹ್ಮ, ಯಾರೂ ಇಲ್ಲ. ಆವಾಗ ನನ್ನನ್ನು ಹುಟ್ಟಿಸಿದ ಪರಮಾತ್ಮ ಇರಬೇಕಲ್ಲ, ಅವನನ್ನು ಹುಡುಕೋಣ ಅಂತ ಬ್ರಹ್ಮದೇವರು ವಿಚಾರ ಮಾಡಿದರು, ಹುಡುಕಿದರು, ಎಲ್ಲೂ ಸಿಗಲಿಲ್ಲ ಪರಮಾತ್ಮ. 4 ಕಡೆ 4 ಮುಖ ಮಾಡಿಕೊಂಡ್ರು. 4 ಮುಖ ಸೃಷ್ಟಿಯಾಯಿತು. 4 ಮುಖದಿಂದ 4 ದಿಕ್ಕಿನಲ್ಲಿ ಯಾವಾಗಲೂ ನೋಡ್ತಿದ್ದಾರೆ, ಪರಮಾತ್ಮ ಕಾಣಲಿಲ್ಲ. ಇವರು ಚತುರ್ಮುಖ ಬ್ರಹ್ಮ ಅಂತ ಆದದ್ದು ಭಗವಂತನನ್ನು ಹುಡುಕ್ಲಿಕ್ಕೆ. 4 ಮುಖ ಬಂತು, ದೇವರು ಮಾತ್ರ ಕಾಣ್ತಾ ಇದೆ. ಕಮಲದಲ್ಲಿ ಕೂತಿದ್ದಾರೆ ಬ್ರಹ್ಮದೇವರು. ಆ ನಾಳೆ ಎಲ್ಲಿಂದ ಬಂದಿದೆ ಅಂತ ಗೊತ್ತಿಲ್ಲ. ಕೊನೆಗೆ ಹೀಗೆ ಸುಮಾರು ಸಮಯ ಹುಡುಕಿ ಸಿಗದೇ ಇದ್ದಾಗ ಚಿಂತೆ ಮಾಡಿ, ಸಚಿಂತಯನ್ ದ್ವಕ್ಷರಮೇಕದಾಂಭಸಿ ಉಪಾಶ್ರಣೋದ್ಯುರ್ಗದಿತಂ ವಚೋ ವಿಭು. ಬಹಳ ಹೊತ್ತು ಚಿಂತೆ ಮಾಡಿದರು, ಪರಮಾತ್ಮ ಕಾಣಿಸ್ತಾ ಇಲ್ಲ, ನಮ್ಮ ತಂದೆ ಜನಕ ಕಾಣಿಸ್ತಾ ಇಲ್ಲ ಅಂತ ಚಿಂತೆ ಮಾಡುವಾಗ 2 ಅಕ್ಷರ ಕೇಳಿಸ್ತು. ಮೊದಲು ಕೇಳಿದ್ದು 2 ಅಕ್ಷರ, ಅದು ಬಿಡಿ ಬಿಡಿಯಾಗಿ ಕೇಳಿಸ್ತು. ಸ್ಪರ್ಶೇಶು ಯತ್ತು ಷೋಡಶಂ ಏಕವಿಂಶಂ. ಸ್ಪರ್ಶಾಕ್ಷರ ಅಂತ ಅಂದರೆ ವ್ಯಂಜನ. ವ್ಯಂಜನಗಳಲ್ಲಿ 16ನೇ ಅಕ್ಷರ ಒಂದ್ಸಲ ಕೇಳಿಸ್ತು.
ಸ್ವಲ್ಪ ಹೊತ್ತು ಬಿಟ್ಟು 21ನೇ ಅಕ್ಷರ ಕೇಳಿಸಿತು. ಇದು 2 ಸಲ ಕೇಳಿಸಿತು. ಆಗ ಬ್ರಹ್ಮದೇವರು, ನಾನು ಭಗವಂತನನ್ನು ಹುಡುಕುವಾಗ ನನಗೆ 2 ಅಕ್ಷರ ಕೇಳಿಸ್ತಾ ಇದೆ, ಏನೋ ಇದರಲ್ಲಿ ಸೂಚನೆ ಇದೆ ಅಂತ ಅದೆರಡನ್ನು ಜೋಡಿಸಿದರು. ಸ್ಪರ್ಶಾಕ್ಷರಗಳಲ್ಲಿ 16ನೇದ್ದು ಅಂದರೆ, ಸ್ಪರ್ಶಾಕ್ಷರ ಅಂದರೆ ಕ ಖ ಗ ಘ ಞ 5 ಆಯಿತು, ಕವರ್ಗ. ಚ ಛ ಜ ಝ ಞ ಅದು 5 10 ಆಯಿತು. ಟ ಠ ಡ ಢ ಣ ಅದು 5 15 ಆಯಿತು. 16ನೇದ್ದು ಅಂದರೆ ತ ತ ಥ ದ ಧ ನ ತ, 16ನೇ ಅಕ್ಷರ ತ. 21ನೇ ಅಕ್ಷರ ಪ. 2 ಅಕ್ಷರ ಕೇಳಿಸಿ, 2 ಒಟ್ಟು ಕೂಡಿಸಿದಾಗ ಅದೊಂದು ಶಬ್ದ ಆಯಿತು. ಏನು? ತಪ ಅಂತ ಶಬ್ದ. ತಪ ತಪ ಅಂತ 2 ಸಲ ಶಬ್ದ ಬಂತು. ಆಗ ಅರ್ಥ ಮಾಡಿಕೊಂಡ್ರು ಬ್ರಹ್ಮದೇವರು, ನಾನು ಭಗವಂತನನ್ನು ಹುಡುಕುವಾಗ 2 ಅಕ್ಷರ ಕೇಳಿಸಿತು, 2ನ್ನು ಜೋಡಿಸಿದರೆ ತಪ ಅನ್ನೋ ಶಬ್ದ ಬಂತು. ತಪಸ್ಸು ಮಾಡು, ನಾನು ಕಾಣಿಸ್ತೇನೆ. ಸುಮ್ಮನೆ ಅಲ್ಲೊಂದು ಮುಖ ಇಲ್ಲೊಂದು ಮುಖ ಅಂತ ಹೊರಗಿನ ಮುಖಕ್ಕೆ ಕಾಣೋದಿಲ್ಲ, ತಪಸ್ಸಿಗೆ ಕಾಣಿಸ್ತೇನೆ, ತಪಸ್ಸು ಮಾಡು. ಅದನ್ನು ಅರ್ಥ ಮಾಡಿಕೊಂಡು ಆ ಕಮಲದಲ್ಲೇ ಕೂತು ಬ್ರಹ್ಮದೇವರು ತಪಸ್ಸು ಮಾಡಿದರು. 50 ವರ್ಷ ತಪಸ್ಸು ಮಾಡಿದ್ದಾರೆ ಬ್ರಹ್ಮದೇವರು. 50 ವರ್ಷ ಅವರ ಲೆಕ್ಕದಲ್ಲಿ. ಯಾವಾಗಲೇ ಹೇಳಿದೆ, 864 ಕೋಟಿ ವರ್ಷ ಆದರೆ ನಮಗೆ ಒಂದು ದಿನ, ಆ ಬ್ರಹ್ಮದೇವರಿಗೆ ಒಂದು ದಿನ. ಅಂಥ ಲೆಕ್ಕದಲ್ಲಿ 50 ವರ್ಷ ತಪಸ್ಸು ಮಾಡಿದರು. ಆಗ ಭಗವಂತ ಪ್ರತ್ಯಕ್ಷನಾಗಿ ಅವರ ಕೈಯಿಂದ ಮತ್ತೆ ಸೃಷ್ಟಿ ಮಾಡಿಸಿದರು. ಈ ಬ್ರಹ್ಮದೇವರು ತಪಸ್ಸು ಮಾಡಿದ 50 ವರ್ಷ ಉಂಟಲ್ವ, ಅದನ್ನೇ ಪ್ರಥಮ ಪರಾರ್ಧ ಅಂತ ಕರೆಯೋದು. ಈಗ ನಡೀತಾ ಇರೋದು ದ್ವಿತೀಯ ಪರಾರ್ಥ. ನಾವು ಸಂಕಲ್ಪದಲ್ಲಿ ಹೇಳ್ತೇವೆ, ಪ್ರಥಮ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ಅಂತ ಹೇಳ್ತೇವೆ. ಪ್ರಥಮ ಪರಾರ್ಧ ಅಂದರೆ ಬ್ರಹ್ಮದೇವರ ಆಯುಷ್ಯಕ್ಕೆ ಪರಕಾಲ ಅಂತ ಹೆಸರು. ಪರಕಾಲ ಅಂದರೆ 100 ವರ್ಷ, ಅದರಲ್ಲಿ 2 ಭಾಗ, ಒಂದು ಪ್ರಥಮ ಪರಾರ್ಧ, ದ್ವಿತೀಯ ಪರಾರ್ಧ. ಪ್ರಥಮ ಪರಾರ್ಧ ಪೂರ್ತಿ ತಪಸ್ಸು ಮಾಡಿದರು. 50 ವರ್ಷ ತಪಸ್ಸು ಮಾಡಿದರು ಬ್ರಹ್ಮದೇವರು ತಮ್ಮ ಲೆಕ್ಕದಲ್ಲಿ. ಅವರ ಕಾಲಮಾನದ ಪ್ರಕಾರ 50 ವರ್ಷ ತಪಸ್ಸಾಯಿತು. ಆಮೇಲೆ ಪರಮಾತ್ಮನನ್ನು ಕಂಡು, ಆವಾಗಲೇ ಚತುಶ್ಲೋಕಿ ಭಾಗವತ, ನಿನ್ನೆ ಹೇಳಿದೆ, 4 ಶ್ಲೋಕದ ಭಾಗವತ ಉಪದೇಶ ಪಡ್ಕೊಂಡು ಜಗತ್ತನ್ನು ಸೃಷ್ಟಿ ಮಾಡಿದರು. ಈಗ ನಾವು ಸಂಕಲ್ಪದಲ್ಲಿ ಹೇಳುವಾಗ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ. ಶ್ವೇತವರಾಹ ಕಲ್ಪ ಅಂದರೆ ಮೊದಲನೇ ದಿನ. ಈಗ 50 ವರ್ಷ ಬ್ರಹ್ಮದೇವರ ತಪಸ್ಸಿನಲ್ಲೇ ಹೋಯಿತು ಸೃಷ್ಟಿ. 50 ವರ್ಷ ತಪಸ್ಸಾಯಿತು. ಆಮೇಲೆ ಬ್ರಹ್ಮದೇವರು ಸೃಷ್ಟಿ ಶುರು ಮಾಡಿದರು. ಅವ್ರಿಗೂ ನಮಗಿರೋ ವ್ಯತ್ಯಾಸ ಇದೆ. ಅವರು ಮೊದಲು 50 ವರ್ಷ ತಪಸ್ಸು ಮಾಡಿದರು, ಆಮೇಲೆ ಸೃಷ್ಟಿ ಮಾಡಿದರು. ನಾವು ಮೊದಲು 50 ವರ್ಷ ಸೃಷ್ಟಿ ಮಾಡ್ತೇವೆ, ಆಮೇಲೆ ತಪಸ್ಸು ಮಾಡ್ತೇವೆ. ಮೊದಲು 50 ವರ್ಷ ಪೂರ್ತಿ ಮಕ್ಕಳು ಮೊಮ್ಮಕ್ಕಳು ಸೃಷ್ಟಿ, ಆಮೇಲೆ ತಪಸ್ಸು. 50 ವರ್ಷ ಅವರು ತಪಸ್ಸು ಮಾಡಿದರು, ಆಮೇಲೆ ಸೃಷ್ಟಿ ಶುರು ಮಾಡಿದರು. ಸೆಕೆಂಡ್ ಹಾಫ್ನಲ್ಲಿ ದ್ವಿತೀಯ ಪರಾರ್ಧ ಅಂತ ಅದಕ್ಕೆ ಹೆಸರು. ಬ್ರಹ್ಮದೇವರು ಸೃಷ್ಟಿ ಮಾಡುವಾಗ ಮೊದಲು ಮಾಡಿದ್ದೇನು ಅಂದರೆ 5 ರೀತಿಯಾದ ಅಜ್ಞಾನವನ್ನು ಸೃಷ್ಟಿ ಮಾಡಿದರು. ಯಾಕೆ? ತಾಮಸ ಜೀವರು ಅಂತಿದ್ದಾರೆ. ಆ ತಾಮಸ ಜೀವರು ತಮಸ್ಸಿಗೆ ಬಿಡಬೇಕು, ಅಂಧಂತಮಸ್ಸಿಗೆ ಬಿಡಬೇಕು. ಅವರಿಗೆ ಮೋಕ್ಷ ಇಲ್ಲ. ಅವರು ಮೋಕ್ಷಕ್ಕೆ ಬಂದರೆ ಅದು ಕಷ್ಟ. ಆ ಲೇಔಟಲ್ಲಿ ಮೋಕ್ಷದಲ್ಲಿ ಬೇರೆ ಯಾರಿಗೂ ಇಲ್ಲ, ಬೇರೆ ಸಾತ್ವಿಕರಿಗೆ ಮಾತ್ರ ಅವಕಾಶ. ಆದ್ದರಿಂದ ಆ ತಾಮಸ ಜೀವರಿಗೆ ಸಾಧನೆ ಆಗಲಿ ಅಂತ 5 ರೀತಿಯಾದ ಅಜ್ಞಾನವನ್ನು ಸೃಷ್ಟಿ ಮಾಡಿದ್ದಾರೆ. ಅವಿದ್ಯಾಂ ಪಾಂಚಪರ್ವಣಿ ಅಂತ. ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ 5 ವಿಧವಾದ ಅವಿದ್ಯೆ. ಅವಿದ್ಯೆ ಅಥವಾ ಅಜ್ಞಾನ. ಹಾಗಂದ್ರೆ ಏನು ಅಂತ ಗೊತ್ತಾಗೋದಿಲ್ಲ. ತಮಸ್ಸು ಅಂದರೆ ಏನೇನು ತಿಳುವಳಿಕೆ ಇಲ್ಲದೇ ಇದ್ದರೆ, ಏನೂ ಗೊತ್ತಿಲ್ಲದೆ ಇದ್ದರೆ ಅದು ತಮಸ್ಸು. ಏನೂ ಗೊತ್ತಿರೋದಿಲ್ಲ ಕೆಲವರಿಗೆ, ದೇವ್ರು ಯಾರು ಅಂತಲೂ ಗೊತ್ತಿಲ್ಲ, ಅದೆಲ್ಲ ತಮಸ್ಸು ಅಂತ ಅರ್ಥ. ಮೋಹ ಅಂದರೆ ತಪ್ಪು ತಿಳುವಳಿಕೆ, ಅದು ನಾನೇ ದೇವರು ಅಂತ ಹೀಗೇನಾದರೂ ತಪ್ಪು ಜ್ಞಾನ ಬಂದರೆ ಅದು ಮೋಹ. ಮಹಾಮೋಹ ಅಂತಂದರೆ ಆ ತಪ್ಪು ತಿಳಿದದ್ದನ್ನು ಪ್ರೂವ್ ಮಾಡಲಿಕ್ಕೆ ಹೋಗೋದು, ಇದೇ ಸರಿ ಅಂತ ಈ ಆಗ್ರಹ, ಅದು ಮೋಹ. ಮಹಾಮೋಹ ಅಂತಂದರೆ ಸರಿ ಹೇಳೋರು ಯಾರಾದರೂ ಇದ್ದರೆ ಅವ್ರ ಮೇಲೆ ಸಿಟ್ಟು. ತಮಸ್ಸು, ಮೋಹ, ಮಹಾಮೋಹ. ತಾಮಿಸ್ರ, ಅಂಧತಾಮಿಸ್ರ, ಅವರ ಮೇಲೆ ಕೋಪ ಮತ್ತು ಅವರ ಮೇಲೆ ದ್ವೇಷ. ಇದು ಇದು ತಮಸ್ಸಿಗೆ, ನರಕಕ್ಕೆ ಸಾಧನೆ. ಅದನ್ನು ಸೃಷ್ಟಿ ಮಾಡಿದೆ. ಏನು ಗೊತ್ತಿಲ್ಲ ಅನ್ನೋದು, ತಪ್ಪು ತಿಳ್ಕೊಳ್ಳೋದು, ಆ ತಪ್ಪು ತಿಳುವಳಿಕೆಯ ಮೇಲೆ ಆಗ್ರಹ, ಸರಿಯಾದ ಜ್ಞಾನದ ಮೇಲೆ ಕೋಪ, ದ್ವೇಷ. ಅದು ನಮಗೆ ಬರಬಾರ್ದು, ಸಾತ್ವಿಕರಿಗೆ ಅದು ಬರಬಾರ್ದು. ಇದು ತಾಮಸ ಜೀವರಿಗೆ, ಕೆಟ್ಟ ಜೀವರಿಗಾಗಿ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದು 5 ಅವಿದ್ಯೆ. ಅದಕ್ಕೆ ಏನು ಮಾಡಬೇಕು ನಾವು? ಬ್ರಹ್ಮದೇವರೇ ಉಪಾಯ ಸೂಚಿಸಿದರು. ಪರಮಾತ್ಮನ 5 ರೂಪಗಳಿವೆ. ಕೃದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯೂಲ್ಕ, ಸಹಸ್ರೋಲ್ಕ ಅಂತ 5 ರೂಪಗಳು. ಇದು
ಸಂಧ್ಯಾವಂದನೆ ಮಾಡುವವರಿಗೆಲ್ಲ ಗೊತ್ತಿರ್ತದೆ. ನಾರಾಯಣ ಮಂತ್ರ ಜಪ ಮಾಡುವಾಗ ಈ 5 ರೂಪಗಳನ್ನು ನಾವು ನ್ಯಾಸ ಮಾಡಿಕೊಳ್ತೇವೆ. ಗಾಯತ್ರಿ ಜಪ ಉಂಟಲ್ಲ, ಧಿಯೋ ಯೋನಃ ಪ್ರಚೋದಯಾತ್ ಅಂತ ನಮಗೆ ಬುದ್ಧಿ ಬರಲಿ ಅಂತ ಮಾಡುವುದು, 5 ಅವಿದ್ಯೆ ದೂರವಾಗಲಿ ಅಂತ ಹೇಳಿ ನಾರಾಯಣ ಮಂತ್ರ ಜಪ. ಆವಾಗಲೇ ಕೃದ್ಧೋಲ್ಕಾಯ ಹೃದಯಾಯ ನಮಃ, ಮಹೋಲ್ಕಾಯ ಶಿರಸೇ ಸ್ವಾಹ ಅಂತ ತಲೆ ಇದು ಶಿಖ ಅಲ್ಲೆಲ್ಲ ನ್ಯಾಸ ಮಾಡಿಕೊಳ್ಳೋದು. 5 ರೂಪಗಳನ್ನು ನ್ಯಾಸ ಮಾಡಿಕೊಂಡು ಅಷ್ಟಾಕ್ಷರ ಮಂತ್ರ ಜಪ, ಓಂ ಓಂ ನಮೋ ನಾರಾಯಣಾಯ ಓಂ ಜಪ ಮಾಡಿದರೆ ಆ 5 ರೂಪಗಳಿಂದ ಅಜ್ಞಾನ ಹೋಗ್ತದೆ. ಅದಕ್ಕೆ ಆಚಾರ್ಯರು, ಶ್ರೀಮದ್ ಆಚಾರ್ಯರು ಒಳ್ಳೆ ಪದ್ಧತಿ ಹಾಕಿಕೊಟ್ಟಿದ್ದಾರೆ. 10 ಗಾಯತ್ರಿ ಮಾಡಿದರೆ 30 ಅಷ್ಟಾಕ್ಷರ ಜಪ ಮಾಡಿ. ಇದು 1000 ಮಾಡಿದರೆ ಅದು 3000. ಯಾಕೆ? ಬುದ್ಧಿ ಬರಲಿಕ್ಕೆ ಗಾಯತ್ರಿ ಜಪ, ಅಷ್ಟಾಕ್ಷರ ಜಪ ಮಾಡಿದರೆ ಕೃದ್ಧೋಲ್ಕಾದಿ ರೂಪಗಳು ದೇಹದಲ್ಲಿ ಬರೋದರಿಂದ ಅವಿದ್ಯೆ ನಾಶ, 5 ಅವಿದ್ಯೆ ಹೋಗ್ತದೆ. ಹೀಗೆ ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ, ಅದರ ನಾಶಕ್ಕಾಗಿ ಕೃದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯೂಲ್ಕ, ಸಹಸ್ರೋಲ್ಕ ಅಂತ 5 ರೂಪಗಳ ಭಗವಂತನ ಚಿಂತನೆಯನ್ನು ಮಾಡಬೇಕು. ಅದು ನಾರಾಯಣ ಅಷ್ಟಾಕ್ಷರ ಜಪ ಮಾಡುವಾಗ ಈ ಉದ್ದೇಶ ಇರಬೇಕು. ಇದು ಹೀಗೆ ಬ್ರಹ್ಮದೇವರ ಸೃಷ್ಟಿ ದ್ವಿತೀಯ ಪರಾರ್ಧದಲ್ಲಿ 5 ಅವಿದ್ಯಾ ಸೃಷ್ಟಿ ಆಯಿತು. ಇದು ತಾಮಸ ದೇವರಿಗೆ. ಆಮೇಲೆ ಬ್ರಹ್ಮದೇವರು ಪರಮಾತ್ಮನ ಧ್ಯಾನ ಮಾಡಿ ಮನಸ್ಸನ್ನು ಪವಿತ್ರ ಮಾಡಿಕೊಂಡು ಮಾನಸ ಸೃಷ್ಟಿ ಅಂತ ಮಾಡಿದರು. ಪವಿತ್ರವಾದ ಮನಸ್ಸಿನಿಂದ 4 ಮಂದಿಯನ್ನು ಹುಟ್ಟಿಸಿದರು. ಸನಕಂಚ ಸನಂದಂಚ ಸನಾತನ ಮತಾತ್ಮಭೂ ಸನತ್ಕುಮಾರಂಚ ಮುನೀಂ ನಿಷ್ಕ್ರಿಯಾಂ ಊರ್ಧ್ವರೇತಸಃ. ಸನಕ, ಸನಂದನ, ಸನಾತನ, ಸನತ್ಕುಮಾರ ಅಂತ 4 ಜನ ಹುಟ್ಟಿದರು. ಅವರು 4 ಜನ ಮೊದಲು ಹುಟ್ಟಿದವರು ಅವರಿಗೆ ಬ್ರಹ್ಮದೇವರು ಹೇಳಿದರು, ನೀವು ಇನ್ನು ಇದು ಸೃಷ್ಟಿಕಾಲ ದ್ವಿತೀಯ ಪರಾರ್ಧ, ನೀವು ಮದುವೆ ಮಾಡಿಕೊಂಡು ನೀವು ವಂಶಾಭಿವೃದ್ಧಿ ಮಾಡಿ ಎಂದರು. ಅವ್ರು ಹೇಳಿದರು, ನಮಗೆ ಮದುವೆ ವಂಶ ಇದೆಲ್ಲ ಬೇಡ, ನಾವು ಸನ್ಯಾಸಿಗಳಾಗ್ತೇವೆ ಅಂತ. ನಾವು ಸನ್ಯಾಸ ತಗೊಳ್ತೇವೆ ಅಂತಂದಾಗ ಬ್ರಹ್ಮದೇವರಿಗೆ ಸಿಟ್ಟು ಬಂತು. ಸೃಷ್ಟಿಕಾಲ ಭಗವಂತನ ಇಚ್ಛಾ ಪ್ರಕಾರ ಪ್ರಜಾ ಸೃಷ್ಟಿ ಆಗಬೇಕು. ಅದಕ್ಕಾಗಿ ಬ್ರಹ್ಮದೇವರು ಮನಸ್ಸಿನಿಂದ 4 ಮಂದಿಯನ್ನು ಹುಟ್ಟಿಸಿದರು. ಅವರೆಲ್ಲ ಸನ್ಯಾಸಿಗಳಾದರು. ಮೊದಲನೇ ಸನ್ಯಾಸಿಗಳಿದ್ರು ಅವ್ರು 4 ಜನ, ಸನಕ, ಸನಂದನ, ಸನಾತನ, ಸನತ್ಕುಮಾರ. ಆಗ ಬ್ರಹ್ಮದೇವರು ಕ್ಷಣಕಾಲ ಸಿಟ್ಟನ್ನು ನಟನೆ ಮಾಡಿದರು. ಯಾಕೆಂದರೆ ಮುಂದಿನ ಪ್ರಪಂಚದಲ್ಲಿ ಸಿಟ್ಟು ಅನ್ನೋದೊಂದು ಬರಲಿ ಅಂತ ಮಾಡಿದ್ರಂತೆ. ಈಗಲೂ ಸಿಟ್ಟು ಯಾಕೆ ಬರ್ತದೆ ಮನುಷ್ಯನಿಗೆ? ಏನಾದರೂ ಹೇಳಿದ ಕೂಡಲೇ ಆಗೋದಿಲ್ಲ ಅಂದರೆ ಸಿಟ್ಟು ಬರ್ತದೆ. ಆಯಿತು ಅಂತ ಒಪ್ಪಬೇಡ, ಆಮೇಲೆ ಬೇಕಾದ್ರೆ ಏನಾದರೂ ಸ್ವಲ್ಪ ಬೇಡಬಹುದು, 5 ನಿಮಿಷ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂದರೆ ಪರವಾಗಿ ಮಾಡು ಅಂತ ಹೇಳಿಕೊಳ್ಳಿ, ಆಗೋದಿಲ್ಲ ಅಂದರೆ ಸಿಟ್ಟೇ ಬರ್ತದೆ. ಆ ಸನಕಾದಿಗಳು ಹಾಗೆ ಮಾಡಿದ್ರು. ಇಲ್ಲ, ನಾವು ಮದುವೆ ಮಾಡ್ಕೊಳ್ಳೋದಿಲ್ಲ, ನಾವು ಸನ್ಯಾಸಿಗಳಾಗ್ತಾಯಿದ್ದೀವಿ ಅಂತ ಸಿಟ್ಟು ಬಂತು. ಆ ಸಿಟ್ಟಿನಿಂದ ರುದ್ರದೇವರು ಹುಟ್ಟಿದ್ರು. ರುದ್ರದೇವರಿಗೆ ಹೇಳಿದರು, ಅವ್ರು ಸನ್ಯಾಸಿಗಳಾಗ್ತಾರಂತೆ, ನೀನು ಸೃಷ್ಟಿ ಮಾಡಿ. ಆಯಿತು ಅಂತ ರುದ್ರದೇವರು ಬುದ್ಧಿವಂತರು ಒಪ್ಪಿಕೊಂಡು 11 ರೂಪ ತಾಳಿ ರುದ್ರದೇವರು, ಏಕಾದಶ ರುದ್ರರು ಅಂತ 11 ದೇಹವನ್ನು ಧರಿಸಿ ಅವರು ಸೃಷ್ಟಿ ಮಾಡಿದರು. ಆದರೆ ರುದ್ರದೇವರು ಮಾಡಿದ ಸೃಷ್ಟಿ ಏನು? ಭೂತ ಸೃಷ್ಟಿ. ಅವರು ಭೂತಗಣಾಧಿಪತಿಗಳು, ಬರೀ ಭೂತಗಳನ್ನು ಸೃಷ್ಟಿ ಮಾಡಿದರು. ಬ್ರಹ್ಮದೇವರು ಹೇಳಿದರು, ನಿನಗೆ ಸೃಷ್ಟಿ ಮಾಡಿದ್ದು ಅಂತ ಹೇಳಿದ್ದೇ ತಪ್ಪಾಯಿತು. ಭೂತಗಳನ್ನು ಸೃಷ್ಟಿ ಮಾಡಿದರೆ ಇವುಗಳಿಗೆ ಹೇಗೆ ಆಹಾರ ಹಾಕಬೇಕು? ಆದ್ದರಿಂದ ಎಲ್ಲ ಭೂತಗಳನ್ನು ಕಳ್ಕೊಂಡು ನೀನು ಕೈಲಾಸ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡುವಂಥದ್ದು. ಆಮೇಲೆ ರುದ್ರದೇವರು ಭೂತಗಣಾಧಿಪತಿಯಾಗಿ ಕೈಲಾಸಕ್ಕೆ ಹೋಗಿ ತಪಸ್ಸನ್ನು ಮಾಡಿದರು. 1 ರೂಪದಿಂದ ಅಷ್ಟೇ. ಇನ್ನೊಂದು ರೂಪದಿಂದ ಈಶಾನ್ಯ ದಿಕ್ಕು ಅಂದರೆ ನಾರ್ತ್ ಈಸ್ಟ್ ಆ ದಿಕ್ಕಿಗೆ ಪಾಲಕರಾಗಿದ್ದಾರೆ ರುದ್ರದೇವರು. ಮನೋಭಿಮಾನಿಗಳಾಗಿದ್ದಾರೆ. ಬಿಲ್ವಪತ್ರ ವನದಲ್ಲಿ 1 ರೂಪದಿಂದ ಇದ್ದಾರೆ, ಕೈಲಾಸದಲ್ಲಿದ್ದಾರೆ. ಅನೇಕ ರೂಪಗಳಿತ್ತು ತಪಸ್ಸಿಗೆ ಹೋಗಿ. ಹೀಗೆ ಸನಕಾದಿಗಳು ಸನ್ಯಾಸಿಗಳಾದರೂ ರುದ್ರದೇವರು ಭೂತಗಳನ್ನು ಸೃಷ್ಟಿ ಮಾಡಿ ತಪಸ್ಸಿಗೆ ಹೋದರು. ಆಮೇಲೆ ಬ್ರಹ್ಮದೇವರು ತಮ್ಮ ದೇಹದ ಅವಯವಗಳಿಂದ ಕೆಲವರನ್ನು ಸೃಷ್ಟಿ ಮಾಡಿದರು. ಮರೀಚಿ, ಇವರೇ ಮುಂದೆ ಗೋತ್ರ ಎಲ್ಲ ಬೆಳೆಸಿದವರು ಇವರು. ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ದಕ್ಷ, ನಾರದ, ಇಷ್ಟು ಜನರನ್ನು ಸೃಷ್ಟಿ ಮಾಡಿದರು. ಮರೀಚ್ಯತ್ರಂಗಿರಸೌ, ಪುಲಸ್ಥ, ಪುಲಹ, ಕ್ರತು, ವಸಿಷ್ಠಶ್ಚ, ಇವರನ್ನೆಲ್ಲ ಸೃಷ್ಟಿ ಮಾಡಿದರು. ಅವರಿಗೆ 4 ಮುಖದಿಂದ ವೇದ ಉಪದೇಶ ಮಾಡಿದರು. ಅವರೆಲ್ಲ ವೇದ ಕಲಿತರು. ಆದರೂ ಪ್ರಜೆಗಳ ಸೃಷ್ಟಿ ಆಗಲಿಲ್ಲ. ಆಗ ಬ್ರಹ್ಮದೇವರು ತಮ್ಮ ದೇಹವನ್ನೇ 2 ಭಾಗ ಮಾಡಿಕೊಂಡರು. 2 ಭಾಗ. ಒಂದು ಭಾಗದಿಂದ ಸ್ವಯಂಭೌಮನು ಅಂತ ಒಬ್ಬ ಹುಟ್ಟಿದ, ಇನ್ನೊಂದು ಭಾಗದಿಂದ ಶತರೂಪಾದೇವಿ ಅಂತ ಒಬ್ಬಳು ಹುಟ್ಟಿದ. ಒಂದು ಜೋಡಿಯನ್ನೇ ಸೃಷ್ಟಿ ಮಾಡಿದರು. ಬಲಭಾಗ ಎಡಭಾಗದಿಂದ, ಬಲಭಾಗದಿಂದ ಸ್ವಯಂಭೌಮನು, ಎಡಭಾಗದಿಂದ ಶತರೂಪೆ. ಅವರಿಬ್ಬರು ದಂಪತಿಗಳಾದರು. ಅಲ್ಲಿಂದ ಮಾನವರ ಸೃಷ್ಟಿ ಪ್ರಾರಂಭ ಆಯಿತು. ಅದರಿಂದ ಮಾನವರು ಅಂತ ಕರೆಯೋದು. ಯಾಕೆಂದರೆ ಮನುವಿನಿಂದ ಬಂದವರು. ಬ್ರಹ್ಮದೇವರಿಂದ ಬಂದದ್ದು ಮನು ಮತ್ತು ಶತರೂಪ.
ಅವರೇ ಮೂಲ ದಂಪತಿಗಳು. ಮಿಥುನ ಸೃಷ್ಟಿ ಇರ್ತಾರೆ, ಒಂದು ಜೋಡಿ, ಆ ಮಿಥುನವನ್ನು ಸೃಷ್ಟಿ ಮಾಡಿದರು. ಅವರಿಂದ ಮಾನವರೆಲ್ಲ ಹುಟ್ಟಿದರು. ಆದರೆ ಮಾನವರು ಸೃಷ್ಟಿಯಾಗುವಾಗ ಒಂದು ಸಮಸ್ಯೆ ಆಯಿತು ಮನುವಿಗೆ. ಬ್ರಹ್ಮದೇವರ ಬಲಭಾಗದಿಂದ ಮನು ಹುಟ್ಟಿದ, ಎಡಭಾಗದಿಂದ ಶತರೂಪೆ ಹುಟ್ಟಿದ್ದು. ಮದುವೆ ಮಾಡಿಕೊಂಡ ಮನು, ನೀನು ಮಾನವರ ಸೃಷ್ಟಿ ಮಾಡು ಅಂತ ಬ್ರಹ್ಮದೇವರು ಹೇಳಿದರು. ಆದರೆ ಮನು ಕೇಳ್ತಾನೆ, ಎಲ್ಲಿ ಸೃಷ್ಟಿ ಮಾಡಲಿ ಮಾನವರನ್ನು? ಮಾನವರಿಗೆ ಭೂಮಿ ಬೇಕು, ಭೂಮಿ ಇಲ್ಲದಿದ್ದರೆ ಮಾನವರು ಬದುಕೋದಿಲ್ಲ. ಪಕ್ಷಿಗಳು ಅಂತರಿಕ್ಷದಲ್ಲೇ ಇರ್ತಾರೆ, ಗಂಧರ್ವರು, ದೇವತೆಗಳು, ರಾಕ್ಷಸರು ಎಲ್ಲ ಅಂತರಿಕ್ಷದಲ್ಲೇ ಇರ್ತಾರೆ. ಮನುಷ್ಯರಿಗೆ ಮಾತ್ರ ಅವರು ನೆಲ ಭೂಮಿ ಬೇಕೇ ಬೇಕು. ಆವಾಗ ಭೂಮಿ ಕೆಳಗಡೆ ಮುಳುಗಿ ಹೋಗಿತ್ತು. ಭಾಗವತದ ಪ್ರಕಾರ ಮೊದಲು ಪರಮಾತ್ಮ ವ್ಯವಸ್ಥೆ ಮಾಡಿದ 14 ಲೋಕ, ಮಧ್ಯದ ಲೋಕವೇ ಭೂಲೋಕ. ಆ ಭೂಲೋಕದಲ್ಲಿ ಭೂಮಿ, ಭೂಮಿಯ ಕೆಳಗಡೆ ಸಮುದ್ರ, ಘನೋದಕ ಸಮುದ್ರ ಅಂತ ಒಂದು ಬೃಹತ್ ಸಮುದ್ರ. ಅದು ಭೂಮಿಯ ಮೇಲಿರೋ ಸಮುದ್ರಗಳು ಬೇರೆ, ಭೂಮಿಯ ಕೆಳಗಡೆ ಸಮುದ್ರ ಇದೆ. 24,99,00,000 ಯೋಜನ ಅಷ್ಟು ಆಳದ ಸಮುದ್ರ ಅದು. ಅದರ ಮೇಲೆ ಭೂಮಿ ಇರೋದು. 7 ಕೋಟಿ ಯೋಜನ ವಿಸ್ತಾರ. ಸುತ್ತಲೂ ತಮಸ್ಸು, ಅಂಧಂತಮಸ್ಸಿನ ಪರ್ವತ, ಪರ್ವತದಂತೆ ಕತ್ತಲೆ, ಅದಕ್ಕೆ ಅಂಟುಕೊಂಡಿರೋದು. ಹಾಲು ಬಿಸಿ ಮಾಡಿ ಲೋಟದಲ್ಲಿ ಇಟ್ಟರೆ ಕೆಳಗಡೆ ಎಲ್ಲ ನೀರಿರ್ತದೆ, ಕೆನೆ ಕಟ್ಟುತ್ತೆ, ಮೇಲೆ ಕೆನೆ, ಪಾತ್ರೆ ಕಟ್ಟುಕೊಂಡು ಕೆನೆ ಇರ್ತದೆ, ದಪ್ಪ ಕೆನೆ. ಹಾಗೆ ಕೆಳಗಡೆ ಸಮುದ್ರ, ಸಮುದ್ರದ ಮೇಲೆ ದಪ್ಪನ ಭೂಮಿ, 1,00,000 ಯೋಜನ ಆಳ ಥಿಕ್ನೆಸ್ ಅಂತಹ ಭೂಮಿ. ಅದು ನೀರಿನಲ್ಲಿ ಮುಳುಗಿಬಿಟ್ಟಿತ್ತು ಭಾರ. ಸ್ವಯಂಭೂಮನು ಮಾನವರ ಸೃಷ್ಟಿಗೆ ತೊಡಗಿದ್ದಾನೆ. ಮಾನವರಿಗೆ ಜಾಗ ಬೇಕು, ಭೂಮಿ ಇಲ್ಲ, ಸಮುದ್ರದಲ್ಲಿ ಮುಳುಗಿತು. ಬಂದು ಬ್ರಹ್ಮದೇವರನ್ನು ಕೇಳಿದ, ಭೂಮಿ ಇಲ್ಲ, ಮುಳುಗಿಬಿಟ್ಟಿದೆ ಸಮುದ್ರದಲ್ಲಿ. ಕೆಲವು ಸಲ ಹಾಲಿನಲ್ಲಿ ಮುಳುಗೋದಿಲ್ವ, ಹಾಗೆ ಮುಳುಗಿಬಿಟ್ಟಿದೆ. ಆಗ ಬ್ರಹ್ಮದೇವರು ಕೂಡ ಆ ಭಗವಂತನಿಗೆ ಮೊರೆ ಹೋಗಬೇಕು ಅಂತ ಮತ್ತೆ ಪರಮಾತ್ಮನಿಗೆ ಶರಣಾಗತರ ಸ್ತೋತ್ರ ಮಾಡಿದರು. ಮಾಡ್ತಾ ಕೂತಿದ್ದಾರೆ. ಆ ಬ್ರಹ್ಮದೇವರ ಮೂಗಿನ ವಿವರದಿಂದ, ನಾಸಾ ವಿವರದಿಂದ ಒಂದು ಹಂದಿಯ ಮರಿ ಪ್ರಾದುರ್ಭಾವ ಆಯಿತು. ಅಂಗುಷ್ಠ ಪರಿಮಾಣಕ, ಬರೀ ಹೆಬ್ಬೆರಳಿನ ಗಾತ್ರದ ಒಂದು ಹಂದಿಯ ಮರಿ ಬಂತು. ಒಂದು ಕ್ಷಣದಲ್ಲಿ ಹೊರಗೆ ಬಂದ ಕೂಡಲೇ ಒಂದು ಆನೆಯಷ್ಟು ದೊಡ್ಡದಾಯ್ತದೆ. ಅದೇ ಭಗವಂತನ ವರಾಹ ಅವತಾರ. ಮೊದಲು ಪರಮಾತ್ಮ ವರಾಹ ರೂಪದಿಂದ ಈ ಭೂಮಿಯನ್ನು ಎತ್ತಲಿಕ್ಕೋಸ್ಕರವಾಗಿ ಬ್ರಹ್ಮದೇವರ ಮೂಗಿನ ಹೊಳ್ಳೆಯಿಂದ ಪ್ರಕಟನ. ಎಲ್ಲ ಮೊದಲೇ ಹುಟ್ಟಿದ್ರು, ಮರೀಚಿ, ಅತ್ರಿ, ಅಂಗಿರಸು ಅವರೆಲ್ಲ ವರಾಹದೇವರನ್ನ ಸ್ತೋತ್ರ ಮಾಡಿದರು. ಜಿತಂತೆ ಜಿತಯಜ್ಞ ಭಾವನಾ ತ್ರಯೀಂ ತನುಂ ಸ್ವಾಂ ಪರಿಧುನ್ವತೆ ನಮಃ ಯದ್ರೋಮಗರ್ತೇಷು ನಿಲಿಲ್ಲುರಧ್ವರಾ ತಸ್ಮೈ ನಮಃ ಕಾರಣ ಸೂಕರಾಯತೆ. ಆಚಾರ್ಯರು ಸ್ತೋತ್ರ ಮಾಡಿದ್ದಾರೆ. ಸೂಕರ ರೂಪಕ ದಾನವ ಶತ್ರು ಭೂಮಿ ವಿಧಾರಕ ಯಜ್ಞವರಾಂಗ ಅಂತ ಸ್ತೋತ್ರ ಮಾಡಿದ್ದಾರೆ. ಆ ವರಾಹನ ಚರಿತ್ರೆ ಪೂರ್ತಿ ಸಂಗ್ರಹ ಮಾಡಿ. ಆ ವರಾಹ ರೂಪಿ ಪರಮಾತ್ಮ ಆನೆಷ್ಟು ದೊಡ್ಡದಾಗಿ ಬೆಳೆದ, ಸಮುದ್ರದಲ್ಲಿ ಮುಳುಗಿದ, ಘನೋದಕ ಸಮುದ್ರದಲ್ಲಿ. ಆವಾಗ ಒಬ್ಬ ಹಿರಣ್ಯಾಕ್ಷ ಅಂತ ಒಬ್ಬ ಅಸುರ ಇದ್ದ, ಬ್ರಹ್ಮದೇವರಿಂದ ಹುಟ್ಟಿದ್ದ ಮೊದಲೇ. ಅವನು ಅಡ್ಡಿ ಮಾಡಿದ, ಭೂಮಿ ಎತ್ತಬೇಡ ಅಂತ ವರಾಹದೇವರಿಗೆ ಅಡ್ಡಿ ಮಾಡಿದ. ಯುದ್ಧ ಆಯಿತು. ಆ ಯುದ್ಧದಲ್ಲಿ ಹಿರಣ್ಯಾಕ್ಷನನ್ನು ಕೊಂದು ಆ ಭೂಮಿಯನ್ನು ಪರಮಾತ್ಮ ಎತ್ತಿ ಅದರ ಸುತ್ತಲೂ ಜಾಗಕ್ಕೆ ಫಿಕ್ಸ್ ಮಾಡಿಟ್ಟು. ಆ ವರಾಹದೇವರು ಎತ್ತಿದ ಭೂಮಿಯಲ್ಲಿ ಇವತ್ತು ನಾವಿದ್ದೇವೆ. ಅದರಿಂದ ಮೊದಲು ಭಗವಂತ ವರಾಹ ಅವತಾರ ತಾಳಿದ. ಅದು ಬಿಳಿ ಬಣ್ಣದ ವರಾಹ, ಕಪ್ಪು ಬಣ್ಣ, ಬಿಳಿ ಬಣ್ಣದ ವರಾಹ. ಅದಕ್ಕೆ ಶ್ವೇತವರಾಹ ಕಲ್ಪ ಅಂತಲೇ ಹೆಸರು ಬಂತು. ಈ ಕಾಲಕ್ಕೆ ನಾವು ಶ್ವೇತವರಾಹ ಕಲ್ಪ ಅಂತ ಹೇಳೋದೇ, ಆರಂಭದಲ್ಲಿ ಶ್ವೇತವರಾಹನಾಗಿ ಪರಮಾತ್ಮ ಬಂದ, ಭೂಮಿಯನ್ನು ಎತ್ತಿಟ್ಟು. ಮತ್ತು ಭೂಮಿ ಎತ್ತಿಟ್ಟದ್ರಿಂದ ಭೂವರಾಹ ಅಂತಲೂ ಆದ, ಶ್ವೇತವರಾಹ ಅಂತ ಹೆಸರು ಬಂತು. ಅಷ್ಟೇ ಅಲ್ಲ, ಆ ಭೂಮಿ ಮೇಲೆ ಯಜ್ಞಗಳನ್ನು ಸೃಷ್ಟಿ ಮಾಡಿದ್ದೇ ವರಾಹದೇವರು. ಇವತ್ತೇನು ಜ್ಯೋತಿಷ್ಠೋಮ, ಸೋಮಯಾಗ, ದೊಡ್ಡ ದೊಡ್ಡ ಯಜ್ಞಗಳಿದೆ, ರಾಜಸೂಯ, ಇಂಥ ಎಲ್ಲ ಯಜ್ಞಗಳನ್ನು, ಯಜ್ಞದ ಪಾತ್ರೆಗಳನ್ನು, ಸ್ರುವ, ಚಮಸ, ಇವೆಲ್ಲ ಯಜ್ಞ ಪಾತ್ರೆ, ಆಮೇಲೆ ಯಜ್ಞಕ್ಕೆ ಬೇಕಾದ ದರ್ಭೆಗಳು, ಇದನ್ನೆಲ್ಲ ಸೃಷ್ಟಿ ಮಾಡಿದ್ದು ವರಾಹದೇವರು. ದರ್ಭೆ ಅಂದರೆ ಆ ವರಾಹದೇವರ ರೋಮಗಳಿಂದ ದರ್ಭೆ ಸೃಷ್ಟಿಯಾಯಿತು, ಅವರ ಮುಖದಿಂದ ಸುರುವಾದ ಸೃಷ್ಟಿಯಾಯಿತು. ಪೂರ್ತಿ ಯಜ್ಞಗಳು, ಯಜ್ಞ ಪಾತ್ರೆ, ಯಜ್ಞದ ದರ್ಭೆ ಎಲ್ಲ ಸೃಷ್ಟಿ ಮಾಡಿ ಯಜ್ಞವರಾಹ ಅಂತ ಪ್ರಸಿದ್ಧನು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಸೂಕರ ರೂಪಕ ದಾನವ ಶತ್ರು. ಹಿರಣ್ಯಾಕ್ಷನನ್ನು ವಧೆ ಮಾಡಿದ್ದರಿಂದ ದಾನವ ಶತ್ರು. ಭೂಮಿ ವಿಧಾರಕ, ಭೂಮಿಯನ್ನು ಎತ್ತಿದ. ಯಜ್ಞವರಾಂಗ, ಎಲ್ಲ ಯಜ್ಞಗಳನ್ನು ಸೃಷ್ಟಿ ಮಾಡಿ. ಸಹಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ. ಯಜ್ಞ ಸೃಷ್ಟಿ ಮಾಡಿದ್ದೇನೆ, ಆಮೇಲೆ ಮಾನವರು ಸೃಷ್ಟಿ ಮಾಡ್ತಾನೆ, ಆ ಮಾನವರು ಯಜ್ಞ ಮಾಡಿಕೊಂಡು ಬದುಕಲಿ ಅಂತ. ಆಮೇಲೆ ಮನು ಸೃಷ್ಟಿ ಮಾಡ್ತಾನೆ ಮಾನವರನ್ನು. ಅದಕ್ಕೆ ಮೊದಲೇನೆ ಯಜ್ಞ ಸೃಷ್ಟಿ ಆಯಿತು ವರಾಹದೇವರಿಂದ.
ಆದ್ದರಿಂದ ಮಾನವರೆಲ್ಲ ಬದುಕಬೇಕಾದ್ರೆ ಯಜ್ಞ ಮಾಡಿಕೊಂಡೇ ಬದುಕು. ಯಜ್ಞ ಮಾಡಿದರೆ ಅವರಿಗೆ ಬದುಕಲಿಕ್ಕೆ ಅಧಿಕಾರ. ಹೀಗೆ ಯಜ್ಞ ಸೃಷ್ಟಿ ಮಾಡಿ ಯಜ್ಞವರಾಹ ಅಂತಾದ ಯಜ್ಞ ಅಂತಲೂ ಕೂಡ ಪರಮಾತ್ಮನಿಗೆ ಹೆಸರಿದೆ. ಯಜ್ಞ, ಯಜ್ಞಪುರುಷ, ಯಜ್ಞಭುಗ್ ಹೀಗೆ ಸಹಸ್ರನಾಮದಲ್ಲಿ ಬರ್ತದೆ. ಯಜ್ಞ ಅಂತ ಕರೆದು ಯಜ್ಞವಿಹ್ಯಂ ಅನ್ನವನ್ನಾದಿ ಅನೇಕ ಯಜ್ಞ ಅಂತ ಹೆಸರು. ಅದರ ಪ್ರಕ್ರಿಯೆಗಳನ್ನೆಲ್ಲ ತೋರಿಸಿದವನು ಪರಮಾತ್ಮ. ಒಂದು ಕಥೆ ಇದೆ. ವಿಶಾಲ ಅಂತ ಒಬ್ಬ ಋಷಿಗಳಿದ್ರು. ಆ ವಿಶಾಲ ಋಷಿಗಳಿಗೆ ಇಬ್ಬರು ಹೆಂಡಂದರು. ಒಬ್ಬಳು ಒಳಗಿನ ಕುಟುಂಬದವಳೆ, ಇನ್ನೊಬ್ಬಳು ಹೊರಗಿನ ಬೇರೆ ಕಡೆಯಿಂದ ಬಂದ ಹೆಂಗಸು. ಅವಳನ್ನು ಇತರ ಅಂತ ಕರೀತಾ ಇತ್ತು. ಇತರ ಅಂದರೆ ಬೇರೆಯವಳು ಅಂತ. ಬೇರೆಯವಳು ಅಂದರೆ ಬೇರೆ ಕುಟುಂಬ ಅಷ್ಟೇ, ತಮ್ಮ ಸ್ವಂತ ಕುಟುಂಬದಲ್ಲಿ ಅಲ್ಲ, ಬೇರೆ ಕುಟುಂಬದಿಂದ ಬಂದವಳು. ಅವಳಿಗೆ ಅಷ್ಟು ಸ್ಥಾನಮಾನ ಇದ್ದಿಲ್ಲ. ಆ ಮೊದಲನೇ ಹೆಂಡತಿಯಲ್ಲಿ ಮಕ್ಕಳೆಲ್ಲ ಹುಟ್ಟಿದ್ರು. ಇತರ ದೇವಿ ಅಂತ ಇನ್ನೊಬ್ಬಳು ಹೆಂಡತಿ, ಅವಳು ಬೇರೆಯವಳು ಅಂತಲೇ ಹೆಸರು, ಅದಕ್ಕೆ ಇತರ ಅಂತ. ಅವಳಲ್ಲಿ ಒಬ್ಬ ಮಗ ಹುಟ್ಟಿದ. ಅವಳಿಗೆ ಯಾವ ಸ್ಥಾನಮಾನ ಇಲ್ಲ ಮನೆಯಲ್ಲಿ. ಅವಳಿಗೂ ಸ್ಥಾನಮಾನ ಇಲ್ಲ, ಆ ಮಗುವಿಗೂ ಇಲ್ಲ. ಆ ಮಗು ಯಾವಾಗಲೂ ಅಳೋದು ಬೇರೆ, ಹಠ ಅಳೋದು ಜಾಸ್ತಿ. ಒಂದು ಹತ್ರ ಯಾರು ಬೈತಾರೋ, ಇವರೆಲ್ಲ ಎಲ್ಲಿ ಬೈತಾರೋ ಅಂತ ಅವಳಿಗೆ ಹೆದರಿಕೆ. ಮೊದಲೇ ಸ್ಥಾನಮಾನ ಇದ್ದರೆ ಏನನ್ನೋದಿಲ್ಲ, ಇಲ್ಲದಿದ್ದರೆ ಹತ್ರ ಬೈತಾರೆ. ಒಂದು ದಿವಸ ಮಗನಿಗೆ ಹೇಳಿಲ್ಲಂತೆ, ಬಾಯಿ ಮುಚ್ಚಿಕೊಂಡು ಕೊಡು ನೀನು, ಇನ್ನೊಂದ್ಸಲ ಬಾಯಿ ತೆಗಿಬೇಡ ಅಂತ. ಅವತ್ತಿನಿಂದ ಬಾಯಿ ಮುಚ್ಚೇ ಬಿಟ್ಟಂತೆ. ಮತ್ತೆ ಬಾಯಿ ತೆಗಿಲೇ ಇಲ್ಲ, ಏನು ಅಧ್ಯಯನ ಮಾಡಲಿಲ್ಲ, ಬಾಯಿ ತೆಗಿಲಿಲ್ಲ, ಮೂಕನಾಗಿ ಇದ್ದು ಬಿಟ್ಟು. ಮೊದಲನೇ ಹೆಂಡತಿಯ ಮಕ್ಕಳು ಇಬ್ಬರು, ಅವರು ಚೆನ್ನಾಗಿ ಓದಿ ಅಧ್ಯಯನ ಮಾಡಿ ಮಂತ್ರ ಎಲ್ಲ ಕಲಿತರು, ಒಳ್ಳೆ ಪುರೋಹಿತರಾದರು. ಪಕ್ಕದ ಊರಿನಲ್ಲಿ ಒಂದು ದೊಡ್ಡ ಯಜ್ಞ, ರಾಜ ಏನೋ ದೊಡ್ಡ ಯಜ್ಞ ಏರ್ಪಾಡು ಮಾಡಿದ್ದಾರೆ. ಆ ಯಜ್ಞ ಮಾಡಿಸಲಿಕ್ಕೆ ಇಬ್ಬರು ಹೋಗಿದ್ದಾರೆ. ಮೊದಲನೇ ಹೆಂಡತಿ ಮಕ್ಕಳು ಇಬ್ಬರು ಹೋದರು. ಇವನು ಮನೆಯಲ್ಲೇ ಇದ್ದಾನೆ, ಇತರ ದೇವಿ ಮಗ. ಅವನಿಗೆ ಐತರೇಯ ಅಂತ ಹೆಸರು. ಐತರೇಯ ಅಂದರೆ ಅವನೇ, ಏನಿಲ್ಲ, ಸುಮ್ಮನೆ ದಂಡಪಿಂಡ ಅಷ್ಟೆ. ಕೊನೆಗೆ ಒಂದು ದಿವಸ ತಾಯಿ ಬೈದಂತೆ, ನಿನ್ನ ಅಣ್ಣಂದ್ರಿಬ್ಬರು ದೊಡ್ಡಮ್ಮನ ಮಕ್ಕಳು ಒಳ್ಳೆ ಮಂತ್ರ ಕಲಿತು ಪೌರೋಹಿತ್ಯಕ್ಕೆ ಹೋಗಿದ್ದಾರೆ, ನೀನು ಸುಮ್ಮನೆ ಮನೆಯಲ್ಲಿ ಕೂತಿದ್ದಿ, ಎಂಥದ್ದು ಬರೋದಿಲ್ಲ, ಅಪ್ರಯೋಜಕ ಅಂತ ಕಣ್ಣೀರು ಹಾಕಿ ಬೈತಾಳೆ. ಹಾಗೆ ಹೇಳಿದ್ದಂತೆ, ಅವತ್ತು ನೀನು ಬಾಯಿ ಮುಚ್ಚಿಕೊಂಡಿರು ಅಂತ ಹೇಳಿದೆ, ಅದಕ್ಕೆ ಬಾಯಿ ಮುಚ್ಚಿಕೊಂಡು. ಈಗ ಬಾಯಿ ತೆಗಿ ಅಂತ ಹೇಳಿದ್ರೆ ತೆಗಿತೇನೆ, ನನಗೆಲ್ಲ ಮಂತ್ರ ಬರ್ತದೆ. ಈಗೇನು ಅವರು ಯಜ್ಞಕ್ಕೆ ಹೋಗಿದ್ದಾರೆ, ನಾನು ಹೋಗಿಲ್ಲ ಅಂತ ಬೇಜಾರ್ತಾನೆ, ನಾನು ಹೋಗ್ತೇನೆ ಅಂತ ಹೊರಟ. ಹೋಗಿ ಆ ಬೇರೆ ಊರಿಗೆ, ಪಕ್ಕದ ಊರಿಗೆ ಹೋಗಿದ್ದಾನೆ. ಅಲ್ಲಿ ಯಜ್ಞ ನಡೀತಾ ಇದೆ. ಇವನು ಬಂದ ಕೂಡಲೇ ಎಲ್ಲರೂ ಅಭ್ಯಾಸ ಮಾಡಿದರು. ದಡ್ಡ ಇವನ್ಯಾಕೆ ಬಂದ, ಇವನಿಗೇನು ಮಂತ್ರ ಬರ್ತದೆ ಇಲ್ಲಿ ಯಜ್ಞ ಮಂಟಪಕ್ಕೆ ಬರಲಿಕ್ಕೆ ಅಂತ ಅಣ್ಣಂದ್ರೇ ಬೈದರು. ಸುಮ್ಮನೆ ನಿಂತ ವಾಸುದೇವ ಮಂತ್ರವನ್ನು ಜಪ ಮಾಡಿ. ಅದು ಗೊತ್ತಿತ್ತು. ಓಂ ನಮೋ ಭಗವತೆ ವಾಸುದೇವಾಯ ದ್ವಾದಶಾಕ್ಷರ ಮಂತ್ರ. ಓಂ ಸೇರಿಸಿದರೆ ದ್ವಾದಶಾಕ್ಷರ, ಆ ಕಡೆ ಈ ಕಡೆ ಓಂ ಸೇರಿಸ್ಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಓಂ ಜಪ ಮಾಡಿದ. ಜಪ ಮಾಡಿದ ಕೂಡಲೇ ಯಜ್ಞ ಮಂಟಪದಲ್ಲಿ ಭೂಮಿ ಬಿರುಕು ಬಿಡ್ತು. ಯಜ್ಞಕುಂಡದ ಪಕ್ಕದಲ್ಲೇ ಭೂಮಿ ಬಿರುಕು ಬಿಡ್ತು. ಆ ಬಿರುಕು ಬಿಟ್ಟ ಜಾಗದಿಂದ ಭೂದೇವಿ ಮೇಲೆ ಬಂದು, ಮೇಲೆ ಬರುವಾಗ ದೊಡ್ಡ ಸ್ವರ್ಣ ಸಿಂಹಾಸನ, ಬಂಗಾರದ ಸಿಂಹಾಸನ ತಗೊಂಡು ಬಂದು ಅಲ್ಲಿ ಹಾಕಿದ್ದು. ಇವನನ್ನು ಅವಮಾನ ಮಾಡಿ ಹೊಸ್ತಲಲ್ಲಿ ನಿಲ್ಲಿಸಿದ್ದಾರೆ, ಬಾಗಿಲಲ್ಲಿ. ಬಾ ಅಂತ ಕರೀಲಿಲ್ಲ ಒಬ್ಬರು. ಅವನು ಮಂತ್ರ ಜಪ ಮಾಡಿದ ಕೂಡಲೇ ಭೂದೇವಿ ಬಂದು ಸ್ವರ್ಣ ಸಿಂಹಾಸನ ಹಾಕಿ ಅವನನ್ನು ಕೈ ಹಿಡಿದು ಕರ್ಕೊಂಡು ಹೋಗಿ ಆ ಸಿಂಹಾಸನ ಮೇಲೆ ಕೂಡಿಸಿ. ಇವರೆಲ್ಲ ಕೆಳಗಡೆ ಕೂತಿದ್ದಾರೆ, ದರ್ಬೆ ಚಾಪೆ ಹಾಕ್ಕೊಂಡು, ಬೇರೆ ಪುರೋಹಿತರೆಲ್ಲ. ಇವನು ಅಲ್ಲಿ ಕೂತ್ಕೊಂಡ. ಎಲ್ಲರೂ ದಿಗ್ಭ್ರಾಂತರಾಗಿದ್ದಾರೆ, ಏನಿದು ಅಂತ. ಈ ದಡ್ಡನಿಗೆ ಯಾರೋ ದೇವಿ ಬಂದು ಸುವರ್ಣ ಸಿಂಹಾಸನ ಹಾಕಿ ಕೂಡಿಸಿದ್ಲು. ಎಲ್ಲರೂ ಕಂಗಾಲಾಗಿ ಅವಾಕ್ಕಾಗಿ ನೋಡ್ತಾ ಇದ್ದಾರೆ. ಶುರು ಮಾಡಿದ್ದಂತೆ ಐತರೇ ಬ್ರಾಹ್ಮಣ ಶುರುವಾಯಿತು ಅವನ ಬಾಯಿಂದ. ಅಗ್ನಿರ್ವೈ ದೇವಾನಾಮವಮಃ ವಿಷ್ಣು ಪರಮಃ ಅಂತ ಪ್ರಾರಂಭ ಆಯಿತು. ಇದು ಐತರೆಯ ಬ್ರಾಹ್ಮಣ ಅಂತಿದೆ. ಹಾಗೆ ಐತರೆಯ ಉಪನಿಷತ್ತು ಅಂತ ಒಂದಿದೆ. ಆ ಬ್ರಾಹ್ಮಣ ಮತ್ತು ಉಪನಿಷತ್ತು ಎರಡನ್ನು ಅಖಂಡ ಹೇಳಿದನಂತೆ. ಹೇಳಿದಾಗ ಎಲ್ಲರೂ ಕೂಡ ಶರಣಾಗತರಾಗ್ತಾರೆ. ಏನಿದು ಅಂತಂದಾಗ ಹೇಳಿದ ಯಜ್ಞ ಪ್ರಕ್ರಿಯೆಯನ್ನೆಲ್ಲ ಐತರೆಯ ಬ್ರಾಹ್ಮಣದಲ್ಲಿ ತೋರಿಸಿದ್ದಾನೆ, ಹೇಗೆ ಮಾಡಬೇಕು ಏನು. ಇವತ್ತಿಗೂ ಕೂಡ ಪ್ರತಿಯೊಂದು ಯಜ್ಞದಲ್ಲಿ ಸರ್ವತೋಭದ್ರ ಮಂಡಲ ಅಂತ ಒಂದು ಮಂಡಲ ಹಾಕ್ತಾರೆ ಬಣ್ಣ. ಆ ಸರ್ವತೋಭದ್ರ ಅಂತ ಆ ಸುವರ್ಣ ಸಿಂಹಾಸನದ ಹೆಸರು. ಯಜ್ಞ ಮಾಡುವಾಗ ಅದನ್ನು ಹಾಕಬೇಕು. ಎಲ್ಲ ಕಡೆ ಹಾಕ್ತಾರೆ ಸರ್ವತೋಭದ್ರ ಮಂಡಲ. ಅದು ಸುವರ್ಣ ಸಿಂಹಾಸನ. ಅಲ್ಲಿ ಪರಮಾತ್ಮ ಯಜ್ಞ ನಿಯಂತ್ರಣ ಮಾಡುವ ಪರಮಾತ್ಮ ಅಲ್ಲಿ ಕೂತುಕೊಂಡು ಇಡೀ ಯಜ್ಞ ನಡೆಸೋದು. ಯಜ್ಞ ಪ್ರಕ್ರಿಯೆ ಹೇಳಿಕೊಟ್ಟವನು ಐತರೇಯ ಅಂತ ಅವನಿಗೆ ಹೆಸರು.
ಇತರಾಯ ತಪೋಬಲಾತ್ ಅಂತ ಇತರಾದೇವಿಯ ಮಗನಾಗಿ, ಅದು ಸಾಕ್ಷಾತ್ ಪರಮಾತ್ಮನೇ, ಭಗವಂತನೇ ಐತರೇಯ ಅನ್ನೋ ಹೆಸರಿನಿಂದ ಬಂದು ಮಹಿದಾಸಸ್ತ್ವೈತರೇಯ, ಮಹಿದಾಸ ಅಂತ ಹೆಸರು ಪಡ್ಕೊಂಡು ಯಜ್ಞದ ಪ್ರಕ್ರಿಯೆಗಳನ್ನೆಲ್ಲ ಐತರೇಯ ಬ್ರಾಹ್ಮಣದಲ್ಲಿ ಹೇಳಿದ್ದರು. ಅವನೇ ಯಜ್ಞ ವರಾಹ, ಸೃಷ್ಟಿ ಮಾಡಿದ್ದು ವರಾಹ ರೂಪದಿಂದ. ಆ ಯಜ್ಞ ಪ್ರಕ್ರಿಯೆಯನ್ನೆಲ್ಲ ತೋರಿಸಿ ಬ್ರಾಹ್ಮಣ ಹೇಳಿದ್ದು ಆ ಮಹಿದಾಸ ಐತರೇಯ ರೂಪದಿಂದ. ಈ ರೀತಿ ಯಜ್ಞಗಳ ಪ್ರಕ್ರಿಯೆಯನ್ನೆಲ್ಲ ಹೇಳಿದರು. ಈ ವರಾಹ ಅವತಾರದ ಚರಿತ್ರೆ ಹೇಳಿದರು. ಇದು ಶ್ವೇತವರಾಹ. ಇದೇ ಸಂದರ್ಭದಲ್ಲಿ ನೀಲವರಾಹ ಅಂತ ಇನ್ನೊಂದು ಚರಿತ್ರೆ ಹೇಳ್ತಾರೆ. ಪರಮಾತ್ಮನ ವರಾಹ ಅವತಾರ ಎರಡು. ಇದು ಆದಿವರಾಹ, ಯಾಕೆ ಮೊದಲಾದದ್ದು ಇದು. ಸೃಷ್ಟಿಯ ಆರಂಭದಲ್ಲಿ ದ್ವಿತೀಯ ಪರಾರ್ಧದಲ್ಲಿ ಮೊಟ್ಟ ಮೊದಲನೇ ಅವತಾರ ವರಾಹ ಅವತಾರ. ಆದರೆ ವರಾಹ ಅವತಾರ ಮೂರನೇದ್ದು ಅಂತ ಉಂಟು. ದಶಾವತಾರದಲ್ಲಿ ಮೂರನೇದ್ದು ಮತ್ಸ್ಯ ಕೂರ್ಮೋ ವರಾಹಶ್ಚ ನಾರಸಿಂಹಶ್ಚ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕೀಚತೆ ದಶ ಅಂತ 7ನೇ ಮನ್ವಂತರ, ಈಗ ನಡೀತಾ ಇರೋ ಮನ್ವಂತರದಲ್ಲಿ ದಶಾವತಾರ ಅದದ್ದು. ಅದರ ಆರ್ಡರ್ ಹೀಗಿದೆ: ಮೊದಲು ಮತ್ಸ್ಯ, ಕೂರ್ಮ, ಮೂರನೇದ್ದು ವರಾಹ, ಮತ್ಸ್ಯ ಕೂರ್ಮೋ ವರಾಹಶ್ಚ, ಆಮೇಲೆ ನರಸಿಂಹ, ವಾಮನ, ರಾಮೋ ರಾಮಶ್ಚ. ರಾಮ ಅಂದರೆ ಪರಶುರಾಮ, ಬಲರಾಮ ಅಲ್ಲ, ಪರಶುರಾಮ. ಕೆಲವರು ಬಲರಾಮನನ್ನು ಸೇರಿಸ್ತಾರೆ, ತಪ್ಪು. ರಾಮೋ ರಾಮಶ್ಚ, ಪರಶುರಾಮ ದಾಶರಥಿ ರಾಮ, ಕೃಷ್ಣ, ಬುದ್ಧ ಕಲ್ಕಿ. ಅದರಲ್ಲಿ ಮೂರನೇದ್ದು ವರಾಹ ಅವತಾರ. ಇಲ್ಲಿ ಆದಿವರಾಹನ ಕಥೆ ಹೇಳಿದರು. ಯಾಕೆ ಇನ್ನೂ ಸೃಷ್ಟಿ ಆಗಿಲ್ಲ, ಮಾನವರ ಸೃಷ್ಟಿ ಆಗಬೇಕು. ಆವಾಗ ಬ್ರಹ್ಮದೇವರ ಮೂಗಿನಿಂದ ಪರಮಾತ್ಮ ವರಾಹ ಬಂದ. ಇದು ಆದಿವರಾಹ, ಶ್ವೇತವರಾಹ. ನೀಲವರಾಹ ಅಂತ ಹೇಳಿ ಮೂರನೇದ್ದು, ಅಂದರೆ ಮೊದಲನೇ ಮನ್ವಂತರ ಕಳೆದು 6 ಮನ್ವಂತರ ಕಳೆದು 7ನೇ ಮನ್ವಂತರದಲ್ಲಿ ದಶಾವತಾರದಲ್ಲಿ ಮೂರನೇದ್ದಾಯಿತು ವರಾಹ ಅವತಾರ. ಅದು ನೀಲವರಾಹ. ಅದು ಯಾಕೆ ಅಂತಂದರೆ ಅದು ಕಪ್ಪು ಬಣ್ಣದ ವರಾಹ. ಅದು ಯಾಕೆ ಅದನ್ನು ಹೇಳ್ತಾರೆ. ಈ ದಿತಿದೇವಿ ಅಂತ ಒಬ್ಬಳಿದ್ವಿ, ಕಶ್ಯಪ ಋಷಿಗಳ ಹೆಂಡತಿ ದಿತಿದೇವಿ. ಆ ದಿತಿದೇವಿಗೆ 2 ಮಕ್ಕಳು, ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಂತ 2 ಮಕ್ಕಳು. ಇವನು ಮೊದಲು ಸತ್ತವನು ಆದಿವರಾಹನಿಂದ ಸತ್ತವನು ಆದಿ ಹಿರಣ್ಯಾಕ್ಷ. ಕಶ್ಯಪರಿಗೆ ದಿತಿದೇವಿಯಲ್ಲಿ ಹುಟ್ಟಿದವರು 2, ಹಿರಣ್ಯಾಕ್ಷ, ಹಿರಣ್ಯಕಶಿಪು. ಆ ಹಿರಣ್ಯಾಕ್ಷ ಬೇರೆ. ಅದು ಹೇಗೆ ಹುಟ್ಟಿದ್ರು? ಒಮ್ಮೆ ಆ ಕಥೆಯನ್ನು ಹೇಳ್ತಾರೆ. ಬಹಳ ರೋಚಕವಾದ, ಒಂದು ಉದ್ಬೋಧಕವಾದ ಕಥೆ. ಒಮ್ಮೆ ಕಶ್ಯಪ ಋಷಿಗಳು ಸಂಧ್ಯಾಕಾಲದಲ್ಲಿ ಸಂಧ್ಯಾವಂದನೆಯಲ್ಲಿ ತೊಡಗಿದ್ದಾರೆ. ಸಂಧ್ಯಾಕಾಲದಲ್ಲಿ ತೊಡಗಿದಾಗ ಅವರ ಹೆಂಡತಿ ದಿತಿದೇವಿ ಬಂದು ಕಶ್ಯಪ ಋಷಿಗಳನ್ನು ತನಗೆ ಗರ್ಭಾಧಾನ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ನನಗೆ ಮಕ್ಕಳಾಗಬೇಕು, ಗರ್ಭಧಾರಣೆ ಆಗಬೇಕು, ಗರ್ಭಧಾರಣೆ ಮಾಡಿಸಿರಿ ಅಂತ ಅವಳು ಪ್ರಾರ್ಥನೆ ಮಾಡಿದ್ರು. ಕಶ್ಯಪ ಋಷಿಗಳು ಉಪದೇಶ ಮಾಡಿದರು. ನಾವು ದಂಪತಿಗಳು ಹೌದು, ಗರ್ಭಧಾರಣೆ ಆಗಬೇಕು, ಮಗು ಹುಟ್ಟಬೇಕು, ಆದರೆ ಇದು ಸಂಧ್ಯಾಕಾಲ. ಯಶಾ ಘೋರತಮಾವೇಲ, ಸಂಧ್ಯಾಕಾಲ ಬಹಳ ಘೋರವಾದ ಕಾಲ. ಘೋರತಮಾವೇಳ, ಘೋರಾಣ ಘೋರದರ್ಶನ. ಸಂಧ್ಯಾಕಾಲ ನಿಷಿದ್ಧ. ಆದ್ದರಿಂದ ಈಗ ನೀನು ಇಂಥ ಆಸೆ ಪಡಬೇಡ ಅಂತ ಬುದ್ಧಿವಾದ ಹೇಳಿದರು. ಆದರೆ ಕಾಮಾತುರಾಣ ನ ಭಯಂ ನ ಲಜ್ಜ. ಅವಳಿಗೆ ಲಜ್ಜೆ ಇಲ್ಲ, ಭಯ ಇಲ್ಲ. ಹೆದರಿಸಿದರು ಕಶ್ಯಪ ಋಷಿಗಳು. ಯಾವ ಹೆಣ್ಣು ಮಕ್ಕಳು ಸಂಧ್ಯಾಕಾಲದಲ್ಲಿ ಗರ್ಭಧಾರಣೆ ಮಾಡ್ತಾರೆ ಅಂಥ ಗರ್ಭಿಣಿಯರನ್ನು ರುದ್ರದೇವರು ಕೊಲ್ತಾರೆ ಅಂತ. ಗರ್ಭಿಣಿಯರನ್ನು ಆದ್ರಿಂದಲೇ ತಾವೇ ಪರಮಾತ್ಮನ ಆಜ್ಞೆಯಂತೆ ಗರ್ಭಿಣಿಯರನ್ನು ಕೊಲ್ತಾರೆ. ಅದಕ್ಕೆ ಪ್ರಾಯಶ್ಚಿತ್ತ ರೂಪವಾಗಿ ಸ್ಮಶಾನದಲ್ಲಿ ತಿರುಗ್ತಾರೆ. ರುದ್ರದೇವರು ಸ್ಮಶಾನದಲ್ಲೇ ಇರೋದು ಪ್ರೇತಗಳ ಜೊತೆಗೆ. ರುದ್ರಭೂಮಿ ಅಂತ ಹೆಸರು. ಯಾಕೆ ಅಲ್ಲಿರ್ತಾರೆ ಅಂದರೆ ಈ ಗರ್ಭಿಣಿ ವಧ ಅನ್ನೋದ ಅರ್ಥ. ಗರ್ಭಿಣಿಯರನ್ನು ಕೊಂದ ಪ್ರಾಯಶ್ಚಿತ್ತಕ್ಕೋಸ್ಕರ ಅಲ್ಲಿರ್ತಾರೆ. ಒಂದದ್ದು ಪರಮಾತ್ಮನ ಇಚ್ಛೆಯಿಂದಲೇ. ಇದೆಲ್ಲ ಹೇಳಿದರು, ಆದರೂ ಕೇಳಲಿಲ್ಲ ದಿತಿದೇವಿ. ನನಗೆ ಈಗ ಗರ್ಭಧಾರಣೆ ಆಗಬೇಕು. ಸರಿ, ಅವಳ ಇಚ್ಛೆ ಪೂರೈಸಿಬಿಟ್ರು. ಗರ್ಭಧಾರಣೆ ಆಯಿತು. ಅವಳಿಗೆ ಸ್ವಲ್ಪ ಸಮಾಧಾನ ಆಯಿತು, ನಿಮ್ಮೇಲೆ ಪ್ರಜ್ಞೆ ಬಂತು ಎಲ್ಲ. ಆಗ ಏನಾಯ್ತು ಈಗ ಅಂತ ಹೇಳಿದರು ರುದ್ರದೇವರು. ಗರ್ಭಧಾರಣೆ ಆಗಿ ಹೋಗಿದೆ ಅಂತ. ಗರ್ಭಧಾರಣೆ ಆಗಿ ಹೋಗಿದೆ. ಇದರ ಹಾಗಾದ್ರೆ ರುದ್ರದೇವರು ಕೊಲ್ತಾರ ನನ್ನನ್ನು? ಹೌದು. ಅವಳು ರುದ್ರದೇವರಿಗೆ ಮೊರೆ ಹೋಗಲು, ದಯಮಾಡಿ ನನ್ನನ್ನು ಕೊಲ್ಲಬೇಡಿ. ರುದ್ರದೇವರು ಕರುಣೆಯಿಂದ ಬಿಟ್ಟರು. ಆದರೆ ನೀನು ಸಂಧ್ಯಾಕಾಲದಲ್ಲಿ ಗರ್ಭಧರಿಸಿದ್ದಿ, ಅದರ ದುಷ್ಪರಿಣಾಮವಾಗಿ 2 ಲೋಕಕಂಟಕರು ಹುಟ್ಟುತ್ತಾರೆ ಅಂತ ಹೇಳಿ. ಸಂಧ್ಯಾಕಾಲದ ಗರ್ಭಧಾರಣೆಯಿಂದ 2 ಲೋಕಕಂಟಕರು ಹುಟ್ಟಿದರು. ಅವನೇ ಹಿರಣ್ಯಾಕ್ಷ, ಹಿರಣ್ಯಕಶಿಪು. ಇದು ಸಂಧ್ಯಾಕಾಲದ ದೋಷ, ಮುಹೂರ್ತ ದೋಷ ಅಂತ ಕರೀತಾರೆ. ಅದರಿಂದ ಕಾಲನಾಮಕ ಪರಮಾತ್ಮನಿಗೆ ಮುಹೂರ್ತಕ್ಕೆ ಒಳ್ಳೆ ಬೆಲೆ ಕೊಡಬೇಕು. ಆ ಹಿರಣ್ಯಾಕ್ಷನೇ ಭೂಮಿ ಮುಳುಗಿಸಿದವು.
ಎರಡನೇ ಸಲ ಹುಟ್ಟಿದ ಹಿರಣ್ಯಾಕ್ಷ ಅಂತಿದ್ದ ಅವನು ದೈತ್ಯ ಹಿರಣ್ಯಾಕ್ಷ. ಆ ಹಿರಣ್ಯಕಶಿಪುವಿನ ತಮ್ಮ ಅವನು ಭೂಮಿಯನ್ನು ಮುಳುಗಿಸಿಬಿಟ್ಟ. ಅಂಥ ನೀಚ ಕೃತ್ಯ ಮಾಡಿ ನೋಡಿದರೆ ಕಶ್ಯಪ ಋಷಿಗಳ ಮಗ ದಿತಿದೇವಿಯಲ್ಲಿ ಹುಟ್ಟಿದ ಮಗ ಭೂಮಿ ಮುಳುಗಿಸಿದ. ಯಾಕೆ ಅಂದರೆ ಸಂಧ್ಯಾಕಾಲದ ದೋಷ. ಅದಕ್ಕೆ ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ, ಚತ್ವಾರಿ ಖಲು ಕರ್ಮಾಣಿ ಸಂಧ್ಯಾಕಾಲೇ ವಿವರ್ಜಯೇ. ಸಂಧ್ಯಾಕಾಲದಲ್ಲಿ 4 ಕಾರ್ಯಗಳನ್ನು ಬಿಡಬೇಕಂತೆ. ಎಚ್ಚರದಿಂದ 4 ಕಾರ್ಯಗಳನ್ನು ವರ್ಜನೆ ಮಾಡಬೇಕು. ಆಹಾರ, ಸಂಧ್ಯಾಕಾಲದಲ್ಲಿ ಆಹಾರ ಸ್ವೀಕರಣೆ ಮಾಡಬಾರ್ದು. ಸೂರ್ಯ ಮುಳುಗುವ ಹೊತ್ತಿನಲ್ಲಿ ಊಟ ಮಾಡುವುದು ಬಹಳ ನಿಷಿದ್ಧ. ಆಹಾರ, ಮೈಥುನ ಅಂದರೆ ಗರ್ಭಧಾರಣೆ ನಿಷಿದ್ಧ, ಸ್ತ್ರೀ ಸಂಘ. ಆಹಾರ, ಮೈಥುನ, ನಿದ್ರಾ, ಸಂಧ್ಯಾಕಾಲದಲ್ಲಿ ನಿದ್ದೆ ಮಾಡಬಾರ್ದು. ಎಂಥ ಅನಾರೋಗ್ಯ ಇದ್ದರೂ ಎದ್ದು ಕೂಡಬೇಕು. ಆಹಾರ, ಮೈಥುನ, ನಿದ್ರಾ, ಸ್ವಾಧ್ಯಾಯಂಚ ಚತುರ್ಥಕಂ, ವೇದಾಧ್ಯಯನ ಮಾಡಬಾರ್ದು. ಸಂಧ್ಯಾಕಾಲದಲ್ಲಿ ವೇದಾಧ್ಯಯನ ನಿಷಿದ್ಧ. ಗಾಯತ್ರಿ ಜಪ ಮಾಡಬೇಕಷ್ಟೇ, ವೇದಾಧ್ಯಯನ ಇಲ್ಲ. ಒಂದೊಂದಕ್ಕೂ ಒಂದೊಂದು ಕೆಟ್ಟ ಪರಿಣಾಮ ಹೇಳಿದ್ದಾರೆ. ಆಹಾರ ಜಾಯತೆ ವ್ಯಾಧಿ. ಸಂಧ್ಯಾಕಾಲದ ಆಹಾರ ಹೊಟ್ಟೆಯಲ್ಲಿ ಜೀರ್ಣ ಆಗೋದಿಲ್ಲ. ಸೂರ್ಯನ ಕಿರಣ ಮಂದಾಗಿರ್ತದೆ, ಸೂರ್ಯ ಇಳಿಮುಖನಾಗಿರ್ತಾನೆ, ಮಂದ ಕಿರಣ ಜೀರ್ಣ ಆಗೋದಿಲ್ಲ, ಅದು ವಿಷ ಆಗ್ತದಂತೆ. ಆಹಾರ ಜಾಯತೆ ವ್ಯಾಧಿ. ಕ್ರೂರ ಗರ್ಭಶ್ಚ ಮೈಥುನೇ. ಸಂಧ್ಯಾಕಾಲದಲ್ಲಿ ಗರ್ಭಧಾರಣೆ ಮಾಡಿದರೆ ಕೆಟ್ಟ ಮಕ್ಕಳು ಹಿರಣ್ಯಕಶಿಪು ಹಿರಣ್ಯಾಕ್ಷನಂಥವ್ರು ಹುಡ್ತಾರೆ. ನಿದ್ರಾ ಶ್ರೇಯೋ ನಿವರ್ತಂತೆ. ನಿದ್ದೆ ಮಾಡಿದರೆ ಲಕ್ಷ್ಮೀದೇವಿ ಮನೆ ಬಿಟ್ಟು ಹೋಗ್ತಾಳೆ. ಲಕ್ಷ್ಮೀದೇವಿ ಮನೆಗೆ ಬರುವ ಸಮಯವೇ ಸಂಧ್ಯಾಕಾಲ. ಸರಿಯಾಗಿ ಸಂಧ್ಯಾಕಾಲದಲ್ಲಿ ದೇವರ ಮುಂದೆ ದೀಪ ಹಚ್ಚಿ ಲಕ್ಷ್ಮಿಯನ್ನು ಸ್ವಾಗತ ಮಾಡಬೇಕು. ಆವಾಗ ಏನಾದರೂ ಮಲ್ಕೊಂಡಿದ್ರೆ, ಲಕ್ಷ್ಮೀದೇವಿ ಮಲ್ಕೊಂಡಿದ್ದಾರೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಬಿಟ್ಟು ಹೋಗ್ತಾಳೆ, ಇನ್ನೊಂದು ಮನೆಗೆ ಹೋಗ್ಬಿಟ್ಟು. ಆದ್ದರಿಂದ ನಿದ್ರಾಶ್ರಯೋ ನಿವರ್ತಂತೆ. ಸ್ವಾಧ್ಯಾಯೇ ಮರಣಂ ಧ್ರುವ. ವೇದಾಧ್ಯಯನ ಮಾಡಿದರೆ ಸಂಧ್ಯಾಕಾಲದಲ್ಲಿ ಆಯುಷ್ಯ ಕ್ಷೀಣ ಆಗ್ತಾ ಬರ್ತದೆ. ಅದನ್ನು ಒಂದಕ್ಕೆ ನಿದರ್ಶನ ಭಾಗವತ ಹೇಳ್ತಾರೆ. ಕಶ್ಯಪರ ಹೆಂಡತಿ ದಿತಿದೇವಿ ಸಂಧ್ಯಾಕಾಲದಲ್ಲಿ ಗರ್ಭಧಾರಣೆ ಮಾಡಿದ್ದರಿಂದ 2 ಕ್ರೂರ ಮಕ್ಕಳು ಹುಟ್ಟಿದರು, ಹಿರಣ್ಯಕಶಿಪು, ಹಿರಣ್ಯಾಕ್ಷ. ಹಿರಣ್ಯಕಶಿಪುವಿನ ಕಥೆ ಮುಂದೆ ಬರ್ತದೆ. ಹಿರಣ್ಯಾಕ್ಷ ನೀಚನಾಗಿ ಮಾಡಿದ್ದೇನು ಅಂತಂದರೆ ಭೂಮಿಯನ್ನು ಮುಳುಗಿಸಿದ. ಮೊದಲು ಮನು ಸೃಷ್ಟಿ ಮಾಡುವಾಗ ತಾನೇ ಮುಳುಗಿತ್ತು. 7ನೇ ಮನ್ವಂತರದಲ್ಲಿ ದೈತ್ಯ ಹಿರಣ್ಯಾಕ್ಷ ಚಾಪೆ ಸುತ್ತಿದ ಹಾಗೆ ಸುತ್ತಿ ಭೂಮಿಯನ್ನು ಮುಳುಗಿಸಿದ. ಆಗ ಮತ್ತೆ ಪರಮಾತ್ಮ ನೀಲವರಾಹನಾಗಿ ಬಂದು ಈ ದೈತ್ಯ ಹಿರಣ್ಯಾಕ್ಷನನ್ನು ಕೊಂದು ಭೂಮಿಯನ್ನು ಎತ್ತಿಟ್ಟು. ಹೀಗೆ 2 ವರಾಹ ಅವತಾರ, 2 ಸಲ ಭೂಮಿ ಮುಳುಗಿತ್ತು. ನೀಲಾಂಬುದಾಭ ಶುಭ ಶೀಲಾದ್ರಿ ದೇಹಧರ ಖೇಲಾಹೃತೋ ದಧಿಧುನಿ ಶೈಲಾದಿಯುಕ್ತ ನಿಖಿಲೇಲಾ ಕಟಾಧ್ಯ ಸುರ ತೂಲಾಟ ವಿಹಿದಹನತೆ. ಕಟ ಅಂದರೆ ಚಾಪೆ, ಚಾಪೆ ಸುತ್ತಿದ ಹಾಗೆ ಸುತ್ತಿದಂತೆ ಇಡೀ ಭೂಮಂಡಲವನ್ನು ಎಲ್ಲ ಪ್ರಜೆಗಳಿದ್ದಾರೆ. ಮುಳುಗಿಸಿದ ಪರಮಾತ್ಮ ಎತ್ತಿಟ್ಟಿದ್ದಾನೆ. ಹೀಗೆ ವರಾಹದೇವರ ಚರಿತ್ರೆ ಹೇಳಿದರು. ಭೂಮಿ ಎತ್ತಿದ್ದಾಯಿತು, ಶ್ವೇತವರಾಹ ಭೂಮಿ ಎತ್ತಿದ. ಆಮೇಲೆ ಭೂಮಿಯಲ್ಲಿ ಮನು ಮಾನವರ ಸೃಷ್ಟಿ ಮಾಡಿ 5 ಜನ ಮಾನವರು ಮೊದಲು ಹುಟ್ಟಿದವರು. ಸ್ವಯಂಭವ ಮನುವಿನಿಂದ ಶತರೂಪಾದೇವಿಯಲ್ಲಿ 5 ಜನ. ಪ್ರಿಯವ್ರತ, ಉತ್ತಾನಪಾದ 2 ಗಂಡು ಮಕ್ಕಳು, ಆಕೂತಿ, ದೇವಹೂತಿ, ಪ್ರಸೂತಿ 3 ಹೆಣ್ಣು ಮಕ್ಕಳು ಹುಟ್ಟಿದರು. ಅದರಲ್ಲಿ ಮೊದಲು ಹೆಣ್ಣು ಮಕ್ಕಳ ಚರಿತ್ರೆ ಹೇಳ್ತಾರೆ. ಅದರಲ್ಲೂ ಕೊನೆಯವಳು ದೇವಹೂತಿ. ದೇವಹೂತಿಯ ಚರಿತ್ರೆ ಏನಂದರೆ ಅದು ಮನುವಿನ ಮಗಳು, ಸ್ವಯಂಭವ ಮನುವಿನ ಮಗಳು ದೇವಹೂತಿ. ಮದುವೆ ವಯಸ್ಸಾಗಿ ಬೆಳೀತಾ ಬಂದು ಮದುವೆಗೆ ವಯಸ್ಸು ಬಂದಾಗ ಮದುವೆ ಮಾಡಬೇಕು ಅಂತ ಮನು ತಂದೆ ಯೋಚನೆ ಮಾಡುವಾಗ ಅವಳು ಹೇಳ್ತಾಳೆ, ಆ ದೇವಹೂತಿ, ಬಹಳ ಆಶ್ಚರ್ಯ ಆಗ್ತದೆ ಅವಳ ಮಾತು. ನನಗೆ ಮದುವೆಗೆ ಯೋಚನೆ ಮಾಡ್ತಾ ಇದ್ದೀರಿ, ಯಾವುದ್ಯಾವುದೋ ಒಬ್ಬ ರಾಜಕುಮಾರನನ್ನು ಹುಡುಕಿ ನನಗೆ ಕೊಟ್ಟು ಮದುವೆ ಮಾಡೋದು ಬೇಡ, ನನಗೊಬ್ಬ ತತ್ವಜ್ಞಾನಿಯಾದ ಗಂಡ ಬೇಕು ಅಂತ ಅವಳು ಬಯಸಿದ್ದದ್ದು. ಪರಮಾತ್ಮನ ತತ್ವ ತಿಳಿದಂಥ ತತ್ವಜ್ಞಾನಿ ನನ್ನ ಗಂಡನಾಗಬೇಕು. ರಾಜಕುಮಾರ ಆದರೂ ಪರವಾಗಿಲ್ಲ, ಅವನು ತತ್ವಜ್ಞಾನಿ ಆಗಿರಬೇಕು. ಅಂಥವ್ರು ಯಾರು ಸಿಗದೇ ಇದ್ದರೆ ಒಬ್ಬ ಋಷಿಕುಮಾರನಿಗೆ ಕೊಟ್ಟು ಮದುವೆ ಮಾಡಿ, ಅಂತೂ ನನ್ನ ಗಂಡ ತತ್ವಜ್ಞಾನಿ ಆಗಿರಬೇಕು. ಇಂಥ ಬಯಕೆ ಇತ್ತು. ಆಗ ಸ್ವಯಂಭೂಮನು ನಾರದರನ್ನ ಕರೆದು ಕೇಳ್ತಾರೆ, ನನ್ನ ಮಗಳಿಗೆ ಇಂಥ ವರ ಬೇಕು, ಯಾರಿದ್ದಾರೆ? ಆಗ ನಾರದರು ಹೇಳಿದರು, ಅಂಥ ತತ್ವಜ್ಞಾನಿಯಾದ ಗಂಡ ಬೇಕು ಅಂತಿದ್ದರೆ ಒಬ್ಬ ಋಷಿಕುಮಾರ ಇದ್ದಾನೆ ಅಂತ. ನಿನ್ನ ಮಗಳು ಅರಮನೆಯಲ್ಲಿ ಬೆಳೆದವಳು, ಪರ್ಣಕುಟೀರಕ್ಕೆ ಹೋಗಿ ಸೇರಬೇಕಾಗ್ತದೆ. ಅವಳಂದು, ನಾನು ಬೇಕಾದ್ರೆ ಪರ್ಣಗುಡಿಸಲಿಗೆ ಹೋಗ್ತೇನೆ, ನನ್ನ ಗಂಡ ತತ್ವಜ್ಞಾನಿ ಆಗ್ತದೆ. ಆಗ ಕರ್ದಮ ಋಷಿಗಳು ಅಂತ ಒಬ್ಬ ಋಷಿಕುಮಾರರಿದ್ದರು. ಆ ಕರ್ದಮ ಋಷಿಗಳನ್ನು
ವರ ಅಂತ ಮಾಡಿ ಸ್ವಯಂಭೂಮನು ಮದುವೆ ಮಾಡಿಕೊಟ್ಟು ಕರ್ದಮ ಋಷಿಗಳು ತಮ್ಮ ಗುಡಿಸ್ಲಿಕ್ಕೆ ಕರ್ಕೊಂಡು ಹೋದರು. ಸ್ವಯಂಭೂಮನು ಅಂದರೆ ಅವನು ಇಡೀ ಒಂದು ಮನ್ವಂತರದ ಅಧಿಪತಿ. ಒಂದು ಮನ್ವಂತರ ಅಂದರೆ 71 ಮಹಾಯುಗ. ಕೃತ, ತ್ರೇತ, ದ್ವಾಪರ, ಕಲಿಯುಗ ಆದರೆ ಒಂದು ಮಹಾಯುಗ. ಇಂಥದ್ದು 71 ರೌಂಡ್ ಆಗಬೇಕು. ಅದಕ್ಕೆ ಮನ್ವಂತರ ಅಂತ ಹೆಸರು. ಅಷ್ಟು ಮನ್ವಂತರ ಕಾಲ ರಾಜನಾಗಿದ್ದವನು ಸ್ವಯಂಭೂಮನು. ಅವನ ಮಗಳು ಕರ್ದಮ ಋಷಿಯನ್ನು ಮದುವೆ ಮಾಡಿಕೊಂಡು ಪರ್ಣಕುಟೀರಕ್ಕೆ ಹೋದ. ಎಂಥ ಮಹಿಳೆ, ಎಷ್ಟು ಜ್ಞಾನದ ಮೇಲೆ ಎಷ್ಟು ಕಲ್ಪನೆ. ಯಾಕೆಂದರೆ ನನ್ನ ಗಂಡನಿಂದಲೇ ನಾನು ತತ್ವಜ್ಞಾನ ಪಡೀಬೇಕು, ನನ್ನ ಗಂಡ ತತ್ವಜ್ಞಾನಿ ಆಗಿರಬೇಕು. ಯಾರೂ ರಾಜಕುಮಾರರು ಸಿಗಲಿಲ್ಲ. ಕರ್ದಮರನ್ನು ಮದುವೆ ಮಾಡಿಕೊಂಡು ಹೋದರು. ಅಲ್ಲಿ ಹೋದರೆ ಅವರಿಗೆ ಸಂಕೋಚ. ದೊಡ್ಡ ಅರಮನೆ ಹುಡುಗಿಯನ್ನು ಮದುವೆ ಮಾಡಿಕೊಂಡಿದ್ದೇನೆ, ಇವಳು ಈ ಗುಡಿಸಲಲ್ಲಿ ಹೇಗಿದ್ದಾಳು ಅಂತ ಅವರು ಯೋಚನೆ ಮಾಡಿ ಕರ್ದಮರು ಅಷ್ಟರವರೆಗೆ ಅವರು ಮಾಡಿದ ತಪಶಕ್ತಿಯಿಂದ ಆ ಗುಡಿಸಲನ್ನು ಅರಮನೆ ಮಾಡಿದರು. ಇವಳಿಗೋಸ್ಕರ ದೊಡ್ಡ ಅರಮನೆ ಕಟ್ಟಿದರು, ವಿಮಾನ ತಂದುಕೊಂಡ್ರು, ಈಜುಕೊಳಗಳು, ದಾಸಿಯರು ಅವಳನ್ನು ಭೋಗದಲ್ಲಿ ಮುಡಿಸಿಬಿಟ್ರು. ಅವಳು ಮೊದಲು ಹಾಗೆ ಇದ್ದು ಇದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟು ಪೂರ್ತಿ ಇದೇ ರೀತಿ ಜೀವನ ನಡೀತು. 9 ಜನ 100 ವರ್ಷ ಅಲ್ಲಿ ತಿರುಗಾಡಿ ಸಂಚಾರ ಮಾಡಿದರು. ಆಮೇಲೆ ಮಕ್ಕಳು ಹುಟ್ಟಿದರು, 9 ಹೆಣ್ಣು ಮಕ್ಕಳು ಹುಟ್ಟಿದರು. ಆಮೇಲೆ ಅವರಿಗೆ ವೈರಾಗ್ಯ ಬಂತು ಕರ್ದಮ ಋಷಿಗಳಿಗೆ. ನಾನಿನ್ನು ಕಾಡಿಗೆ ಹೋಗ್ತೇನೆ ಅಂತ ಹೊರಟು. ಆಗ ದೇವಹೂತಿ ಹೇಳ್ತಾಳೆ, ನಾನು ನಿಮ್ಮನ್ನು ಮದುವೆ ಮಾಡಿಕೊಂಡದ್ದು ತತ್ವಜ್ಞಾನಕ್ಕೋಸ್ಕರ. ನೀವು ನನಗೇನೂ ತತ್ವಜ್ಞಾನ ಕೊಡದೆ 100 ವರ್ಷ ವಿಹಾರ ಮಾಡಿ ಆಮೇಲೆ 9 ಹೆಣ್ಣು ಮಕ್ಕಳನ್ನು ಹುಟ್ಟಿಸಿ ಈಗ ವೈರಾಗ್ಯ ಬಂತು ಅಂತ ಕಾಡಿಗೆ ಹೋದರೆ ನಾನೇನು ಮಾಡಲಿ? ಆಗ ಅವ್ರು ಹೇಳ್ತಾರೆ, ನಿನ್ನನ್ನು ಪರೀಕ್ಷೆ ಮಾಡಿದೆ, ತತ್ವಜ್ಞಾನದ ವಿಚಾರ ಮರ್ತೇ ಬಿಟ್ಟಿದ್ದೀವೋ ಅಂತ ಪರೀಕ್ಷೆ ಮಾಡಿದೆ, ಇನ್ನೂ ತಲೆಯಲ್ಲಿ ಇಟ್ಕೊಂಡಿದ್ದಿ, ನೀನು ಚಿಂತೆ ಮಾಡಬೇಡ. ಈಗ 10ನೇ ಸಲ ಮತ್ತೆ ಗರ್ಭಿಣಿಯಾಗಿದ್ದಿ. ಈಗ ನಿನ್ನ ಗರ್ಭದಿಂದ ಭಗವಂತ ಕಪಿಲ ನಾಮಕನಾಗಿ ಅವತಾರ ಮಾಡ್ತಾನೆ. ಕಪಿಲ ದೇವ ಅವತಾರ ಮಾಡ್ತಾನೆ. ಆ ಕಪಿಲ ನಾಮಕ ಪರಮಾತ್ಮ ನಿನ್ನ ಎಲ್ಲ ತತ್ವ ಸಂಶಯ ಪರಿಹಾರ ಮಾಡಿ ಒಳ್ಳೆ ತತ್ವಜ್ಞಾನ ಉಂಟು ಮಾಡ್ತಾನೆ ಅಂತ ಕರ್ದಮ ಋಷಿಗಳು ಸಮಾಧಾನ ಮಾಡಿದರು. ಆಮೇಲೆ ಭಗವಂತ ಕಪಿಲ ನಾಮಕನಾಗಿ ಅವತಾರ ಮಾಡಿದ ದೇವಹೂತಿಯಲ್ಲಿ. ಆಮೇಲೆ ಕರ್ದಮರು ಕಾಡಿಗೆ ಹೋದರು. ಕಪಿಲ ಭಗವಂತ ಮಗ, ದೇವಹೂತಿ ತಾಯಿ. ಆ ಕಪಿಲ ಭಗವಂತ ತಾಯಿಗೇನೆ ಪಾಠ ಹೇಳಿ ಕಪಿಲ ಗೀತಾ ಅಂತ ಕರೀತಾರೆ. ಏನೇನು ಅವಳು ಪ್ರಶ್ನೆ ಕೇಳಿದ್ದು ಅದಕ್ಕೆಲ್ಲ ಉತ್ತರ ಕೊಟ್ಟು ಅವಳ ತತ್ವ ಸಂಶಯ ಪರಿಹಾರ ಮಾಡಿದ, ದೇವಹೂತಿಯನ್ನು ಉದ್ಧಾರ ಮಾಡಿದ ಕಪಿಲ ನಾಮಕ ಪರಮಾತ್ಮ. ಬಹಳ ದೊಡ್ಡ ಅವತಾರ ಕಪಿಲಾವತಾರ, ತತ್ವಜ್ಞಾನ ಕೊಟ್ಟಂಥ, ನಮ್ಮ ಎಲ್ಲ ಕರ್ಮಬಂಧನಗಳನ್ನು ಬಿಡಿಸುವಂಥ ಅವತಾರ ಅದು ಕಪಿಲಾವತಾರ. ಕಪಿಲ ನಾಮಕನ ಚರಿತ್ರೆ ಬೇರೆ ಬೇರೆ ಕಡೆ ಬರ್ತದೆ, ಉಪನಿಷತ್ತು ಎಲ್ಲ ಸಂಗ್ರಹ ಮಾಡಿ ವಿಜಯದಾಸರು ಒಂದು ಕಪಿಲ ಸುಳಾದಿ ಅಂತ ಮಾಡಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಕಪಿಲ ನಾಮಕ ಭಗವಂತನನ್ನು ಎಲ್ಲೆಲ್ಲಿ ಚಿಂತನೆ ಮಾಡಬೇಕು. ನೈವೇದ್ಯ ಕಾಲದಲ್ಲಿ ಪ್ರತಿನಿತ್ಯ ನಾವು ಊಟ ಮಾಡ್ತೇವೆ, ನೈವೇದ್ಯ ಮಾಡಿ ಅಲ್ಲಿ ಕಪಿಲನ ಪಾತ್ರ ಇದೆ. ಏನು ದೇವರ ನೈವೇದ್ಯ ತಂದಿಡ್ತೀವಲ್ಲ, ಅದೇನು ಖಾಲಿ ಆಗೋದಿಲ್ಲ, ಖಾಲಿ ಮಾಡೋದು ನಾವೇ. ದೇವರ ಮುಂದೆ ತಂದಿಡೋದು, ತೊಗೊಂಡು ಹೋಗೋದು. ನೈವೇದ್ಯ ಅಂದರೆ ಏನು? ಕಪಿಲಾತ್ಮಕ ದಿವ್ಯೇನ ಚಕ್ಷುಷಾ ತ್ವಲೋಕಯ. ಆ ಕಪಿಲ ನಾಮಕ ಪರಮಾತ್ಮ ದೃಷ್ಟಿ ಹಾಕ್ತಾನಂತ ಅದ್ರ ಮೇಲೆ. ದೃಷ್ಟಿ ನೈವೇದ್ಯ, ಇದೆಲ್ಲ ದೃಷ್ಟಿ ನೈವೇದ್ಯ. ದೇವರ ಮುಂದೆ ತಂದಿಟ್ಟರೆ ಕಪಿಲನ ದೃಷ್ಟಿ ಬೀಳ್ತದೆ, ನೈವೇದ್ಯ ಆಯಿತು. ಹೀಗೆ ನೈವೇದ್ಯ ಕಾಲದಲ್ಲಿ ಕಪಿಲ ನಾಮಕ ಪರಮಾತ್ಮನನ್ನು ಸ್ಮರಣೆ ಮಾಡಿರಿ ಅಂತ. ಯಾಕೆಂದರೆ ಅವನು ದೃಷ್ಟಿ ಹಾಕುವ ನಾವು ನರಸಿಂಹದೇವರು ಅದನ್ನು ಮೂಸ್ತಾರಂತ. ಅಘ್ರಾಣಿಸೋದು ನರಸಿಂಹದೇವರು, ಕಪಿಲ ದೃಷ್ಟಿ ಹಾಕ್ತಾನೆ. ನಮ್ಮ ಬಲಗಣ್ಣಿನಲ್ಲಿ ಕಪಿಲ ನಾಮಕ ಪರಮಾತ್ಮ ಇದ್ದಾನೆ. ಮಳೆಗಾಲದಲ್ಲಿ ಬರೋ ಮಿಂಚಿನಲ್ಲಿ ಕಪಿಲ ಇರ್ತಾನೆ. ಬಲಹಸ್ತದಲ್ಲಿ ಏನು ಕರ್ಮ ಮಾಡಬೇಕಾದ್ರೂ ಬಲಹಸ್ತದಿಂದ ಮಾಡ್ತೇವೆ ನಾವು. ಆರತಿ ಮಂಗಳ ಬಲಹಸ್ತದಲ್ಲಿ ಕಪಿಲ ನಾಮಕ ಪರಮಾತ್ಮ. ಯಜ್ಞಶಾಲೆಯಲ್ಲಿ ಅಲ್ಲಿ ಕಪಿಲ ನಾಮಕ ಪರಮಾತ್ಮ ಇರ್ತಾನೆ. ಹೀಗೆ ಅನೇಕ ಕಡೆ ಕಪಿಲನ ವ್ಯಾಪಾರಗಳು. ಅಂಥ ಕಪಿಲ ನಾಮಕ ಪರಮಾತ್ಮ ದೇವಹೂತಿಯ ಉದ್ಧಾರಕ್ಕೋಸ್ಕರವಾಗಿ ಅವತಾರ ಮಾಡಿದ. ಕಪಿಲ ಗೀತಾ ಅಂತ ತನ್ನದೇ ಒಂದು ತತ್ವ ಹೇಳಿದ. ದೇವಹೂತಿ ಮೊದಲು ಕೇಳ್ತಾಳೆ, ಮೋಕ್ಷಕ್ಕೆ ಹೋಗಬೇಕಾದವರು ಮೊದಲು ಮಾಡಬೇಕಾದ ಸಾಧನೆ. ಎಲ್ರಿಗೂ ಮೋಕ್ಷದ ಬಯಕೆ ಇದ್ದೇ ಇರ್ತದೆ. ಈ ಸಂಸಾರ ಅಂದರೆ ಇದು ಕ್ಲೇಶನೇ. ಸುಖನೂ ಉಂಟು, ದುಃಖನೂ ಉಂಟು. ಕೇವಲ ಸುಖದ ಮೋಕ್ಷ ಬೇಕಾದರೆ ಏನು ಮಾಡಬೇಕು? ಆಗ ಕಪಿಲ ಭಗವಂತ ಹೇಳ್ತಾನೆ, ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದೋ ಭವಂತೆ ಹೃತ್ಕರ್ಣ ರಸಾಯನ ಕಥಾ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಶ್ರದ್ಧಾ ಭಕ್ತಿ ಇದು ಬೇಕು. ಮೋಕ್ಷಕ್ಕೆ ಹೋಗಬೇಕಾದ್ರೆ ಶ್ರದ್ಧೆ ಬೇಕು,
ಏನು ಕರ್ಮ ಮಾಡುವಾಗ ಶ್ರದ್ಧೆಯಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು. ಶ್ರದ್ಧಾವತಿ ಭಕ್ತಿನ ಅನುಕ್ರಮಿಷ್ಯತಿ. ಅದು ಬರಬೇಕಾದ್ರೆ ಹೇಗೆ ಬರ್ತದೆ? ಸತಾಂ ಪ್ರಸಂಗ, ಸಜ್ಜನರ ಸಂಘ ಬೇಕು. ಸಜ್ಜನರ ಒಡನಾಟ ಇತ್ತು ಅಂತಾದರೆ ಅದು ಮೋಕ್ಷಕ್ಕೆ ಮೊದಲನೇ ಸಾಕು. ಇದಕ್ಕೇನು ನಿದರ್ಶನ? ಸಜ್ಜನರ ಸಂಘದಿಂದ ನಮಗೆ ಭಗವಂತನ ಅನುಗ್ರಹ ಆಗ್ತದೆ, ಮೋಕ್ಷ ಆಗ್ತದೆ. ಇದಕ್ಕೆ ನಿದರ್ಶನ ರಾಮಾಯಣದಲ್ಲಿ ನೋಡಿ. ರಾಮದೇವರು ಯಾರ್ಯಾರಿಗೆ ಅನುಗ್ರಹ ಮಾಡಿದರು? ಸುಗ್ರೀವನಿಗೆ ವಿಶೇಷ ಅನುಗ್ರಹ ಮಾಡಿದ ರಾಮ. ಸುಗ್ರೀವನಿಗೆ ಅವನಿಗೆ ರಾಜ್ಯ ತಂದು ಕೊಟ್ಟ, ಅವನ ಹೆಂಡತಿ ತಪ್ಪಿ ಹೋಗಿದ್ದು, ಹೆಂಡತಿಯನ್ನ ದೊರಕಿಸಿಕೊಟ್ಟ, ಸುಗ್ರೀವನಿಗೆ ಬೇಕಾದಷ್ಟು ಮಾಡಿದ, ಅವನಿಗೆ ರಾಜ್ಯ ಎಲ್ಲ ಕೊಡಿಸಿದ. ಯಾಕೆ ಸುಗ್ರೀವನಿಗೆ ಅಷ್ಟು ಅನುಗ್ರಹ ಮಾಡಲಿಕ್ಕೆ ಏನು ಕಾರಣ? ಅದೇ ವಾಲಿಯನ್ನು ಕೊಂದ ರಾಮ, ವಾಲಿಯನ್ನು ಕೊಂದ. ವಾಲಿನೂ ದೇವತೆನೇ, ಸುಗ್ರೀವನು ದೇವತೆ. ವಾಲಿ ಯಾರು? ಇಂದ್ರ. ಇಂದ್ರ ದೇವರೇ ವಾಲಿ, ವಾಲಿಯಾಗಿ ಹುಟ್ಟಿದ್ದು. ಸೂರ್ಯ ಯಾರು? ಇವನು ಸೂರ್ಯನೇ ಸುಗ್ರೀವ. ಸೂರ್ಯನೇ ಸುಗ್ರೀವ, ಇಂದ್ರನೇ ವಾಲಿ. ಇಬ್ಬರು ದೇವತೆಗಳ ಅವತಾರ. ಆದರೆ ರಾಮದೇವರು ಸುಗ್ರೀವನಿಗೆ ಅನುಗ್ರಹ ಮಾಡಿದ್ರು, ವಾಲಿಯನ್ನು ಕೊಂದ. ಯಾಕೆ? ಒಂದ್ಸಲ ವಾಲಿಯನ್ನು ಕೊಂದಾಗ ಅಲ್ಲಿ ಹೋಗ್ತಾನೆ ರಾಮ. ವಾಲಿ ಎದುರುಗಡೆ ಹೋದ, ಇನ್ನೂ ಪ್ರಾಣ ಹೋಗಿದ್ದಿಲ್ಲ ವಾಲಿಗೆ. ಆಗ ವಾಲಿ ಕೇಳ್ತಾನಂತೆ ರಾಮನ್ನ, ರಾಮ, ಮರದ ಮರೆಯಲ್ಲಿ ನಿಂತುಕೊಂಡು ಬಾಣ ಬಿಟ್ಟು ನನ್ನನ್ನು ಕೊಂದೆ ನೀನು, ನಾನೇನು ನಿನಗೆ ಅನ್ಯಾಯ ಮಾಡಿದ್ದೇನೆ ಹೇಳು? ಏನು ಅನ್ಯಾಯ ಮಾಡಿದ್ದೆ? ಸುಗ್ರೀವನಿಗೂ ನನಗೂ ಇರುವ ಜಗಳ. ನೀನು ಸುಗ್ರೀವನನ್ನು ಎತ್ತಿ ಕಟ್ಟಿ ಅವನ ಪಕ್ಷಕ್ಕೆ ಹೋಗಿ ನನ್ನನ್ನು ಬಾಣ ಬಿಟ್ಟು ಕೊಂದು, ನಾನೇನು ನಿನಗೆ ಶತ್ರುತ್ವ ಮಾಡಿದ್ದೇನೆ? ನಿನಗೆ ಸೀತೆ ಬೇಕಾಗಿತ್ತು, ಸೀತೆ ಕಳೆದು ಹೋಗಿದ್ದು, ಸೀತೆಯನ್ನು ಹುಡುಕ್ತಾ ಬಂದಿದ್ದು, ಸೀತೆ ಬೇಕಿತ್ತು. ಅದಕ್ಕೆ ಸುಗ್ರೀವನನ್ನು ಅಪ್ರೋಚ್ ಮಾಡಿದ್ದು. ಸುಗ್ರೀವನನ್ನು ಅಪ್ರೋಚ್ ಮಾಡೋದಕ್ಕಿಂತ ನನ್ನ ಹತ್ರ ಬಂದಿದ್ದರೆ 1 ನಿಮಿಷದಲ್ಲಿ ಸೀತೆಯನ್ನು ತರಿಸ್ತಿದ್ದೆ ಅಂತ ವಾಲಿ. ಸುಗ್ರೀವ ಸೀತೆಯನ್ನು ತರಿಸ್ತಾನೆ ಅಂತ ಹೇಳಿ ಸುಗ್ರೀವನಿಗೋಸ್ಕರ ಅವನು ಹೇಳಿದ ಅಂತ ಅವನ ಮಾತಿನಿಂದ ನೀನು ನನ್ನನ್ನು ಕೊಂದಿ. ಸುಗ್ರೀವನ ಮಾತು ಕೇಳಿ ನನ್ನ ಹತ್ರನೇ ಬಂದಿದ್ದರೆ 1 ಕ್ಷಣದಲ್ಲಿ ಸೀತೆ ಬರ್ತಿದ್ದೆ. ನೀನು ಸುಗ್ರೀವನ ಹತ್ರ ಹೋದೆ, ಅಷ್ಟು ಸುಲಭದಲ್ಲಿ ತರಿಸಲಿಕ್ಕೆ ಆಗಲ್ಲ ಅವನಿಗೆ. ದೊಡ್ಡ ಯುದ್ಧ ಮಾಡಬೇಕು, ಸೇತುವೆ ಕಟ್ಟಬೇಕು, ಲಂಕೆಗೆ ಹೋಗಬೇಕು, ಯುದ್ಧ ಮಾಡಬೇಕು, ಎಷ್ಟು ದೊಡ್ಡ ರಗಳೆ. ನನ್ನ ಹತ್ರ ಬರ್ಬೋದಾಗಿತ್ತಲ್ಲ, 1 ಕ್ಷಣ ತರಿಸ್ತಿದ್ದೆ. ರಾಮ ಕೇಳ್ತಾನೆ, ಅದು ಹೇಗೆ ನೀನು ಸೀತೆಯನ್ನು ತರಿಸ್ತಿದ್ದಿ ಅಂದರೆ, ವಾಲಿ ಹೇಳಿದ, ನನಗೂ ರಾವಣನಿಗೂ ಅಷ್ಟು ಫ್ರೆಂಡ್ಶಿಪ್ ಇದೆ ಎಂದ. ನನಗೂ ರಾವಣನಿಗೂ ಅಷ್ಟು ಫ್ರೆಂಡ್ಶಿಪ್ ಇದೆ, 1 ಮಾತು ಹೇಳಿದರೆ ರಾವಣ ತಂದು ಕೊಡ್ತಿದ್ದ. ರಾಮ ಹೇಳಿದ, ಅದಕ್ಕೆ ನಿನ್ನನ್ನು ಕೊಂದದ್ದು ಅಂದ. ನಿನ್ನ ಬಾಯಲ್ಲೇ ಬಂತು, ನನಗೂ ರಾವಣನಿಗೂ ಅಷ್ಟು ಫ್ರೆಂಡ್ಶಿಪ್ ಇದೆ, ನಾನು 1 ನಿಮಿಷ ತರಿಸ್ತಿದ್ದೆ ಅಂತ ಹೇಳಿದೆಲ್ಲ, ಅದಕ್ಕೆ ಕೊಂದು. ನಿನಗೆ ಫ್ರೆಂಡ್ಶಿಪ್ ಮಾಡಲಿಕ್ಕೆ ರಾವಣನ ಬಿಟ್ಟು ಬೇರೆ ಯಾರು ಸಿಗಲಿಲ್ವಾ? ನನ್ನ ಸೀತೆ ಕಳೆದು ಹೋಗಿಲ್ವೋ ಅಂತಾನೆ ರಾಮ. ನನ್ನ ಸೀತೆ ಕಳೆದು ಹೋಗಿಲ್ಲ, ಸೀತೆ ಗೊಂಬೆ ಕಳೆದೋದು, ಸೀತೆಯ ಪ್ರತಿಕೃತಿ ಅಲ್ಲಿದ್ದದ್ದು. ಸೀತೆ ಕಳೆದು ಹೋಗಿಲ್ಲ. ಸೀತೆಯನ್ನು ಮುಟ್ಟುವ ಯೋಗ್ಯತೆ ಯಾರಿಗಿದೆ? ಯಾರಿಗಿದೆ ಸೀತೆಯನ್ನು? ಅಂಥ ಪತಿವ್ರತೆ ಅವಳು. ಮುಟ್ಟಿದರೆ ರಾವಣನ ಕೈ ಸುಟ್ಟು ಹೋಗ್ತಿತ್ತು. ಅದೊಂದು ಗೊಂಬೆ ತೊಗೊಂಡು ಹೋಗಿದ್ದಾನೆ, ಅದನ್ನು ತರಲಿಕ್ಕೆ ನಾನು ಹುಡುಕ್ತಾ ಇದ್ದೇನೆ ಅಷ್ಟೇ. ಆದರೆ ಸುಗ್ರೀವನ ಹತ್ರ ಯಾಕೆ ಹೋದೆ ಅಂತಂದರೆ, ಸುಗ್ರೀವ ಯಾರ ಫ್ರೆಂಡ್ಶಿಪ್ ಬೆಳೆಸಿದ್ದಾನೆ? ಹನುಮಂತನ ಫ್ರೆಂಡ್ಶಿಪ್. ಸುಗ್ರೀವ ಹನುಮಂತನ ಪಕ್ಷದಲ್ಲಿದ್ದಾನೆ, ಹನುಮಂತನನ್ನು ಆಶ್ರಯಿಸಿಕೊಂಡಿದ್ದಾನೆ ಋಷಿಮುಖ ಪರ್ವತದಲ್ಲಿ. ಅದಕ್ಕೆ ನಾನು ಹೋದೆ. ಸುಗ್ರೀವ ಹೇಳಿದ ಅಂತ ನಿನ್ನನ್ನು ಕೊಂದದ್ದಲ್ಲ, ನೀನು ರಾವಣನ ಸ್ನೇಹ ಬೆಳೆಸಿದ್ದಿ, ಅದಕ್ಕೆ ನಿನ್ನನ್ನು ಕೊಂದಿದ್ದೆ. ಹಾಗಾದರೆ ಯಾರ ಸಂಘದಲ್ಲಿರಬೇಕು? ಸತಾಂ ಪ್ರಸಂಗ. ಕಪಿಲ ಭಗವಂತ ಹೇಳೋದು ಸಜ್ಜನರ ಸಂಘದಲ್ಲಿದ್ದರೆ ದೇವರ ಅನುಗ್ರಹ ಮಾಡ್ತಾರೆ. ಹನುಮಂತನ ಸಂಘದಲ್ಲಿದ್ದ ಸುಗ್ರೀವ ಬದುಕೊಂಡ. ವಾಲಿ ರಾವಣನ ಸಂಘ ಮಾಡಿದ, ಅವನ ಬಾಯಲ್ಲೇ ಬಂತು, ರಾಮ ಕೊಂದ. ಅದಕ್ಕೆ ವಾಲಿ ತಿದ್ಕೊಂಡ. ಮುಂದಿನ ಸಲ ಹುಟ್ಟುವಾಗ ವಾಲಿ ಏನಾಗಿ ಹುಟ್ಟಿದ? ಅದೇ ವಾಲಿ ಮುಂದಿನ ಸಲ ಹುಟ್ಟುವಾಗ ಅರ್ಜುನನಾಗಿ ಹುಟ್ಟಿದ, ಭೀಮನ ತಮ್ಮನಾಗಿ ಹುಟ್ಟಿದ. ಹನುಮಂತನೇ ಭೀಮ, ಆ ಭೀಮನ ತಮ್ಮನಾಗಿ ಅರ್ಜುನ ಹುಟ್ಟಿದ. ಆದ್ದರಿಂದ ಆ ರಾಮ ಕೃಷ್ಣನಾಗಿ ಅರ್ಜುನನಿಗೆ ಸಾರಥ್ಯ ಮಾಡಿ, ಅವನ ರಥಕ್ಕೆ ಸಾರಥಿಯಾಗಿ 18 ದಿವಸ ಯುದ್ಧದಲ್ಲಿ ಅವನ ಜೀವ ಉಳಿಸಿದ. ಹಿಂದಿನ ಸಲ ಅವನನ್ನು ಕೊಂದವನು ರಾಮ, ಇವನನ್ನು ವಾಲಿಯನ್ನು ಕೊಂದವನು. ಅದೇ ವಾಲಿ ಅರ್ಜುನನಾದಾಗ ಭೀಮನ ತಮ್ಮ ಆಗಿದ್ದಾನೆ ಅನ್ನೋ ಕಾರಣದಿಂದ ಅವನ ಜೀವ ಉಳಿಸಿದೆ. ಯುದ್ಧದಲ್ಲಿ ಎಷ್ಟು ಆಪತ್ತು ಬಂದಿತ್ತು ಅರ್ಜುನನಿಗೆ ನೋಡಿ. ಸುಗ್ರೀವ ಹನುಮಂತನ ಕಡೆ ಇದ್ದಾನೆ ಅಂತ ಹೇಳಿ ರಾಮ ಸುಗ್ರೀವನ ಕಾಪಾಡಿದ. ಆದರೆ ಸುಗ್ರೀವ ಮುಂದೆ ಹುಟ್ಟುವಾಗ ತಪ್ಪಿದ, ಯಾಕೆ ಬಿಟ್ಟ. ಅವನು ಇದಾದ ಕರ್ಣ. ಸುಗ್ರೀವನೇ ಕರ್ಣನಾಗಿ ಹುಟ್ಟು, ಸೂರ್ಯನೇ ಕರ್ಣ. ಅವನು ದುರ್ಯೋಧನನ ಕಡೆ ಸೇರಿಕೊಂಡ. ಸ್ವತಃ ಕೃಷ್ಣ ಹೋಗಿ ಕರೆದರೂ ಬರಲಿಲ್ಲ.
ಈ ಕಡೆ ಬಾರೋ, ಭೀಮನ ಕೈಯಲ್ಲಿ ನಮಸ್ಕಾರ ಮಾಡಿಸ್ತೀನಿ ಬಾ ಅಂತಾನೆ ಕೃಷ್ಣ. ಭೀಮ ನಮಸ್ಕಾರ ಮಾಡ್ತಾನೆ, ಯುಧಿಷ್ಠಿರ ನಮಸ್ಕಾರ ಮಾಡ್ತಾನೆ. ಅವರಿಗೆ ಅಣ್ಣ ನೀನು, ದುರ್ಯೋಧನನ ಕಡೆ ಹೋಗಬೇಡ, ಈ ಕಡೆ ಬಾ ಅಂದರೆ ಬರಲಿ. ಕರ್ಣನನ್ನು ಅರ್ಜುನನ ಕೈಗೆ ಕೊಲಿಸಿ. ಹಾಗಾದರೆ ಕಪಿಲ ಹೇಳೋದೇನು? ಸಜ್ಜನರ ಸಂಘ ಮಾಡಿ, ಅದು ಭಗವಂತ ಅನುಗ್ರಹ ಮಾಡ್ತಾನೆ. ಹನುಮಂತನ ಸಂಘ ಮಾಡಿ ಇವನು ಸುಗ್ರೀವ ಉದ್ಧಾರ, ಭೀಮನ ತಮ್ಮನಾಗಿ ಅರ್ಜುನ ಉದ್ಧಾರ ಆದ. ತ್ರೇತಾ ದ್ವಾಪರ, ಕಲಿಯುಗದಲ್ಲಿ ಮಧ್ವಾಚಾರ್ಯರ ಪಕ್ಷದಲ್ಲಿದ್ದು ನಾವು ಉದ್ಧಾರ ಆಗಬೇಕು. ಅವರೇ ಅಲ್ಲಿ ಹನುಮಂತ, ಭೀಮ, ಇಲ್ಲಿ ಮಧ್ವರ ಪಕ್ಷದಲ್ಲಿದ್ದರೆ ಭಗವಂತ ಅನುಗ್ರಹ ಮಾಡಿಬಿಟ್ಟ. ಒಟ್ಟು ವಾಯುದೇವರ ಪಕ್ಷದಲ್ಲಿ ಇರಬೇಕು. ಇದು ಕಪಿಲ ಹೇಳುವಂಥ ನೀತಿ. ಹೀಗೆ ಕಪಿಲ ಭಗವಂತ ಅನೇಕ ತತ್ವಗಳನ್ನು ದೇವಹೂತಿಗೆ ಹೇಳಿ ಉದ್ಧಾರ ಮಾಡಿದ. ಇದು ದೇವಹೂತಿಯ ಚರಿತ್ರೆ ಆಯಿತು. ದೇವಹೂತಿ ಮೋಕ್ಷಕ್ಕೆ ಹೋದಲು ಅಂತ ಧ್ಯಾನದ ಪ್ರಕ್ರಿಯೆ ಹೇಳ್ತಾರೆ ಕಪಿಲ ಭಗವಂತ. ಇನ್ನೊಂದು ಪ್ರಧಾನ ಉಪದೇಶ ಕಪಿಲ ಗೀತೆಯಲ್ಲಿ ಬಂದಿರೋದು ಧ್ಯಾನ. ಪ್ರತಿಯೊಬ್ಬ ಮನುಷ್ಯ ಬೆಳಿಗ್ಗೆ ಎದ್ದು ಕೂಡಲೇ ದೇವರ ಧ್ಯಾನ ಮಾಡಬೇಕು. ಇನ್ನೇನು ತಲೆಯಲ್ಲಿ ಬರಬೇಕು. ಸಂಚಿಂತಯೇ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ನಖ ಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹೃದಯಾಂಧಕಾರಂ ಯಚ್ಚೌಚ ನಿಸೃತ ಸರಿತ್ಪ್ರವರೋಧಕೇನ ತೀರ್ಥೇನ ಮೂರ್ಧ್ನಿಧಿಧೃತೇನ ಶಿವಶಿವೋಭೂತ್ ಧ್ಯಾತುರ್ಮನಶ್ಯಮಲಶೈಲ ನಿಸೃಷ್ಟವಜ್ರಂ ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ. ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ. ಎದ್ದು ಕೂಡಲೇ ಚಿರಕಾಲ ಬಹಳ ಹೊತ್ತು ಪರಮಾತ್ಮನ ಧ್ಯಾನ ಮಾಡಬೇಕು. ಅದೇ ಸ್ನಾನ, ಧ್ಯಾನ ಸ್ನಾನ, ಆಮೇಲೆ ಜಲಸ್ನಾನ. ಎದ್ದು ಕೂಡಲೇ ದೇವರ ಧ್ಯಾನ ಮಾಡಬೇಕು. ಪಾದದಿಂದ ಹಿಡಿದು ತಲೆಯ ತನಕ ಭಗವಂತನ ಧ್ಯಾನ ಮಾಡಬೇಕು. ಏನು ಧ್ಯಾನ ಮಾಡೋದು ಅಂದರೆ ಪಾದದ ಮಹಿಮೆ ಚಿಂತನೆ ಮಾಡೋದು. ಎಂಥ ಪಾದವೋ ರಂಗಯ್ಯ, ನಿಂದ ಎಂಥ ಪಾದವೋ ಅಂತ ವಾದಿರಾಜರು ಹೇಳಿದ್ದಾರೆ. ಎಂಥ ಪಾದ! ದುರ್ಯೋಧನನನ್ನು ಸಿಂಹಾಸನದಿಂದ ಉರುಳಿಸಿದ ಪಾದ, ನಂದಗೋಕುಲವನ್ನು ಪವಿತ್ರ ಮಾಡಿದ ಪಾದ, ಗರುಡಾರೂಢವಾದಂಥ ಗರುಡನ ಹೆಗಲೇರಿದ ಪಾದ, ಕಲ್ಲಿಗೆ ಶಿಲೆಗೆ ಚೈತನ್ಯ ತಂದುಕೊಟ್ಟಂಥ ಪಾದ, ಭಗವಂತನ ಪಾದ ಎಷ್ಟು ಪವಿತ್ರವಾದ. ತ್ರಿವಿಕ್ರಮಾವತಾರದಲ್ಲಿ ಗಂಗಾ ಜನಕ ಪಾದ. ತ್ರಿವಿಕ್ರಮ ಒಂದು ಪಾದವನ್ನು ಮೇಲೆ ಕೆತ್ತಿದಾಗ ಬ್ರಹ್ಮಾಂಡದ ಮೇಲಿನ ರೂಫ್ ಒಡೆದೋಯ್ತು, ಹೊರಗಡೆ ಜಲಾವರಣದ ನೀರು ಒಳಗೆ ಬಂತು. ಬ್ರಹ್ಮದೇವರು ಆ ಪಾದ ತೊಳೆದ್ರು, ಆ ನೀರಿನಿಂದ ಅದೇ ಗಂಗಾ ನದಿಯಾಗಿ ಹರ್ಕೊಂಡು. ಭಗವಂತನ ಪಾದೋದಕ 3 ಲೋಕ ಪವಿತ್ರಗೊಳಿಸ್ತದೆ. ಪಾದದ ಮಹಿಮೆ ಎಷ್ಟಿರಲಿಕ್ಕೆ, ಪಾದ ತೊಳೆದ ನೀರೇ ಅಂಥದ್ದು. ಹೀಗೆ 3 ಲೋಕ ಪಾವನಗೊಳಿಸುವ ಗಂಗೆಗೆ ಜನಕವಾದ ಪಾದ ಭಗವಂತನ ಪಾದ. ರಾಮಾವತಾರದಲ್ಲಿ ಒಂದು ಕಲ್ಲು ಅಹಲ್ಯೆ ಶಿಲೆಯಾಗಿದ್ದು, ಆ ಕಲ್ಲಿನನ್ನು ಮೆಟ್ಟಿದ ಕೂಡಲೇ ಅದಕ್ಕೆ ಚೈತನ್ಯ ಮೂಡಿ ಬಂತು. ಶಿಲಾ ಬಾಲಾಜಾತ, ಅಂಥ ಕಲ್ಲಿಗೆ ಚೈತನ್ಯ ತುಂಬುವಂತಹ ಪಾದ ರಾಮನ ಪಾದ. ಎಷ್ಟು ಪವಿತ್ರವಾದದ್ದು. ದುರ್ಯೋಧನನನ್ನು ಉರುಳಿಸಿದ ಪಾದ. ಈ ಕೌರವರೆಲ್ಲ ಒಂದು ಸಭೆ ಸೇರಿದ್ದರು. ಕೃಷ್ಣ ಬಂದ, ಪಾಂಡವರಿಗೆ ಏನಾದರೂ ಸ್ವಲ್ಪ ಕೊಡಿ ಅಂತ ಕೇಳಲಿಕ್ಕೆ ಬಂದ. ದೊಡ್ಡ ಸಭೆಯಲ್ಲೆಲ್ಲ ಕೂತಿದ್ದರು. ಕೃಷ್ಣ ಬಾಗಿಲಲ್ಲಿ ಬಂದು ಕೂಡಲೇ ಭೀಷ್ಮಾದಿಗಳೆಲ್ಲ ಎದ್ದು ನಿಂತರಂತೆ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ದೊಡ್ಡ ದೊಡ್ಡ ಆಚಾರ್ಯರು ಎದ್ದು ನಿಂತರು. ಕೃಷ್ಣ ಬಂದಿದ್ದಾನೆ ಅಂತ ಎದ್ರು, ಆಸನ ಬಿಟ್ಟು ಎದ್ದು ನಿಂತುಕೊಂಡು. ದುರ್ಯೋಧನ ಮಾತ್ರ ಹಾಗೇ ಕೂತಿದ್ದಂತೆ. ಇವನಿಗೇನು ನಾನು ಹೇಳೋದು ಅಂತ ನೋಡಿದ ಕೃಷ್ಣ. ಬಾಗಿಲಲ್ಲಿ ಹೊಸ್ತಲಲ್ಲಿ ನಿಂತುಕೊಂಡು ನೋಡಿದ, ಎಲ್ಲ ಎದ್ದಿದ್ದಾರೆ ದೊಡ್ಡ ದೊಡ್ಡವರು. ಭೀಷ್ಮಾಚಾರ್ಯ ಎದ್ದಿದ್ದಾರೆ ಅಂತಲಾದರೂ ಹೇಳ್ಬೇಕಾ ಬೇಡ ದುರ್ಯೋಧನ? ತಾನು ಬಂದಿದ್ದಾನೆ ಅಂತ ಬೇಡ. ಭೀಷ್ಮಾಚಾರ್ಯ ಎದ್ದು ನಿಂತಾಗ ತಾನು ಕೂಡೋದು ಅಂದರೆ ಕೂತಿದ್ದ. ಆ ಬಾಗಿಲಲ್ಲಿ ನಿಂತವನು ಸ್ವಲ್ಪ ಕಾಲಿನಿಂದ ಭೂಮಿ ಒತ್ತಿದನಂತೆ. ಬಾಗಿಲಲ್ಲಿ ಅಲ್ಲಿಂದ ಒತ್ತಿ ಈ ಕಡೆ ಇವನು ಕೂತಿದ್ದ ದುರ್ಯೋಧನ. ಅಲ್ಲಿ ಒತ್ತಿದ ಕೂಡಲೇ ಈ ಭೂಮಿ ಮೇಲಕ್ಕೆ ಹೋಯಿತು. ಮೇಲಕ್ಕೆ ಹೋದ ಕೂಡಲೇ ಸಿಂಹಾಸನದಿಂದ ದುರ್ಯೋಧನ ಉರುಳ್ಕೊಂಡು ಪಾದಕ್ಕೆ ಬಿದ್ದಂತೆ, ಕೃಷ್ಣನ ಪಾದಕ್ಕೆ ಬಿದ್ದಂತೆ. ಹಾಗೆ ಮಾಡಿದ ಕೃಷ್ಣ ಅಂತ ವಾದಿರಾಜರು ಹೇಳ್ತಾರೆ. ಬಲುಪಂಥ ಕೌರವನನ್ನು ಉರುಳಿಸಿದ ಪಾದ ಅಂತ ವಾದಿರಾಜರು ಎಲ್ಲ ಸಂಗ್ರಹ ಮಾಡಿ ಹೇಳಿದ್ದಾರೆ. ಪಾದದ ಮಹಿಮೆ ಹಾಗೆ. ಚೆಂಡು ತರುವ ನೆಪದಿ ಚೆಂಡು ತರ್ತೇನೆ ಅಂತ ಹೇಳಿ ಚೆಂಡು ಬಿತ್ತಂತೆ. ಈ ಚೆಂಡಾಟ ಆಡುವಾಗ ಅದು ಯಮುನಾ ನದಿಯಲ್ಲಿ ಬಿತ್ತು. ಚೆಂಡು ತರುವ ನೆಪದಿ ಅದಕ್ಕೆ ಯಮುನಾ ನದಿಗೆ ಹಾರಿ ಅಲ್ಲಿ ಕಾಳಿಂಗ ಸರ್ಪನ ಹೆಡೆ ತುಳಿದು ಕಾಳಿಯ ಮರ್ದನ ಮಾಡಿ ಅವನನ್ನು ಉದ್ಧಾರ ಮಾಡಿದ ಪಾದ ಅಂತ ಹೀಗೆ ಹೇಳಿದ. ಹೀಗೆ ಪಾದದ ಮಹಿಮೆ ಚಿಂತನೆ ಮಾಡಿ
ಬೇರೆ ಬೇರೆ ಪುರಾಣಗಳಲ್ಲಿದೆ ಭಗವಂತನ ಪಾದದ ಮಹಿಮೆ. ಅದನ್ನೆಲ್ಲ ಪಾದ ಮಹಿಮಾ ಸುಳಾದಿ ಅಂತ ವಿಜಯದಾಸರು ಅದನ್ನು ಸಂಗ್ರಹ ಮಾಡಿದ್ದಾರೆ. ಆಮೇಲೆ ಇದೆಲ್ಲ ಧ್ಯಾನದ ಕ್ರಮ. ಹೀಗೆ ಪಾದದಿಂದ ಶಿರಸ್ಸಿನ ತನಕ ಧ್ಯಾನ ಮಾಡೋದು. ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ. ಒಂದು ಸಲ ಬುಬ್ಬು ಅಲ್ಲಾಡಿಸಿದರೆ ಬ್ರಹ್ಮಾದಿ ಪದವಿ ಸಿಕ್ಕಿಬಿಡ್ತದಂತೆ. ಅಂಥ ವ್ಯಕ್ತಿತ್ವ ಭಗವಂತಂದು ಅಂತ. ಮುಂದಿನ ಕಥೆ ಇದು ದೇವಹೂತಿ ಚರಿತ್ರೆ ಆಯಿತು. ಪ್ರಸೂತಿ ಅಂತ ಇನ್ನೊಬ್ಬ ಮಗಳು ಸ್ವಯಂಭೂಮನುವಿಗೆ. ಪ್ರಸೂತಿಯನ್ನು ದಕ್ಷ ಮದುವೆ ಮಾಡಿಕೊಂಡ. ದಕ್ಷನಿಗೆ ಪ್ರಸೂತಿಯಲ್ಲಿ 16 ಹೆಣ್ಣುಮಕ್ಕಳು ಹುಟ್ಟಿದರು. 16 ಹೆಣ್ಣುಮಕ್ಕಳ ಪೈಕಿ ಕೊನೆಯವಳು ಸತೀದೇವಿ. ಎಲ್ರಿಗೂ ಮದುವೆ ಆಯಿತು, ಮಕ್ಕಳಾಯಿತು. ಆ 16ನೇ ಹುಡುಗಿ ಸತೀದೇವಿದು ಮಾತ್ರ ಸ್ವಲ್ಪ ದುರಂತ ಆಯಿತು. ಆ ಸತೀದೇವಿ ರುದ್ರದೇವರನ್ನ ಮದುವೆ ಮಾಡಿಕೊಂಡ್ರು. ದಕ್ಷನ ಮಗಳು ದಾಕ್ಷಾಯಿಣಿ ರುದ್ರದೇವರನ್ನ ಮದುವೆ ಮಾಡಿಕೊಂಡು ಸಂತಾನ ಆಗಲಿಲ್ಲ. ಆಗ್ತಿತ್ತು, ಅಷ್ಟರ ಒಳಗಡೆನೆ ಸತೀದೇವಿ ಆತ್ಮಾಹುತಿ ಮಾಡಿಕೊಂಡ್ರು. ರುದ್ರದೇವರ ಹೆಂಡತಿ ಅಗ್ನಿಯನ್ನು ಸೃಷ್ಟಿ ಮಾಡಿಕೊಂಡು ಬೆಂಕಿಗೆ ತನ್ನ ದೇಹವನ್ನು ಆಹುತಿ ಮಾಡಿಕೊಂಡು ಅಂತ ಹೇಳಿದರು. ಹಾಗೆ ಕೇಳ್ತಾನೆ ವಿದುರ ಮಿತ್ರರನ್ನ, ಯಾಕೆ ರುದ್ರದೇವರ ಹೆಂಡತಿಗೆ ಅಂಥ ಪ್ರಸಂಗ ಯಾಕೆ ಬಂತು? ಒಂದು ದೊಡ್ಡ ಕಥೆ. ಪತಿಭಕ್ತಿ ರುದ್ರದೇವರಿಗೆ, ರುದ್ರದೇವರ ಮೇಲೆ ಸತೀದೇವಿಗೆ ಅಷ್ಟು ಪತಿಭಕ್ತಿ. ಆ ಪತಿಭಕ್ತಿ ನಿಮಿತ್ತದಿಂದ ತನ್ನ ದೇಹವನ್ನು ಆತ್ಮಾಹುತಿ ಮಾಡಿಕೊಳ್ಳುವ ಪ್ರಸಂಗ ಬಂತು. ಏನಾಯಿತು ಅಂದರೆ, ಒಮ್ಮೆ ಎಲ್ಲ ಪ್ರಜಾಪತಿಗಳು ಸೇರಿ ಒಂದು ಯಜ್ಞ ಮಾಡ್ತಾ ಇದ್ದಾರೆ. ಅಲ್ಲಿ ಬ್ರಹ್ಮ ರುದ್ರ ಎಲ್ಲರೂ ಕೂತಿದ್ರು. ದಕ್ಷ ಪ್ರಜಾಪತಿ ಬಂದ. ದಕ್ಷ ಪ್ರಜಾಪತಿ ಅಂದರೆ ರುದ್ರನಿಗೆ ಮಾವ, ಹೆಣ್ಣು ಕೊಟ್ಟ ಮಾವ ದಕ್ಷ ಪ್ರಜಾಪತಿ. ತನ್ನ ಮಗಳನ್ನು ಸತೀದೇವಿಯನ್ನು ಕೊಟ್ಟು ಮದುವೆ ಮಾಡಿದ್ದ. ದಕ್ಷ ಬಂದಾಗ ಎಲ್ಲರೂ ಎದ್ದು ನಿಂತುಕೊಂಡ್ರು. ರುದ್ರದೇವರು ಮಾತ್ರ ಹೇಳಿದರು. ರುದ್ರದೇವರು ದೊಡ್ಡವರು, ದಕ್ಷನಿಗಿಂತ ದೊಡ್ಡವರು. ತಾರತಮ್ಯದಲ್ಲಿ ರುದ್ರದೇವರು 5ನೇ ಕಕ್ಷೆ. ಮೊದಲನೇ ಕಕ್ಷೆ ವಿಷ್ಣು, 2ನೇ ಕಕ್ಷೆ ಲಕ್ಷ್ಮೀದೇವಿ, 3ನೇದ್ದು ಬ್ರಹ್ಮವಾಯು, 4ನೇದ್ದು ಸರಸ್ವತಿ, ಭಾರತೀ ಸರಸ್ವತಿ. 5ನೇ ಕಕ್ಷೆಯಲ್ಲಿ ಗರುಡ ಶೇಷ ರುದ್ರ, ಇವರು ಗರುಡ ಶೇಷ ರುದ್ರರು. 6ನೇ ಕಕ್ಷೆಯಲ್ಲಿ ಕೃಷ್ಣನ ಷಣ್ಮಹಿಷಿಯರು, 6 ಜನ ಮಹಿಷಿಯರು. 7ನೇ ಕಕ್ಷೆಯಲ್ಲಿ ಸೌಪರ್ಣಿ, ವಾರುಣಿ, ಪಾರ್ವತಿ ಅವರು. 8ರಲ್ಲಿ ಇಂದ್ರ, ಕಾಮ. 9 ಅಹಂಕಾರಿಕ ಪ್ರಾಣ. 10ನೇ ಕಕ್ಷೆ ದಕ್ಷ ಪ್ರಜಾಪತಿ, 10ನೇ ಸ್ಥಾನ. ರುದ್ರದೇವರದ್ದು 5ನೇ ಸ್ಥಾನ. ಅದರಿಂದ ದಕ್ಷ ಬಂದಾಗ ರುದ್ರದೇವರು ದೊಡ್ಡವರು ಹೇಳಬೇಕಾಗಿಲ್ಲ. ಆದರೂ ಕೂಡ ಒಂದು ಮರ್ಯಾದೆ, ಸ್ಥಾನ ಮರ್ಯಾದೆ ಅಂತಿದೆ. ಮಾವ, ರುದ್ರದೇವರು ಹೆಣ್ಣು ಕೊಟ್ಟ ಮಾವ ಆದ್ದರಿಂದ ಆ ಸ್ಥಾನಕ್ಕೊಂದು ಗೌರವ ಕೊಟ್ಟು ಹೇಳಬೇಕಾಗಿತ್ತು. ಈಗ ಇಂದ್ರದ್ದು 8ನೇ ಕಕ್ಷೆ ಇಂದ್ರ, ಬೃಹಸ್ಪತ್ಯಾಚಾರ್ಯದ್ದು 10ನೇ ಕಕ್ಷೆ, 10ನೇ ರ್ಯಾಂಕ್. ಆದರೂ ಬೃಹಸ್ಪತ್ಯಾಚಾರ್ಯಗೆ ಇಂದ್ರ ನಮಸ್ಕಾರ ಮಾಡ್ತಾನೆ. ಯಾಕೆಂದರೆ ಅವರು ಪುರೋಹಿತರು, ದೇವ ಪುರೋಹಿತರು ಬೃಹಸ್ಪತ್ಯಾಚಾರ್ಯ. ಅವರು 10ನೇ ಕಕ್ಷೆ. 8ನೇ ಕಕ್ಷೆ ಇಂದ್ರ ನಮಸ್ಕಾರ ಮಾಡ್ತಾರೆ. ಅದರಂತೆ 5ನೇ ಕಕ್ಷೆ ರುದ್ರದೇವರು, 10 ದಕ್ಷ. ಆದರೂ ರುದ್ರದೇವರು ದಕ್ಷನಿಗೆ ನಮಸ್ಕಾರ ಮಾಡಬೇಕಾಗಿದೆ. ಯಾಕೆಂದರೆ ಮಾವ, ಹೆಣ್ಣು ಕೊಟ್ಟ ಮಾವನಿಗೆ ಗೌರವಿಸಬೇಕು ಅಂತ ಒಂದು ಪದ್ಧತಿ, ಶಾಸ್ತ್ರ. ಆದರೆ ರುದ್ರದೇವರು ಹೇಳಲಿಲ್ಲ. ಇದು ದಕ್ಷನಿಗೆ ಸಿಟ್ಟು ಬಂತು. ನನ್ನನ್ನು ಅವಹೇಳನ ಮಾಡ್ತಿದ್ದಾನೆ ಅಳಿಯ ಅಂತ ಸಿಟ್ಟಾಗಿ ರುದ್ರದೇವರು ಆ ಮಂತ್ರ ಎಲ್ಲ ನಿಲ್ಲಿಸಿ, ಪುರೋಹಿತರಿಂದ ಮಂತ್ರ ನಿಲ್ಲಿಸಿ, ಆ ಯಜ್ಞ ಮಂಟಪದಲ್ಲಿ ಅದಷ್ಟು ದೊಡ್ಡ ಸಭೆಯಲ್ಲಿ ರುದ್ರದೇವರನ್ನು ಅವಾಚ್ಯವಾಗಿ ಬೈತಾರೆ. ಇವನು ಪ್ರೇತಗಳ ಜೊತೆಗೆ ವಾಸ ಮಾಡುವವನು, ಸ್ಮಶಾನವಾಸಿ, ದಿಗಂಬರ, ಪ್ರೇತಗಣ ಮಧ್ಯದಲ್ಲಿರುವವನು, ನೀವು ವ್ಯವಹಾರ ಗೊತ್ತಿಲ್ಲ, ಸಂಪ್ರದಾಯ ಗೊತ್ತಿಲ್ಲ, ನನ್ನ ಮಗಳನ್ನು ಕೊಡಬಾರ್ದಾಗಿತ್ತು, ಹೀಗೆಲ್ಲ ಬೇಕು. ಯಾಕೆ ಕೊಟ್ಟೆ ಹಾಗಿದ್ರೆ ಅಂತ ಕೇಳಿದರೆ ಯಾರು? ಆ ಬ್ರಹ್ಮದೇವರು ಹೇಳಿದ್ರಿಂದ ಕೊಟ್ಟೆ ಅಂತ ಅವ್ರನ್ನೊಂದಿಷ್ಟು ಬೈದರು. ಮಧ್ಯಸ್ಥಿಗೆ ವಹಿಸಿದವರು ಅವರು. ಇವ್ರು ಹೇಳಿದ್ದಕ್ಕೆ ಕೊಟ್ಟೆ, ಇವನು ನೋಡಿದರೆ ನನಗೆ ನಮಸ್ಕಾರ ಮಾಡುವಷ್ಟು ಕೂಡ ಇವನಿಗೆ ವ್ಯವಹಾರ ಗೊತ್ತಿಲ್ಲ, ಹೀಗೆಲ್ಲ ಬೈದು ಸಿಕ್ಕಾಪಟ್ಟೆ ಅವಹೇಳನೆ ಮಾಡಿದ್ದಾರೆ. ರುದ್ರದೇವರು ಸುಮ್ಮನೆ ಕೂತಿದ್ದಾರೆ. ಅವರು ಪರಮಾತ್ಮನ ಧ್ಯಾನ ಮಾಡ್ತಾ ಕೂತಿದ್ರು ಅಷ್ಟೇ. ಧ್ಯಾನ ಮಾಡ್ತಾ ಇದ್ರು, ಮೈ ಮೇಲೆ ಎಚ್ಚರ ಇಲ್ಲ. ಕೊನೆಗೆ ಗೊತ್ತಾಯಿತು, ಎಚ್ಚರ ಬಂತು, ದೊಡ್ಡ ಗಲಾಟೆ ಆಯಿತು. ಕೆಲವರು ರುದ್ರನ ಕಡೆ, ಕೆಲವರು ದಕ್ಷಿಣ ಕಡೆ ಪರಸ್ಪರ ಶಾಪ ಪ್ರತಿಶಾಪ ಹಾಕ್ಕೊಂಡು ದೊಡ್ಡ ಕೋಲಾಹಲ ಆಗೋಯಿತು. ಕೆಲವರು ದಕ್ಷಿಣ ಕಡೆ, ಕೆಲವರು ರುದ್ರನ ಕಡೆ. ಕೊನೆಗೆ ರುದ್ರದೇವರಿಗೆ ಗೊತ್ತಾಯಿತು, ಒಂದು ಮಾತು ಆಡಲಿಲ್ಲ. ಏತಾವತ್ ಸಾಧು ಲಕ್ಷಣಂ ಅಂತಾರೆ. ಗಲಾಟೆ ಮಾಡಲಿಲ್ಲ, ಬಾಯಿ ತೆಗೆದು ಕೂಗಾಡಿ ಗಲಾಟೆ ಎಲ್ಲ ಮಾಡಲಿಲ್ಲ. ಆ ಸಭಾತ್ಯಾಗ ಮಾಡಿದರು, ಕೈಲಾಸಕ್ಕೆ ಹೋಗಿ ಅಷ್ಟೇ. ಅಲ್ಲಿಂದ
ಅವತ್ತಿನಿಂದ ಶಿವನಿಗೂ ರುದ್ರನಿಗೂ ದಕ್ಷ ಪ್ರಜಾಪತಿಗೂ ವೈಮನಸ್ಸು. ಒಂದು ಮಾತು ಆಡಲಿಲ್ಲ, ಸೀದಾ ಹೋದು ವೈಮನಸ್ಸು ಶುರುವಾಯಿತು. ಹಾಗೇ ನಡೀತು. ಎಷ್ಟೋ ಸಮಯ ಆದಮೇಲೆ ದಕ್ಷನಿಗೆ ಒಂದು ದೊಡ್ಡ ಸ್ಥಾನ ಸಿಕ್ತು. ದಕ್ಷ ತನ್ನ ಮನೆಯಲ್ಲಿ ಒಂದು ದೊಡ್ಡ ಯಾಗ ಮಾಡಿದ. ಬೃಹಸ್ಪತಿ ಸಭಾ ಅಂತ ಒಂದು ಯಜ್ಞ, ವೈಷ್ಣವ ಯಾಗ. ಆ ಯಾಗಕ್ಕೆ ಎಲ್ಲರನ್ನೂ ಕರೆದಿದ್ದಾನೆ, ರುದ್ರದೇವರನ್ನು ಮಾತ್ರ ಬಿಟ್ಟು. ಯಾಕೆ ಆವತ್ತು ರುದ್ರದೇವರು ನನಗೆ ನಮಸ್ಕಾರ ಮಾಡಿದ್ದಿಲ್ಲ. ನಾನು ಒಂದು ಪ್ರಜಾಪತಿಗಳು ಮಾಡುವ ಯಾಗಕ್ಕೆ ಹೋದಾಗ ರುದ್ರದೇವರು ಗೌರವಿಸಲಿಲ್ಲ, ಎದ್ದು ನಿಂತುಕೊಳ್ಳಿಲ್ಲ, ನಮಸ್ಕಾರ ಮಾಡಲಿಲ್ಲ. ಅವನಿಗೆ ಅವಹೇಳನ ಮಾಡಬೇಕು. ಅದಕ್ಕೆ ಮನೆಯಲ್ಲಿ ಒಂದು ಯಾಗ ಮಾಡಿ ಆ ಯಾಗಕ್ಕೆ ಎಲ್ಲರನ್ನೂ ಕರೆದು ರುದ್ರದೇವರನ್ನೊಬ್ಬರನ್ನು ಬಿಟ್ಟು ಅವಹೇಳನ ಮಾಡಲಿಕ್ಕೆ ಒಂದು ಯಾಗ. ಖರ್ಚಾದರೂ ಪರವಾಗಿಲ್ಲ, ಅವನಿಗೆ ಅವಹೇಳನ ಮಾಡಲಿಕ್ಕೆ ಒಂದು ಅವಕಾಶ ಬೇಕಲ್ಲ. ಅದಕ್ಕೆ ಮನೆಯಲ್ಲಿ ಫಂಕ್ಷನ್ ಹೂಡಿಕೊಂಡು ಶಿವನನ್ನು ಬಿಟ್ಟು ಒಂದು ಹೀಗೆ. ಅದು ದಾಕ್ಷಾಯಿಣಿಗೆ ಗೊತ್ತಾಯಿತು, ಸತೀದೇವಿ ಗೊತ್ತಾಯಿತು. ತವರು ಮನೆಯಲ್ಲಿ ಒಂದು ದೊಡ್ಡ ಯಜ್ಞ ನಡೀತಾ ಇದೆ, ದೇವತೆಗಳೆಲ್ಲ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಸತೀದೇವಿ ಬಂದು ಗಂಡನನ್ನು ರುದ್ರದೇವರನ್ನ ಕೇಳ್ತಾ ಇದ್ದಾಳೆ. ಪ್ರಜಾಪತೇಸ್ತೆ ಶ್ವಶುರಸ್ಯ ಸಾಂಪ್ರತಂ ನಿರ್ಯಾಪಿತೋ ಯಜ್ಞ ಮಹೋತ್ಸವ ಕಿಲ. ಸ್ವಾಮಿ, ನಿಮ್ಮ ಮಾವನ ಮನೆಯಲ್ಲಿ ದೊಡ್ಡ ಯಜ್ಞ ನಡೀತಾ ಇದೆ ಎಂದು. ನಂತವ್ರ ಮನೆಯಲ್ಲಿ ಅಂತ ಹೇಳಿದ್ರು. ನಿಮ್ಮ ಮಾವನ ಮನೆಯಲ್ಲಿ ಒಂದು ದೊಡ್ಡ ಯಜ್ಞ ನಡೀತಾ ಇದೆ, ಎಲ್ಲರೂ ಹೋಗ್ತಾ ಇದ್ದಾರೆ, ನಾವು ಹೋಗೋಣ. ರುದ್ರದೇವರು ಹೇಳಿದರು, ಆಮಂತ್ರಣ ಇಲ್ಲದೆ ಹೋಗಬಾರ್ದು, ಆಮಂತ್ರಣ ಬೇಕು. ಆಮಂತ್ರಣ ಬಂದಿಲ್ಲ ನಮಗೆ. ಸತೀದೇವಿ ಹೇಳಿದ್ದು, ಇಲ್ಲ, ಯಜ್ಞಕ್ಕೆ ಹೋಗಲಿಕ್ಕೆ ಆಮಂತ್ರಣ ಬೇಕಾಗಿಲ್ಲ, ಅನಾಹೂತೋಧ್ವರಂಗಚ್ಛೇತ್ ಅಂತ ಉಂಟು. ಆಹ್ವಾನ ಇಲ್ಲದಿದ್ದರೂ ಕೂಡ ವೈಷ್ಣವ ಯಾಗಕ್ಕೆ ಹೋಗ್ಬೋದು. ಕೆಲವು ಕಡೆ ಆಹ್ವಾನ ಬೇಕಾಗಿಲ್ಲ. ಅನಾಹುತ ಅಪ್ಯಭಿಯಾಂತಿ ಸೌಹೃದಾತ್. ಸ್ನೇಹಿತರ ಮನೆಗೆ ಹೋಗಲಿಕ್ಕೆ ಆಮಂತ್ರಣ ಬೇಕಾಗಿಲ್ಲ. ಯಾವುದೋ ಊರಿಗೆ ಹೋಗಿರ್ತೀವಿ, ನಮ್ಮ ಸ್ನೇಹಿತರಿದ್ದಾರೆ, ನಾವು ಆ ಊರಿಗೆ ಹೋಗಿದ್ದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ, ನಾವು ಹೋಗಿ ಅವ್ರನ್ನ ಮಾತಾಡಿಸಿ ಬರಬೇಕು. ಅವ್ರಿಗೇನು ಗೊತ್ತು ಆಮಂತ್ರಣ ಕೊಡಲಿಕ್ಕೆ ಬಂದಿದ್ದಾರೆ ಅಂತ? ನಾವು ಹೋಗ್ಬೇಕು. ಸ್ನೇಹಿತರ ಮನೆಗೆ ಆಮಂತ್ರಣ ಬೇಕಾಗಿಲ್ಲ. ಅನಾಹುತಾಪ್ಯಭಿಯಾಂತಿ ಭರ್ತು. ತವ್ರ ಮನೆಗೆ ಬಂದ ಹೆಂಡತಿ ವಾಪಸ್ ಗಂಡನ ಮನೆಗೆ ಹೋಗ್ಲಿಕ್ಕೆ ಆಮಂತ್ರಣ ಬೇಕಾಗಿಲ್ಲ. ತವ್ರ ಮನೆಗೆ ಬಂದಿರ್ತಾಳೆ ಯಾವುದೋ ಫಂಕ್ಷನ್ಗೆ, ನಮ್ಮ ಯಜಮಾನ್ರ ಆಮಂತ್ರಣ ಕೊಡಲಿ, ಆಮೇಲೆ ಹೋದ್ರೆ ಆಯಿತು ಅಂತ ಕೂತು ಬಿಟ್ರೆ ಅವಳ ಜೊತೆ. ಹಾಗೆಲ್ಲ ಇಲ್ಲ. ಮದುವೆ ಮಾಡಿಕೊಂಡ ಮೇಲೆ ತವ್ರ ಮನೆಗೆ ಬಂದವಳು ಗಂಡನ ಮನೆಗೆ ಹೋಗಲಿಕ್ಕೆ ಆಮಂತ್ರಣ ಬೇಡ. ಭರ್ತು ಗುರೋಹೋ. ಶಿಷ್ಯರು ಗುರುಗಳ ಮನೆಗೆ ಹೋಗಲಿಕ್ಕೆ ಆಮಂತ್ರಣ ಬೇಕಾಗಿದೆ. ಗುರುಗಳ ಹತ್ರ ಯಾವಾಗ ಬೇಕಾದರೂ ಹೋಗ್ಬೇಕು. ಗುರುಗಳು, ಗುರುಮಠ ಅವರು ನಮಗೆ ಕಳಿಸಲಿಲ್ಲ, ರಾಯಸ ಕಳಿಸಲಿಲ್ಲ, ಆಮಂತ್ರಣ ಕೊಡಲಿಲ್ಲ, ಅದನ್ನೇ ಗುರುಗಳ ಹತ್ರ ಯಾವಾಗ ಬೇಕಾದರೂ ಹೋಗ್ಬೇಕು. ಭರ್ತು ಗುರೋಹೋ. ದೇಹಕೃತಷ್ಟೇ ಕೇತನಂ. ಮಕ್ಕಳು ದೂರ ಇರ್ತಾರೆ, ತಂದೆ ತಾಯಿಗಳ ಮನೆಗೆ ಆಮಂತ್ರಣ ಬೇಕಾಗಿದೆ. ಆಗಾಗ್ಗೆ ಬಂದು ತಂದೆ ತಾಯಿಗಳ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಬೇಕಾದ್ದು ಧರ್ಮ. ತಂದೆ ತಾಯಿಗಳ ಮನೆಗೆ ಆಮಂತ್ರಣ ಬೇಕಾಗಿದೆ. ಇಷ್ಟು ನಿಯಮ ಇದೆ. ಅದರಿಂದ ನನಗಂತೂ ತಂದೆ, ನಿಮಗೆ ಮಾವ, ತಂದೆ ಸಮಾನ, ಹೋಗೋಣ ಅಂತ ಹೇಳಿ. ರುದ್ರದೇವರು, ಬೇಡ, ಅವತ್ತು ಸುಮ್ಮನೆ ನನ್ನನ್ನು ಬೈದಿದ್ದಾನೆ ನಿಮ್ಮಪ್ಪ, ನಾನು ಸ್ಮಶಾನವಾಸಿಯಂತೆ, ದಿಗಂಬರ, ಏನೇನೋ ಬೈದಿದ್ದಾನೆ, ಯಾಕೆ ನಾವು ಹೋಗೋದು, ಜಗಳ ಬೇಡವೇ ಬೇಡ ಅಂತ. ಅದು ಬಂದ ಕೂಡಲೇ ಸತೀದೇವಿ ಕೇಳಿ, ಹೌದು, ಅವತ್ತು ನೀವು ಯಾಕೆ ನಮಸ್ಕಾರ ಮಾಡಲಿಲ್ಲ? ನಮ್ಮ ತಂದೆ ನಿಮ್ಮನ್ನು ಬೈದ, ಶಾಪನೂ ಹಾಕಿದ್ದಾನೆ. ಶಿವನಿಗೆ ಯಾರು ಆಹುತಿ ಕೊಡಕೂಡ್ದು ಅಂತ ಶಾಪನೂ ಬಂದಿದೆ. ಯಾವ ಯಜ್ಞದಲ್ಲೂ ಶಿವನಿಗೆ ಆಹುತಿ ಇಲ್ಲ ಅಂತ ದಕ್ಷ ಶಾಪ ಕೊಟ್ಟ. ಅದು ದಕ್ಷಿಣಿ ಕೇಳ್ತಿದ್ದಾಳೆ, ನೀವು ಯಾಕೆ ನಮಸ್ಕಾರ ಮಾಡಲಿಲ್ಲ? ಮಾವ ಅಂದಮೇಲೆ ಮಾಡಬೇಕೋ ಬೇಡವೋ, ನೀವು ಯಾಕೆ ಮಾಡಲಿಲ್ಲ ದಕ್ಷಿಣಿಗೆ? ಆಗ ರುದ್ರದೇವರು ಹೇಳ್ತಾರೆ, ದಾಕ್ಷಾಯಿಣಿ, ಒಂದು ವೇಳೆ ನಾನು ನಮಸ್ಕಾರ ಮಾಡಿದರೆ ಅದು ದಕ್ಷಿಣಿಗೆ ಸೇರ್ತಿತ್ತ? ಅಲ್ಲ. ಯಾರು ಯಾರಿಗೆ ನಮಸ್ಕಾರ ಮಾಡಿದರೂ ಕೂಡ ಮಾಡುವವರು ತಿಳ್ಕೊಳ್ಬೇಕು, ಮಾಡಿಸ್ಕೊಳ್ಳುವವರು ತಿಳ್ಕೊಳ್ಬೇಕು. ಆ ನಮಸ್ಕಾರ ನಮಗಲ್ಲ. ಒಬ್ಬರು ನಮಸ್ಕಾರ ಮಾಡಿದರೆ ನಮಗಲ್ಲ, ಅಂತರ್ಯಾಮಿಯಾದ ಪರಮಾತ್ಮನಿಗೆ. ಭಗವಂತನ ಸನ್ನಿಧಾನ ಇದೆ ಅಂತ ನಮಸ್ಕಾರ ಮಾಡ್ತಾರೆ ಹೊರತು ಇಲ್ಲದಿದ್ದರೆ ಮಾಡೋದು. ಒಂದು ಕಲ್ಲು ಶಿಲ್ಪಿಯ ಮನೆಯಲ್ಲಿ ಬಿದ್ದಾಗ ಯಾರೂ ನಮಸ್ಕಾರ ಮಾಡೋದು, ಅದು ಪ್ರತಿಮೆ ಆಕಾರ ತಾಳ್ತದೆ, ಆದರೂ ನಮಸ್ಕಾರ ಮಾಡೋದು. ದೇವಸ್ಥಾನದಲ್ಲಿ ತಂದಿಟ್ಟು ಅದಕ್ಕೆ ಕುಂಭಾಭಿಷೇಕ ಮಾಡಿದ ಮೇಲೇ ನಮಸ್ಕಾರ ಮಾಡ್ತಾರೆ ಹೊರತು ಅಲ್ಲಿವರೆಗೆ ಯಾರೂ ಮಾಡೋದು. ಪ್ರತಿಮೆ ಆಕಾರ ತಾಳಿರ್ತದೆ, ಮಾಡೋದು ಯಾಕೆ? ಹಾಗೆ ಆ ಬಂದಂಥ ದಕ್ಷ ಪ್ರಜಾಪತಿಯಲ್ಲಿ ಪರಮಾತ್ಮನ ಸನ್ನಿಧಾನವೇ ಇದ್ದಿಲ್ಲ ಅಂತ ದಾಕ್ಷಾಯಿಣಿ. ರುದ್ರದೇವರು ಹೇಳ್ತಾರೆ, ದಾಕ್ಷಾಯಿಣಿ, ನಿಮ್ಮ ಅಪ್ಪ ಬಂದಾಗ ಅವತ್ತು ಅವನ ಹೃದಯದಲ್ಲಿ ಪರಮಾತ್ಮನ ಸನ್ನಿಧಾನ ಇದ್ದಿಲ್ಲ. ಅಷ್ಟು ಹೇಳಿಬಿಟ್ಟು, ಯಾಕಿದ್ದಿಲ್ಲ? ನಾನು ಮನೋಭಿಮಾನಿ, ನನಗೆ ಗೊತ್ತು ಯಾರ ಮನಸ್ಸಿನಲ್ಲಿ ಪರಮಾತ್ಮ ಇರ್ತಾನೆ ಅಂತ ಗೊತ್ತು. ಅವತ್ತು ದಕ್ಷ ಬಂದಾಗ ಅವನ ಹೃದಯ ಅಹಂಕಾರದಿಂದ ತುಂಬಿತ್ತು.
ಎಲ್ಲರೂ ನನಗೆ ನಮಸ್ಕಾರ ಮಾಡಲಿ ಅಂತಲೇ ಬಂದವ ನಾವು, ನಾನು ಮಾಡಲಿಕ್ಕೆ ಬಂದದ್ದಲ್ಲ. ಆದ್ದರಿಂದ ನಾನು ನಮಸ್ಕಾರ ಮಾಡಬೇಕು, ನಂದೇನು ಸುಮ್ಮನೆ ದಾಕ್ಷಾಯಣಿ. ಅದರಲ್ಲಿ ಈಗಂತೂ ಬರ್ತಿರೋ ಇಲ್ವೋ ಅಂತ ಕೇಳಿ, ನಾನು ಬರೋದಿಲ್ಲ, ನೀನು ಹೋಗಬೇಡ ಅಂತ. ನೀನು ಹೋಗಬೇಡ, ನಾನೂ ಬರೋದಿಲ್ಲ. ಯಾಕೆಂದರೆ ನೀನಲ್ಲಿ ಹೋದರೆ ನನ್ನನ್ನು ಬೈತಿರ್ತಾನೆ ನಿಮ್ಮಪ್ಪ, ಮತ್ತೆ ನನ್ನನ್ನು ಬೈತಾ ಇರ್ತಾನೆ. ನಿನಗದು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾವ ಪತಿವ್ರತ ಸ್ತ್ರೀಯರಿಗೂ ಕೂಡ ಅವರ ಗಂಡಂದ್ರನ್ನ ಯಾರಾದರೂ ಬೈದರೆ ಅವರಿಗೆ ಸಹನೆ ಆಗೋದಿಲ್ಲ. ಅವ್ರು ಬೈಬೋದು, ಅವ್ರು ಬಿಟ್ಟು ಬೇರೆ ಯಾರು ಬೈದ್ರು ಇವತ್ತು ಲೋಕಸಿದ್ಧ ನಿಯಮ. ಆದ್ದರಿಂದ ನಿನಗೆ ಅಲ್ಲಿ ನಿಮ್ಮ ಅಪ್ಪ ನನ್ನನ್ನು ಬೈದರೂ ನಿನಗೆ ಸಹನೆ ಆಗೋದಿಲ್ಲ. ಸಂಭಾವಿತರಾದವರಿಗೆ ಇಂಥ ಅವಮಾನ ಆಗಿಬಿಡ್ತದೆ. ಆದ್ದರಿಂದ ನೀನಲ್ಲಿ ಹೋದರೆ ನಿನ್ನ ಎದುರಿಗೆ ನನ್ನನ್ನು ಬೈತಾನೆ ನಿಮ್ಮಪ್ಪ, ಬೇಡ ಹೋಗಬೇಡ, ಆದರೂ ಹೋಗ್ತೇನೆ ಅಂತ ಹೇಳ್ತಾರೆ. ಕೊನೆಗೆ ಕೇಳಿದ್ರು ರುದ್ರದೇವರು, ಯಾಕಷ್ಟು ಆಗ್ರಹ ಹೋಗಬೇಕು ಅಂತ. ಕೊನೆಗೆ ಬಾಯಿ ಬಿಡ್ತಾಳೆ ಸತೀದೇವಿ, ಏನಿಲ್ಲ, ನಮ್ಮ ತಂದೆ ಮನೆಯಲ್ಲಿ ದೊಡ್ಡ ಯಜ್ಞ ಹುಡುಕೊಂಡಿದ್ದಾನೆ, ಮನೆ ಹೆಣ್ಮಗಳು ಅಂತ ನನಗೇನಾದರೂ ದೊಡ್ಡ ಉಡುಗೊರೆ ತಂದಿರ್ತಾನೆ, ಅಲ್ಲಿ ಹೋದರೆ ಅದು ಸಿಗ್ತದೆ, ಇಲ್ಲದಿದ್ದರೆ ಸಿಗೋದಿಲ್ಲ. ತೆಗೆದಿಟ್ಟು ಕೊಡೋ ಕ್ರಮ ಇಲ್ಲ, ಕೆಲವರು ಬಂದರೂ ಕೊಡ್ತಾರೆ, ಇಲ್ಲದಿದ್ರಿಲ್ಲ. ಹಾಗೆ ಕೊಟ್ಟು ಆಮೇಲೆ ಸಿಕ್ಕಾಗಿ ಕೊಡೋದು ಅಂತಿಲ್ಲ. ಪರಿಬರ್ಹವರಹಿತು, ಮಗಳು ಅಂತ ನನಗೆ ಕೊಡಬೇಕಾದ್ರೂ ಉಡುಗೊರೆ ತೊಗೊಳ್ಳಿಕ್ಕಾದ್ರೂ ಹೋಗಬೇಕಲ್ವ. ದೊಡ್ಡ ಸೀರೆ ತಂದಿರ್ತಾರೆ, ನೀವು ಬಂದರೆ ನಿಮಗೂ ಒಂದು ಶಲ್ಯ ಇದ್ದೇ ಇರ್ತದೆ, ಬನ್ನಿ. ಇಲ್ಲ, ನಿನಗೆ ಅಲ್ಲಿ ಆಗೋ ಅನರ್ಥ ಬೇರೆ ಅಂತಂದರು. ಆದರೂ ರುದ್ರದೇವರ ಮಾತು ಮೀರಿ ಹೋದರು. ನಾನಂತೂ ನನ್ನ ತವರ ಮನೆ ಸಮಾರಂಭಕ್ಕೆ ಹೋಗ್ತೇನೆ. ದಾಕ್ಷಾಯಣಿ ಬಂದರೆ ಉಡುಗೊರೆ ಸಿಗ್ತದೆ. ನಮ್ಮ ತವ್ರ ಮನೆ ಸಮಾರಂಭ ಅಂತ ಬಂದರೆ ಆ ತಂದೆ ಮಾತೇ ಆಡಿಸ್ಬೇಕು, ಮಗಳನ್ನೇ ಮಾತಾಡಿಸ್ಬೇಕು. ಭಾಳ ಬೇಜಾರಾಯಿತು. ತಾಯಿ ಮಾತಾಡಿಸಿದ್ಲು, ತಂದೆ ಮಾತಾಡಿಸ್ಬೇಕು. ಆದರೂ ಅಲ್ಲೇ ಕೂತ್ಲು. ಉಪಚಾರ ಏನೂ ತೊಗೊಳ್ಳಿಲ್ಲಂತೆ, ಪಾನೀಯಾದಿಗಳು ತೊಗೊಳ್ಳಿಲ್ಲ, ಹಾಗೆ ಕೂತ್ಲು. ಯಜ್ಞ ಶುರುವಾಯಿತು, ಯಜ್ಞ ಪ್ರಾರಂಭ ಆಯಿತು. ಇನ್ನೇನು ರುದ್ರದೇವರಿಗೆ ಆಹುತಿ ಕೊಡಬೇಕು, ಬೈಲಿಕ್ಕೆ ಶುರು ಮಾಡಿ ದಕ್ಷ ಪೂಜಾರಿ, ಶಿವನಿಗೆ ಆಹುತಿ ಕೊಡಬೇಡಿ, ಯಾಕೆಂದರೆ ನಾನೇ ಶಾಪ ಹಾಕಿದ್ದೀನಿ, ಅವನಿಗೆ ಯಾರೂ ಆಹುತಿ ಕೊಡಕೂಡದು ಅಂತ. ಅವತ್ತು ನನಗೆ ನಮಸ್ಕಾರ ಮಾಡಿದ್ದಿಲ್ಲ, ನನಗೆ ನಮಸ್ಕಾರ ಮಾಡಲಿಲ್ಲ, ಆದ್ದರಿಂದ ಅವನಿಗೆ ಆಹುತಿ ಕೊಡಬೇಡಿ, ಅವನ ಅಯೋಗ್ಯ, ಸ್ಮಶಾನವಾಸಿ, ಹೀಗೆಲ್ಲ ಬೈಲಿಕ್ಕೆ ಶುರು. ದಾಕ್ಷಾಯಣಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಎಲ್ಲರ ಎದುರುಗಡೆ ಗಂಡನನ್ನು ಹೀಗೆ ಬೈದರೆ ಯಾರಿಗೆ ತಡ್ಕೊಳ್ಳಿಕ್ಕಾಗ್ತದೆ. ದಕ್ಷ ಪ್ರಜಾಪತಿ ಬೈಯುವಾಗ ಎದ್ದು ನಿಂತ್ಕೊಂಡು, ದಾಕ್ಷಾಯಣಿ ಸಣ್ಣ ಹುಡುಗಿನೇ, ಮದುವೆ ಆಗಿತ್ತು, ಬಂದು ಹೇಳ್ತಾಳೆ, ಮಂತ್ರ ಎಲ್ಲ ನಿಲ್ಲಿಸಿದ್ದು, ಅಪ್ಪ ಎಷ್ಟು ಬೈತಿದ್ದೆ ನನ್ನ ಗಂಡನ ಅಂತ, ಎಷ್ಟು ಬೈತಾ ಇದ್ದೆ. ಮಾತೆತ್ತಿದ್ರೆ ಸ್ಮಶಾನವಾಸಿ ಸ್ಮಶಾನವಾಸಿ ಅಂತ ಹೇಳ್ತಾ ಇದ್ದೆ. ನನ್ನ ಗಂಡ ಸ್ಮಶಾನದಲ್ಲಿರೋದು ಯಾಕೆ ಗೊತ್ತೇನು? ನಿನಗೆ ಗೊತ್ತಿಲ್ಲ, ಹೆಂಡತಿಯಾಗಿ ನನಗೆ ಗೊತ್ತು. ನನ್ನ ಗಂಡ ಯಾಕೆ ಸ್ಮಶಾನದಲ್ಲಿದ್ದಾನೆ? ಒಂದು ವೇಳೆ ನನ್ನ ಗಂಡ ರುದ್ರದೇವರು ಸ್ಮಶಾನದಲ್ಲಿ ಇಲ್ಲದೆ ಹೋಗಿದ್ದರೆ ಎಲ್ಲ ಭೂತ ಪ್ರೇತಗಳು ನಿನ್ನ ಮನೆ ಸೇರ್ತಾ ಇದ್ದರು. ಯಾಕೆ ರುದ್ರದೇವರು ಸ್ಮಶಾನದಲ್ಲಿದ್ದಾರೆ? ಆ ರಹಸ್ಯ ಹೇಳ್ತಾಳೆ. ಪರಮಾತ್ಮ ಸೃಷ್ಟಿ ಮಾಡುವಾಗ, ಪ್ರಜೆಗಳನ್ನೆಲ್ಲ ಸೃಷ್ಟಿ ಮಾಡಿದಾಗ ಭೂತಗಳು ಸೃಷ್ಟಿಯಾದಂತೆ, ಭೂತ ಪ್ರೇತಗಳು. ಅವುಗಳಿಗೊಂದು ಕಂಟ್ರೋಲ್ ಇದ್ದಿಲ್ಲ, ಮನೆ ಮನೆಗಳಲ್ಲಿ ನುಗ್ಗೋದು ಈ ಪ್ರೇತಗಳೆಲ್ಲ. ಬಹಳ ಗಲಾಟೆ ಆಯಿತು. ಆಗ ಪರಮಾತ್ಮ ರುದ್ರದೇವರನ್ನ ಕರೆದು ಆಜ್ಞೆ ಮಾಡ್ತಾನೆ, ಎಲ್ಲ ಕಡೆ ಪ್ರೇತಗಳ ಬಾಧೆ ಜಾಸ್ತಿ ಆಗಿದೆ. ನನ್ನ ಸೃಷ್ಟಿಯಲ್ಲಿ ಭೂತ ಪ್ರೇತ ಪಿಶಾಚಿಗಳು ಹುಟ್ಟಿದ್ದಾವೆ, ನಿನಗೆ ಬಗ್ತಾವೆ, ರುದ್ರದೇವರಿಗೆ ಬಗ್ಗೋದದು, ನಿನಗೆ ಬಗ್ತಾವೆ. ನೀನು ಅವುಗಳನ್ನೆಲ್ಲ ಕಂಟ್ರೋಲ್ ಮಾಡಿ ಊರೂರಲ್ಲಿ ಸ್ಮಶಾನ ಮಾಡಿ ಅಲ್ಲಿ ಹಾಕೋ ಅವುಗಳನ್ನು. ನೀನು ಒಂದೊಂದು ರೂಪದಿಂದ ಆ ಸ್ಮಶಾನದಲ್ಲಿ ಇರು. ಯಾಕೆ? ಆ ಪಿಶಾಚಿಗಳನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡಿರು, ಒಂದನ್ನು ಹೊರಗೆ ಬಿಡಬೇಡ. ಇದು ಪರಮಾತ್ಮ ಆಜ್ಞೆ ಮಾಡಿದ. ಆಮೇಲೆ ರುದ್ರದೇವರು ಊರೂರಲ್ಲಿ ಸ್ಮಶಾನ ಅಂತ ಮಾಡಿ ಎಲ್ಲ ಭೂತ ಪ್ರೇತ ಪಿಶಾಚಿಗಳನ್ನಲ್ಲಿ ಕಲೆ ಹಾಕಿ ಲೋಕಕ್ಕೆ ಕ್ಷೇಮ ಉಂಟು ಮಾಡಿದರು. ಇದು ದಕ್ಷಿಣೆಗೆ ಗೊತ್ತಿಲ್ಲ, ಸ್ಮಶಾನವಾಸಿ ಅಂತ ನಿದ್ದೆ ಮಾಡ್ತಿದ್ದರು. ಸ್ಮಶಾನದಲ್ಲಿ ಇರೋದು ಅದಕ್ಕೋಸ್ಕರ ಮಾಡಿದರು. ರುದ್ರದೇವರು ಎಲ್ಲ ಸ್ಮಶಾನ ಅಂತ ಮಾಡಿ ಭೂತ ಪ್ರೇತಗಳನ್ನು ತೊಗೊಂಡೋಗಿ ಹಾಕಿದರು. ಆಮೇಲೆ ಒಂದು ಸಲ ಬಂದರಂತೆ ರುದ್ರದೇವರು ಪರಮಾತ್ಮನ ಹತ್ರ, ಎಲ್ಲ ಇದ್ದ ಭೂತ ಪ್ರೇತಗಳನ್ನೆಲ್ಲ ಸ್ಮಶಾನದಲ್ಲಿ ಹಾಕಿದ್ದೀನಿ, ಆದರೆ ಕೆಲವು ಹೊಸ ಹೊಸ ಪಿಶಾಚಿಗಳು ಹುಟ್ಟುತ್ತಾ ಇದ್ದಾವೆ, ಮನೆಯಲ್ಲಿ ಏನು ಮಾಡೋದು ಅಂತ ಹೇಳಿ. ಇದ್ದದ್ದೆಲ್ಲ ಹಾಕಾಗಿದೆ, ಹೊಸದಾಗಿ ಮನೆಯಲ್ಲಿ ಹುಟ್ಟಿದೆ. ಅದಕ್ಕೆ ಪರಮಾತ್ಮ ಹೇಳಿದ, ಹಾಗಾದರೆ ಯಾವ್ಯಾವ ಮನೆಯಲ್ಲಿ ಪಿಶಾಚಿಗಳು ಹುಟ್ಟಿರ್ತಾರೆ ಅವರು ನಿನ್ನನ್ನು ಸ್ಮರಣೆ ಮಾಡ್ತಾರೆ. ಮಾಡಿದ ಕೂಡಲೇ ನೀನು ಮತ್ತೊಂದು ರೂಪದಿಂದ ಅಲ್ಲಿ ಹೋಗಿ ಅವುಗಳನ್ನೆಲ್ಲ ಎಳ್ಕೊಂಡು ಹೋಗಿ ಸ್ಮಶಾನದಲ್ಲಿ ಹಾಕಿ. ಇದು ಕೆಲಸ ರುದ್ರದೇವರು ಅವತ್ತಿನಿಂದ ರೂಢಿಯಲ್ಲಿ ಬಂತು. ಯಾವುದೇ ಕೆಲಸ ಮಾಡುವಾಗ, ಕೆಲಸ ಮಾಡದೆ ಹೋಗಲಿ, ಪ್ರತಿನಿತ್ಯವೂ ಕೂಡ ನಾವು ಬೆಳಿಗ್ಗೆ ಭೂತೋಚ್ಚಾಟನ ಅಂತ ಒಂದು ಮಾಡ್ತೇವೆ. ಅಪಸರ್ಪಂತು ಯೇ ಭೂತಾ ಭುವಿ ಸಂಸ್ಥಿತಾ
ಯೇ ಭೂತ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಞೆಯ ಅಪಕ್ರಾಮಂತು ಭೂತಾದ್ಯಾಃ ಕ್ರೂರಾಶ್ಚೈವತು ರಾಕ್ಷಸಾಃ ಯೇ ಚಾತ್ರ ನಿವಸಂತೇವ ಅಂತ ಶಿವಾಜ್ಞೆಯ ತೇ ನಶ್ಯಂತು ಶಿವಾಜ್ಞೆಯ. ಮನೆಯಲ್ಲಿರುವ ಎಲ್ಲ ಭೂತ ಪ್ರೇತಗಳು ರುದ್ರದೇವರಾಗಿಯಿಂದ ಉಚ್ಚಾಟನೆ ಆಗಲಿ ಅಂತ ನಾವು ಕೇಳಿದ ಕೂಡಲೇ ರುದ್ರದೇವರು ಬಂದು ಎಲ್ಲ ಉಚ್ಚಾಟನೆ ಮಾಡ್ತಾರೆ. ಇವತ್ತು ಸಂಧ್ಯಾ ವಂದನೆ ಯಾವುದೇ ಕರ್ಮ ಮಾಡುವಾಗ ಗುರುಮಂತ್ರ ಈ ಭೂತೋಚ್ಚಾಟನೆ ಮಂತ್ರ ಹೇಳೇ ಇರುತ್ತೆ. ಇದನ್ನು ಮಾಡಿಯೇ ಆಮೇಲೆ ಮುಂದೆ ಕರ್ಮ. ಇದರಿಂದ ಲೋಕ ಕ್ಷೇಮವಾಗಿದೆ. ಈ ಮಂತ್ರ ಶಿವನ ಆರಾಧನೆ ಕಡಿಮೆ ಆಯಿತು ಅಂದರೆ ಭೂತಗಳ ಪ್ರವೇಶ ಆಗ್ತದೆ. ಆದ್ದರಿಂದ ರುದ್ರರು ಹೇಳ್ತಾರೆ, ದಾಕ್ಷಾಯಿಣಿ ಹೇಳ್ತಾಳೆ, ಈಗ ನನ್ನ ಗಂಡ ಜಗತ್ತಿಗೆ ಮಾಡುವ ಉಪಕಾರ ಅಂತಿಂಥದ್ದ. ಇಡೀ ಜಗತ್ತು ಇವತ್ತು ಕ್ಷೇಮವಾಗಿ ಮನೆಗಳು ನಿಂತಿರೋದು ಆ ಶಿವನಿಂದ. ಶಿವ ಭೂತಗಳನ್ನೆಲ್ಲ ಸ್ಮಶಾನದಲ್ಲಿ ಹಾಕಿ ನಿಯಂತ್ರಣ ಮಾಡ್ತಿದ್ದಾನೆ. ನೀನು ಸ್ಮಶಾನವಾಸಿ ಅಂತ ಅವನನ್ನು ತಿರಸ್ಕಾರ ಮಾಡ್ತಿದ್ದೆ. ಅಲ್ಲೇನಾದರೂ ರಾಜೀನಾಮೆ ಕೊಟ್ಟು ಬೇರೆ ಕೆಲಸಕ್ಕೆ ಬಂದರೆ ಆ ಭೂತಗಳು ಯಾರು ಕಂಟ್ರೋಲಿಗೆ ಸಿಗ್ತಾರೆ? ಮನೆಗಳಲ್ಲಿ ಬರ್ತವೆ, ನಿನ್ನ ಮನೆಗೆ ಬರ್ತಾವೆ ಮೊದಲು. ಏನು ಮಾಡ್ತೀವಿ? ಮತ್ತೆ ದಿಗಂಬರ ಅಂತ ಹಾಗೆಲ್ಲ ಹೇಳಬೇಡ. ವೈರಾಗ್ಯ, ನನ್ನ ಗಂಡನಿಗೆ ವೈರಾಗ್ಯದಿಂದ ಯಾವ ವಸ್ತ್ರ ಯಾವುದು ಬೇಕಾಗಿಲ್ಲ, ಆ ರೀತಿ ಇದ್ದಾರೆ. ಮನುಷ್ಯನಿಗೆ ವೈರಾಗ್ಯ ಯಾವುದು, ದಾರಿದ್ರ್ಯ ಯಾವುದು ಅಂತ ಅರ್ಥ ಆಗುತ್ತೆ. ವೈರಾಗ್ಯದಿಂದ ಎಲ್ಲ ಬಿಟ್ಟು ಕೂತಿದ್ರೆ ಅಯ್ಯೋ ಪಾಪ ದಾರಿದ್ರ್ಯ ಬಡತನ ಅಂತ. ಬಡತನದಿಂದ ಎಲ್ಲ ಬಿಟ್ಟಿರ್ತಾರೆ. ವೈರಾಗ್ಯ ನೋಡಿ ಅವರಿಗೆ ಎಂಥ ವೈರಾಗ್ಯ, ಊಟವೇ ಮಾಡಲ್ಲ, ಮಾಡಲಿಕ್ಕಿಲ್ಲ, ಅದಕ್ಕೆ ಅದನ್ನು ವೈರಾಗ್ಯ ಅಂತ ತಿಳ್ಕೊಳ್ತಾರೆ. ದಾರಿದ್ರ್ಯವನ್ನು ವೈರಾಗ್ಯ ಅಂತ ತಿಳ್ಕೊಳ್ತಾರೆ, ವೈರಾಗ್ಯವನ್ನು ದಾರಿದ್ರ್ಯ ಅಂತ ಭಾವಿಸ್ತಾರೆ. ನನ್ನ ಗಂಡ ಅಂತಿಂಥ ವ್ಯಕ್ತಿ ಅಲ್ಲ. 2 ಅಕ್ಷರದ ನಾಮಕೀರ್ತನೆ ಮಾಡಿದರೆ ಸಕಲ ಮಂಗಳ ಆಗ್ತದೆ. ನಮಃ ಶಿವ 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 ಶಿವಾರ್ಧಕೃಂತ ಶಿವಂ ನಮೋ ಹರ 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 ಹರಾಂತರಿ ಮೇದೃಶಂ ನಮೋ ಭವ 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 ಪ್ರಭವ ಭೂತಯೇ ಸಂಪದಾಂ ನಮೋ ಮೃಡ ನಮೋ ನಮೋ ನಮ ಉಮೇಶ ತುಭ್ಯಂ ನಮಃ. ಹರ ಭವ ಶಿವ ಮೃಡ 2 ಅಕ್ಷರದ ನಾಮ ಸಹ. ಶಿವ ಶಿವೇತಿ 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 ವೈ ಭವ ಭವೇತಿ 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 ವಾ ಮೃಡ ಮೃಡೇತಿ 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 ವೈ ಹರ ಹರೇತಿ 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 ವಾ. ಶಿವ ಭವ ಮೃಡ ಹರ ಅಂತ ಹೇಳಿದರೆ ಮನಸ್ಸಿಗೆ ನೆಮ್ಮದಿ, ಮನಸ್ಸಿಗೆ ಶಾಂತಿ, ಎಲ್ಲ ಭೂತ ಪ್ರೇತಗಳ ಉಚ್ಚಾಟನೆ. ಇಂಥ ನಿಸ್ಪೃಹರಾಗಿ ಪರಮ ವೈರಾಗ್ಯಶಾಲಿಗಳಾಗಿ ಇಡೀ ಜಗತ್ತಿಗೆ ಉಪಕಾರ ಮಾಡ್ತಾ ಇದ್ದಾರೆ. ಅಂಥ ರುದ್ರದೇವರನ್ನು ನೀನು ಎಷ್ಟು ಅವಹೇಳನ ಮಾಡ್ತಾ ಇದ್ದಿ. ನಿನಗೆ ನಮಸ್ಕಾರ ಮಾಡಿಲ್ಲ ಅಂತ ಅಷ್ಟೆ. ನಾನು ವಿಚಾರಿಸಿದ್ದೀನಿ ನನ್ನ ಗಂಡನ, ಯಾಕೆ ನಮಸ್ಕಾರ ಮಾಡಲಿಲ್ಲ ಅಂತ. ಮೈಮರೆತು ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಇದ್ರಂತೆ ಅವತ್ತು ಯಜ್ಞ ಮಂಟಪದಲ್ಲಿ. ಹೇಳ್ತಾಳೆ ದಾಕ್ಷಾಯಿಣಿ, ಮೈಮರೆತು ಪರಮಾತ್ಮನ ಧ್ಯಾನದಲ್ಲಿದ್ದರು. ದಕ್ಷ ಪ್ರಜಾಪತಿ ಬಂದದ್ದು ರುದ್ರದೇವರ ಗಮನಕ್ಕೆ ಬಂದಿಲ್ಲಂತೆ. ಆ ರೀತಿ ತನ್ಮಯತೆಯಿಂದ ಧ್ಯಾನ ಮಾಡುವಾಗ ಹಾಗೆ ನಮಸ್ಕಾರ ಮಾಡಲಿಕ್ಕೆ ಸಾಧ್ಯ. ಅದರಿಂದ ಇಷ್ಟು ಶಿವನ ದ್ವೇಷ ಮಾಡಿದರೆ, ಶಿವನನ್ನು ಅವಹೇಳನ ಮಾಡಿದರೆ ನಿನ್ನ ಮಗಳಾಗಿ ನಾನು ಮುಂದುವರಿಯೋದು. ನಿನ್ನಿಂದ ಬಂದ ದೇಹ ಬೇಡ ನನಗೆ ಅಂತ ದೇಹ ಆಹುತಿ ಕೊಟ್ಟು ಅಲ್ಲೇ ಯಜ್ಞ ಮಂಟಪದಲ್ಲೇ ಶಿವದ್ವೇಷಿ ನೀನು, ನಿನ್ನ ಮಗಳಾಗಿ ನಾನು ಮುಂದುವರಿಯೋದಿಲ್ಲ. ಶಿವದ್ವೇಷ ಮಾಡಬಾರ್ದು. ತಾರತಮ್ಯದಲ್ಲಿ 5ನೇ ಕಕ್ಷೆಯಲ್ಲಿ ಇದ್ದಾರೆ ರುದ್ರದೇವರು. ಅವರನ್ನು ಅಲ್ಲಿ ಪೂಜೆ ಮಾಡಬೇಕು. ಮನೆಯಲ್ಲಿ ಇದು ಓಂ ನಮಃ ಶಿವಾಯ ಅಂತ ಮಂತ್ರ ಹೇಳಿದವರೇ ಮಧ್ವಾಚಾರ್ಯ. ಓಂ ನಮಃ ಶಿವಾಯ ಅಂತ ಪಂಚಾಕ್ಷರಿ ಮಂತ್ರ ಜಪ ಮಾಡಿ ಅಂತ ಮಧ್ವಾಚಾರ್ಯ ಹೇಳಿದ್ದಾರೆ. ಧ್ಯೇಯ ಪಂಚಮುಖೋ ರುದ್ರ ಸ್ಫಟಿಕಾಮಲಕಾಂತಿಮಾನ್ ಅಂತ ಪಂಚಮುಖಿ ರುದ್ರದೇವರನ್ನು ಪಂಚಾಕ್ಷರ ಮಂತ್ರದಿಂದ ಜಪ ಮಾಡಿರಿ ಅಂತ ಹೇಳ್ತಾರೆ. ಹೀಗಿರುವಾಗ ಶಿವದ್ವೇಷಿಯಾಗ ನಿನ್ನ ಮಗಳಾಗಿ ನಾನು ಮುಂದುವರಿಯೋದಿಲ್ಲ ಅಂತ ದೇಹ ಬಿಟ್ಟದ್ದಷ್ಟೇ ಅಲ್ಲ, ಚಾಲೆಂಜ್ ಮಾಡಿದ್ದಂತೆ. ನಿನ್ನ ಮಗಳಾಗಿ ನಾನು ಮುಂದುವರಿಯೋದಿಲ್ಲ, ಈ ದೇಹ ಬಿಡ್ತೇನೆ, ಮತ್ತೊಬ್ಬರ ಹೊಟ್ಟೆಯಲ್ಲಿ ಹುಟ್ಟುತ್ತೇನೆ, ಆವಾಗ ತಪಸ್ಸು ಮಾಡಿ ಮತ್ತೆ ಶಿವನನ್ನೇ ಮದುವೆ ಮಾಡ್ಕೊಳ್ತೇನೆ ಅಂತ ಚಾಲೆಂಜ್ ಮಾಡಿ. ಶಿವನನ್ನೇ ಮದುವೆ ಮಾಡ್ಕೊಳ್ತೇನೆ ಮುಂದಿನ ಜನ್ಮದಲ್ಲಿ ಕೂಡ ಅಂತ. ಎಷ್ಟು ಭಕ್ತಿ, ಶಿವಭಕ್ತಿ. ಶಿವನನ್ನೇ ಮದುವೆ ಮಾಡ್ಕೊಳ್ತೇನೆ, ನಿನ್ನ ಮಗಳಾಗಿ ಇರೋದಿಲ್ಲ ನಾನು, ಆದರೆ ಶಿವನ ಹೆಂಡತಿಯಾಗಿ ಮುಂದಿನ ಜನ್ಮದಲ್ಲೂ ಬೇಕು. ಹಾಗೆ ಕೆಲವರು ಇರ್ತಾರಂತೆ, ಈ ಜನ್ಮಕ್ಕೆ ಸಾಕು ನಿನ್ನ ಗಂಡ, ಮುಂದಿನ ಜನ್ಮಕ್ಕೆ ಬೇಡ. ಇನ್ನೂ ಕೆಲವರು ಹೇಳ್ತಿರ್ತಾರೆ, ಮುಂದಿನ ಜನ್ಮಕ್ಕೆ ನಾನಾಗೋದಿಲ್ಲ, ನಿನ್ನ ಹೆಂಡತಿ, ನಿಮಗೆ ಹೆಣ್ಣೆ ಸಿಕ್ಕಿರಬಾರ್ದು ಅಂತ ಹೇಳೋರು ಇರ್ತಾರೆ. ಇವಳು ಹಾಗಲ್ಲ, ಸತೀದೇವಿ ಮುಂದಿನ ಜನ್ಮದಲ್ಲಿ ಶಿವನೇ ಗಂಡ ಆಗಬೇಕು ಅಂತ ಚಾಲೆಂಜ್ ಮಾಡಿ ಆ ದೇಹ ಬಿಟ್ಟು ಮತ್ತೆ ಹಿಮವತ್ ಪರ್ವತ, ಹಿಮಾಲಯ, ಅವನ ಹೆಂಡತಿ ಮೇನಾದೇವಿ ಅಂತ, ಆ ಹಿಮಾಲಯನ ಹೆಂಡತಿ ಮೇನಾದೇವಿ ಹೊಟ್ಟೆಯಲ್ಲಿ ಹುಟ್ಟಿ ಆಗ ಪಾರ್ವತಿ ಅಂತ ಹೆಸರು ಪಡೆದು ತಪಸ್ಸು ಮಾಡಿ ಶಿವನನ್ನೇ ಮದುವೆ ಮಾಡಿಕೊಟ್ರು. ಆವಾಗ ಮಕ್ಕಳ
ಆ ಮೀನಾದೇವಿನೇ ಬದರಿಯಲ್ಲಿರೋ ಮಾಣ ಪರ್ವತ. ಮಾಣ ಅಂತ ಒಂದು ಊರಿದೆ, ಯಾಸಿ ಗುಹೆಗೆ ಹೋಗುವಾಗ ಸಿಗ್ತದೆ ಮಾಣ ಅಂತ. ಅಲ್ಲಿವರೆಗೆ ಜೀಪ್ ಎಲ್ಲ ಹೋಗ್ತದೆ, ಅಲ್ಲಿಂದ ಮುಂದೆ ನಡ್ಕೊಂಡು ಹೋಗಬೇಕು. ಆ ಮಾಣ ಅನ್ನೋದು ಆ ಮೀನಾದೇವಿಯ ಸ್ಥಳ. ಆ ಮೇನ ಹೋಗಿ ಮಾಣ ಆಗಿದೆ ಇವತ್ತಷ್ಟೇ. ಹಿಮಾಲಯನ ಹೆಂಡತಿ ಅಲ್ಲಿದ್ದಾಳಲ್ಲ, ಅವಳಿದ್ದ ಜಾಗವೇ ಅದು ಮಾನ. ಅದು ಮೇನಾದೇವಿ ಅಂತ ಅವಳ ಹೆಸರು. ಹೀಗೆ ರುದ್ರದೇವರ ಚರಿತ್ರೆ, ರುದ್ರದೇವರ ಮಹತ್ವ, ಇದರಿಂದ ಏನು ತಿಳ್ಕೊಳ್ಬೇಕು ಅಂತಂದರೆ ಮಹನ್ನಿಂದ ವರ್ಜನ, ಮಹಾತ್ಮರ ನಿಂದೆ ಮಾಡಬಾರ್ದು. ದಕ್ಷ ಪ್ರಜಾಪತಿ ಮೊದಲನೇ ಸಲ ಹುಟ್ಟುವಾಗ ಗರ್ಭದಿಂದ ಹುಟ್ಟಿದ್ದಿಲ್ಲ, ಬ್ರಹ್ಮದೇವರ ಅಂಗುಷ್ಠದಿಂದ ಹುಟ್ಟಿದ್ದು. ಗರ್ಭವಾಸ ಮಾಡಿ ಹುಟ್ಟಿದವನಲ್ಲ. ಆದರೆ ಶಿವನಿಂದೆ ಮಾಡಿ ಕೊನೆಗೇನಾಯಿತು, ಈ ಸತೀದೇವಿ ದೇಹತ್ಯಾಗ ಮಾಡಿದ್ದಲ್ಲ, ಅದು ರುದ್ರದೇವರಿಗೆ ಗೊತ್ತಾಯಿತು. ರುದ್ರದೇವರು ಬಂದು ದಕ್ಷನ ತಲೆಯನ್ನೇ ಕಡಿಬೇಕು, ಶಿರಶ್ಛೇದ ಮಾಡಿ ಬೆಂಕಿಯಲ್ಲಿ ಆಹುತಿ ಕೊಟ್ಟುಬಿಟ್ರು. ಅಷ್ಟು ವಿಕೋಪಕ್ಕೆ ಹೋಯಿತು. ದಕ್ಷ ಪ್ರಜಾಪತಿಯ ತಲೆ ಕಳ್ಕೊಂಡ. ಮತ್ತೆ ದಕ್ಷ ಗರ್ಭವಾಸ ಮಾಡಿ ಮಾರಿಷ ಅನ್ನುವ ಕನ್ಯೆಯಲ್ಲಿ 2ನೇ ಬಾರಿ ಹುಟ್ಟುತ್ತಾರೆ. 2ನೇ ಸಲ ಹುಟ್ಟುವಾಗ ಗರ್ಭವಾಸ ಮಾಡಿ ಹುಟ್ಟಬೇಕಾಯಿತು. ಅದು ರುದ್ರದೇವರು ನಿಂದೆ ಮಾಡಿದ್ದಾರೆ. ಹೀಗೆ ಶಿವನ ಚರಿತ್ರೆ ಹೇಳಿದ್ದಾರೆ. ಆಮೇಲೆ ಗಂಡು ಮಕ್ಕಳ ಚರಿತ್ರೆ ಹೇಳ್ತಾ, ಪ್ರಿಯವ್ರತ ಉತ್ತಾನಪಾದ ಇಬ್ಬರು. ಅವರಲ್ಲಿ ಉತ್ತಾನಪಾದನ ಮಗನೇ ಧ್ರುವ. ಧ್ರುವನ ಸಾಧನೆ ಬಹಳ ದೊಡ್ಡ ಸಾಧನೆ. ಒಬ್ಬ ಸಣ್ಣ ಹುಡುಗನಾಗಿ ಅವನು ಮಾಡಿದ ಸಾಧನೆ ಅಪಾರ. 5ನೇ ವಯಸ್ಸು ಧ್ರುವನಿಗೆ. ಮನೆಯಲ್ಲಿ ಸ್ವಲ್ಪ ಅವಮಾನ ಆಯಿತು. ಅಪ್ಪನ ತೊಡೆ ಮೇಲೆ ಕೂಡ್ಲಿಕ್ಕೆ ಹೋದಾಗ ಆ ಮಲತಾಯಿ ಸುರುಚಿ ಎನ್ನುವವಳು ತಡಿತಾಳೆ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ನೀನು, ಅಪ್ಪನ ತೊಡೆ ಮೇಲೆ ಕೂಡಬಾರದು ಅಂತ. ಉತ್ತಾನಪಾದನಿಗೆ 2 ಹೆಂಡಂದರು, ಸುರುಚಿ ಸುನೀತಿ. ಸುನೀತಿಯ ಮಗ ಧ್ರುವ, ಸುರುಚಿಯ ಮಗ ಉತ್ತಮ. ಈ ಸುನೀತಿಗೆ ಸ್ವಲ್ಪ ಸ್ಥಾನಮಾನ ಕಡಿಮೆ. 2ನೇ ಹೆಂಡತಿ ಇವಳು. ಸುರುಚಿ 2ನೇ ಹೆಂಡತಿ, ಸುನೀತಿ 1ನೇ ಹೆಂಡತಿ. ಅವಳಿಗೆ ಅಷ್ಟು ಸ್ಥಾನಮಾನ ಇದ್ದಿಲ್ಲ. ಅವಳ ಮಗನೇ ಧ್ರುವ, ಅವನಿಗೂ ಇದು ಅಪ್ಪನ ತೊಡೆ ಮೇಲೆ ಕೂಡ್ಲಿಕ್ಕೆ ಬಿಡಲಿಲ್ಲ. ಬಹಳ ಬೇಜಾರಾಯಿತು. ಆಗ ತಾಯಿ ಒಳ್ಳೆ ನೀತಿ ಹೇಳಿ ಕಳಿಸಿತು, ನಿನಗೆ ಈ ಮನೆಯಲ್ಲಿ ಸ್ಥಾನಮಾನ ಇಲ್ಲ, ಅದರಿಂದ ನೀನು ಮನೆ ಬಿಟ್ಟು ಹೋಗು, ಕಾಡಿಗೆ ಹೋಗು, ದೇವರ ಪಾದ ಹಿಡಿ, ಒಳ್ಳೆಯದಾಗ್ತದೆ. ದೇವರ ಪಾದ ಹಿಡಿ. ಸುನೀತಿ ಉಪದೇಶದಿಂದ ಧ್ರುವ ಹೊರಟ. ಎಲ್ಲ ಒಳ್ಳೆಯದಾಯಿತು. ನಾರದರು ಸಿಕ್ಕರು ಮೊದಲು. ತಾನಾಗಿ ಮನೆ ಬಿಟ್ಟು ಹೋಗು, ತಾಯಿನೇ ಕಳಿಸಿದ್ದು ಮನೆ ಬಿಟ್ಟು ಹೋಗು. ಅಷ್ಟು ಪರಿಸ್ಥಿತಿ ಬಂದಿತ್ತು. ಸುನೀತಿಗೆ ಯಾವ ಬೆಲೆ ಇಲ್ಲ ಮನೆಯಲ್ಲಿ, ಅವಳ ಮಗನಿಗೆ ಬೆಲೆ ಇದೆ. ಅಷ್ಟು ಸುರುಚಿಯ ಆರ್ಭಟ 2ನೇ ಹೆಂಡತಿ. ಅದಕ್ಕೆ ಧ್ರುವ ಮನೆ ಬಿಟ್ಟು ಹೊರಟ. ನಾರದ ಋಷಿಗಳು ವಾಸುದೇವ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಒಂದೆಲ್ಲ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಯಮುನಾ ತೀರಕ್ಕೆ ಹೋಗು, ಮಧುವನ ಅಂತಿದೆ, ಆ ಮಧುವನದಲ್ಲಿ ಯಮುನಾ ತೀರದಲ್ಲಿ ತಪಸ್ಸು ಮಾಡು, ಜಪ ಮಾಡು, ವಾಸುದೇವ ಮಂತ್ರ ಜಪ ಮಾಡು. ಓಂ ನಮೋ ಭಗವತೆ ವಾಸುದೇವ. ಆ ಇವನಿಗೆ ಐತರೇಯನಿಗೂ ಅದರಿಂದಲೇ ಸಿದ್ಧಿಯಾದದ್ದು, ಧ್ರುವನಿಗೂ ಅದರಿಂದಲೇ ಸಿದ್ಧಿಯಾದ್ದು. ಆ ವಾಸುದೇವ ಮಂತ್ರದ ವಿಸ್ತಾರವೇ ಭಾಗವತ. ಅದು 12 ಅಕ್ಷರ ಮಂತ್ರ, ಇದು 12 ಸ್ಕಂದ ಅಷ್ಟೇ. ಇಲ್ಲಿರುವ ರೂಪವು ವಾಸುದೇವ ರೂಪವೇ. ಅದರಿಂದ ವಾಸುದೇವ ಮಂತ್ರ ಜಪ ಮಾಡು ಅಂತ ಉಪದೇಶ ಮಾಡಿ ಕಳಿಸಿದರು. ಧ್ರುವ ಬಂದು 6 ತಿಂಗಳು ಜಪ ಮಾಡಿ. ಮೊದಲನೇ ತಿಂಗಳು 3 ದಿವಸಕ್ಕೆ 1 ಸಲ ಹಣ್ಣು ತಿಂತಿದ್ದಂತೆ. 2ನೇ ತಿಂಗಳು ಜಪ ಮಾಡುವಾಗ ಅದು ಬಿಟ್ಟ, ಉದುರಿ ಬಿದ್ದ ಎಲೆ ಸೊಪ್ಪುಗಳನ್ನು ತಿಂತಾ ಇದ್ದ. ಆಮೇಲೆ ಅದು ಬಿಟ್ಟ, ನೀರು ಕುಡಿತಿದ್ದ. ಆಮೇಲೆ ಬರೀ ವಾಯು ಸೇವನೆ ಅದು ಬಿಟ್ಟ. ತಿಂಗಳಿಡೀ ಪ್ರಾಣಾಯಾಮ. ಆ ರೀತಿ ಮಾಡಿ 6 ತಿಂಗಳಿಗೆ ಸಿದ್ಧಿ ಮಾಡಿಕೊಂಡ. ವಾಸುದೇವ ಮಂತ್ರ ಸಿದ್ಧಿಯಾಯಿತು. ವಾಸುದೇವ ರೂಪಿ ಭಗವಂತ ಪ್ರತ್ಯಕ್ಷನಾದ. ಅವನಿಗೆ ಮಾತೇ ಹೊರಲಿಲ್ಲ ಧ್ರುವನಿಗೆ. ಭಗವಂತ ಪ್ರತ್ಯಕ್ಷ ಆದ ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಆ ಉದ್ವೇಗಕ್ಕೆ ಮಾತು ಬರಲಿಲ್ಲ. ತುಟಿ ಅಲ್ಲಾಡ್ತಾ ಇದೆ, ಮಾತು ಬರ್ತಾ ಇಲ್ಲ. ಆಗ ವಾಸುದೇವ ಅರ್ಥ ಮಾಡಿಕೊಂಡು ತನ್ನ ಕೈಯಲ್ಲಿರುವ ಶಂಖವನ್ನು ಧ್ರುವನ ಕಪೋಲದ ಮೇಲೆ ಸ್ಪರ್ಶ ಮಾಡ್ತಾನೆ. ಶಂಖದ ಸ್ಪರ್ಶ ಆದ ಕೂಡಲೇ ಆ ವಾಗೀಂದ್ರಿಯಾಭಿಮಾನಿ ಅಗ್ನಿದೇವನಿಗೆ ಎಚ್ಚರಾಯಿತು. ಮಾತು ಬಂತು. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಧ್ರುವ ಹೇಳ್ತಾನೆ, ಮೊದಲು ಮಾತು ಬರ್ತಾ ಇತ್ತು, ಇದ್ದಕ್ಕಿದ್ದ ಹಾಗೆ ಮಾತು ನಿಂತು ಹೋಯಿತು. ಇನ್ನು ಶಂಖಸ್ಪರ್ಶದಿಂದ ಮತ್ತೆ ಮಾತು ಬಂತು. ಇದರಿಂದ ಏನು ಅರ್ಥ ಆಯಿತು ಅಂದರೆ, ಎಲ್ಲ ಇಂದ್ರಿಯಗಳಿಗೆ ಪ್ರೇರಕ ನೀ. ಕಿವಿ ಕೇಳಿಸಬೇಕಾದರೆ, ಕಣ್ಣು ಕಾಣಿಸಬೇಕಾದರೆ, ಮಾತಾಡಬೇಕಾದರೆ ಆ ಭಗವಂತನ ವಾಸುದೇವನ ಪ್ರೇರಣೆ ಬೇಕು. ಅದು ಇದ್ದರೆ ಆಗ್ತದೆ, ಇಲ್ಲದಿದ್ದರೆ ಇಲ್ಲ. ಸರ್ವೇಂದ್ರಿಯ ಪ್ರೇರಕ ನೀನು ಅಂತ ಹೇಳಿ ನಮಸ್ಕಾರ ಮಾಡ್ತಾನೆ.
ಆಗ ಪರಮಾತ್ಮ ಧ್ರುವನಿಗೆ ವರ ಕೊಟ್ಟು, ಈ ಮನೆಗೆ ಹೋಗು, ಎಲ್ಲ ಸ್ಥಾನಮಾನ ಸಿಗ್ತದೆ. ಆ ಸುರುಚಿ ಮಗ ಉತ್ತಮ, ಅವನು ಯುದ್ಧಕ್ಕೆ ಹೋಗಿ ಸಾಯ್ತಾನೆ, ಅವಳು ಸಾಯ್ತಾಳೆ, ತಾಯಿಯೂ ಕೂಡ. ಯಾವ ಅಡ್ಡಿ ಆತಂಕ ಇಲ್ಲದೆ 36,000 ವರ್ಷ ನೀನು ಭೂಮಂಡಲದ ಅಧಿಪತಿಯಾಗು, 36,000 ವರ್ಷ ಭೂಮಂಡಲದ ಅಧಿಪತಿ. ಆಮೇಲೆ ನಿನಗೆ ಅಂತರಿಕ್ಷದಲ್ಲಿ ಶಿಂಶುಮಾರ ಲೋಕದಲ್ಲಿ ಧ್ರುವಸ್ಥಾನ ಅಂತ, ಧ್ರುವಮಂಡಲ ಅಂತ ಒಂದು ಜಾಗ ಕೊಡ್ತೇನೆ. ಆಮೇಲೆ ಚತುರ್ಮುಖ ಬ್ರಹ್ಮದೇವರಿಗೆ ಅವರ ಜೊತೆಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಇಷ್ಟು ಅನುಗ್ರಹ ಮಾಡಿ. ಭೂಮಿಯಲ್ಲಿ 36,000 ವರ್ಷ ರಾಜ್ಯಭಾರ, ಆಮೇಲೆ ಆಕಾಶದಲ್ಲಿ ಶಿಂಶುಮಾರ ಲೋಕದಲ್ಲಿ ಇರೋದು ಬ್ರಹ್ಮದೇವರ ಜೊತೆಗೆ ಮೋಕ್ಷ. ಇಷ್ಟು ಕೇವಲ 6 ತಿಂಗಳು ತಪಸ್ಸಿಗೆ, ನಾರದರ ಉಪದೇಶ, ತಾಯಿಯ ಹಿತನುಡಿ, ವಾಸುದೇವ ಮಂತ್ರ. ಭಾಗವತವು ಕೂಡ ಆಯಾ ಮನುಷ್ಯರಿಗೆ ಅಷ್ಟಷ್ಟು ದೊಡ್ಡ ಸ್ಥಾನವನ್ನು ಕೊಡ್ತಕ್ಕಂಥದ್ದು. ಯಾಕೆ ಆ ವಾಸುದೇವ ಮಂತ್ರದ ವಿಸ್ತಾರನೆ ಭಾಗವತ. ಧ್ರುವ, ನಾರದರು ಹೇಳಿದ್ರಂತೆ ಧ್ರುವನಿಗೆ, ಬರೀ ವಾಸುದೇವ ಮಂತ್ರ ಜಪ ಅಷ್ಟೇ ಇಲ್ಲ, ಒಂದು ದ್ರವ್ಯಮಯೀ ಅರ್ಚಾಂ, ಒಂದು ಶಿಲೆಯಿಂದ ವಾಸುದೇವನ ಪ್ರತಿಮೆ ಮಾಡಿ ಈ ಮಂತ್ರದಿಂದ ಆ ಪ್ರತಿಮಾ ಪೂಜೆ ಮಾಡು ಅಂತ ನಾರದರು ಹೇಳಿ ಕಳಿಸಿರ್ತಾರೆ. ಧ್ರುವ ಒಂದು ಶಿಲಾಮಯ ಪ್ರತಿಮೆ ಮಾಡಿಸಿದಂತೆ ವಾಸುದೇವನ. ಅದನ್ನು ಈ ಮಂತ್ರದಿಂದ ಓ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರದಿಂದ ಆ ಶಿಲಾಮಯ ಪ್ರತಿಮೆಯನ್ನು ಪೂಜೆ ಮಾಡಿದ್ದಾನೆ. ಪೂಜೆ ಮಾಡಿ 6 ತಿಂಗಳಿಗೆ ಸಿದ್ಧಿ ಮಾಡಿಕೊಂಡು ಆಮೇಲೆ ಮತ್ತೆ ರಾಜ್ಯ ಬಂತು. ಪೂಜೆ ಮಾಡ್ತಾನೇ ಇದ್ದ ಆ ಶಿಲಾಮಯ ಪ್ರತಿಮೆಯನ್ನು. ಬೇಕಾದಷ್ಟು 36,000 ವರ್ಷ ಆಳಿದ. ಅವನಿಗೆ ಮದುವೆ ವಯಸ್ಸು ಬಂದಾಗ ಧ್ರುವನಿಗೆ ಕನ್ಯಾದಾನ ಮಾಡಿದ್ದು ಯಾರು ಗೊತ್ತೇನು? ಧ್ರುವನಿಗೆ ಮದುವೆಗೆ ಕನ್ಯಾದಾನ ಮಾಡಿದ್ದು ಶಿಂಶುಮಾರ ಪರಮಾತ್ಮ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ. ಶಿಂಶುಮಾರ ಅಂತ ಪರಮಾತ್ಮನ ರೂಪ ಅಂತರಿಕ್ಷದಲ್ಲಿರ್ತದೆ. ಇಡೀ ಜ್ಯೋತಿರ್ಮಂಡಲವನ್ನು ಕಂಟ್ರೋಲ್ ಮಾಡುವ ರೂಪ, ಚೇಳಿನ ಆಕಾರ, ತಲೆ ಕೆಳಗೆ ಬಾಲ ಮೇಲೆ, ಅಂಥ ಒಂದು ಶಿಂಶುಮಾರ. ದೇವರ ಪೂಜೆಯಲ್ಲಿ ಒಂದು ಪ್ರತಿಮೆ ಇಟ್ಕೊಳ್ಳೋ ಕ್ರಮವೂ ಉಂಟು, ಶಿಂಶುಮಾರ ಪ್ರತಿಮೆ ಅಂತ. ಆ ಶಿಂಶುಮಾರ ತನ್ನ ಮಗಳು ಭ್ರಮಿ ಎನ್ನುವಳನ್ನು ಧ್ರುವನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ವಾಯುದೇವರು ತನ್ನ ಮಗಳು ಇಳಾದೇವಿಯನ್ನು ಕೊಟ್ಟು ಮದುವೆ ಮಾಡಿದರು. ಧ್ರುವನಿಗೂ 2 ಹೆಂಡಂದರು, ಪರಮಾತ್ಮನ ಮಗಳು, ವಾಯುದೇವರ ಮಗಳು. ಭ್ರಮಿ, ಇಳ 3 ಮಕ್ಕಳು ಹುಟ್ಟಿದರು. 2 ಆಧ್ಯಾತ್ಮಿಕ ಮಾರ್ಗಕ್ಕೆ ಹೋದರು, ಒಬ್ಬನು ರಾಜನಾಗ್ತಾನೆ, ವತ್ಸರ ಅನ್ನುವನು ರಾಜನಾಗ್ತಾನೆ. ಹೀಗೆ 36,000 ವರ್ಷ ಇದ್ದು ಆಮೇಲೆ ಬದರಿಕಾಶ್ರಮಕ್ಕೆ ಹೋಗ್ತಾನೆ. ಅಲಕನಂದ ನದಿ ತೀರದಲ್ಲಿ ಅಷ್ಟಾಂಗ ಯೋಗ ನಿರತನಾಗಿ ಅಲ್ಲಿದ್ದ. ಆಮೇಲೆ ವಿಷ್ಣುದೂತರು ಬಂದು ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿಯವರೆಗೆ ತಾನು ಮಾಡಿಸಿದ ವಾಸುದೇವ ಪ್ರತಿಮೆಯನ್ನು ಪೂಜೆ ಮಾಡ್ತಾ ಇದ್ದ, ಶಿಲಾಮಯ ಪ್ರತಿಮೆ. ಆಮೇಲೆ ಬಿಟ್ಟು ಹೋದ. ಧ್ರುವನ ವಂಶದವರು ಮಾಡ್ತಾ ಬಂದರು. ಯಾವುದೋ ಒಂದು ಸಂದರ್ಭದಲ್ಲಿ ಅದು ನಿಂತು ಹೋಯಿತು ಪೂಜೆ. ಅದನ್ನು ಭೀಮಾ ನದಿ ಅಂತ ಒಂದು ನದಿ ಇದೆ, ಗುಲ್ಬರ್ಗ ಕಡೆ ಹರಿತದೆ. ಆ ಭೀಮಾ ನದಿ ತೀರದಲ್ಲಿ ಒಂದು ಅಶ್ವತ್ಥ ವೃಕ್ಷದ ಕೆಳಗಡೆ ಇಟ್ಟು ಹೋದು. ಅದು ದೊಡ್ಡ ಪ್ರತಿಮೆ. ಭೀಮಾ ನದಿ ಅಂತ ಅದು ಪರಮಾತ್ಮ ಭೀಮಸೇನ ದೇವರ ತಲೆ ಮೇಲೆ ಕೈ ಇಟ್ಟನಂತೆ. ಭೀಮನ ತಲೆ ಮೇಲೆ ಕೈ ಇಟ್ಟಾಗ ಆ ಅಮೃತಮಯ ಹಸ್ತದಿಂದ ಹುಟ್ಟಿದ ನೀರು ಅಲ್ಲಿಂದ ಪ್ರವಾಹ ಬಂತದ್ದು. ಅದೇ ಭೀಮಾ ನದಿ ಅಂತ. ಭಗವಂತನ ಕೈಯಿಂದ ಭೀಮನ ತಲೆಗೆ ಬಂದು ಹರಿದ ನದಿ. ಇವತ್ತಿಗೂ ಭೀಮಾ ನದಿ. ಅದರ ತೀರದಲ್ಲಿ ಇಟ್ಟು ಹೋದು. ಎಷ್ಟೋ ಕಾಲಾಂತರ ಆದ ಮೇಲೆ ಮಣಿಪುರ ಅಂತ ಗುಲ್ಬರ್ಗಾದ ಹತ್ರ ಒಂದು ಊರು. ಆ ಮಣಿಪುರದ ಒಬ್ಬನಿಗೆ ಸೂಚನೆ ಆಯಿತು, ಹೀಗೆ ಒಂದು ಪ್ರತಿಮೆ ಇದೆ, ಅದನ್ನು ಸ್ಥಾಪನೆ ಮಾಡಬೇಕು ಅಂತ. ಆಮೇಲೆ ಯಾರೋ ಒಬ್ಬ ಸ್ವಾಮಿಗಳನ್ನು, ರಾಮಚಂದ್ರ ತೀರ್ಥರು ಅಂತ ಒಬ್ಬರಿದ್ದರು, ಅವರ ಶಿಷ್ಯರನ್ನ ಯಾರನ್ನೋ ಕರೆಸಿ ಅದನ್ನು ಮಣಿಪುರದಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಇವತ್ತಿಗೂ ಕೂಡ ಆ ಪ್ರತಿಮೆ ಅಲ್ಲಿದೆ, ದೊಡ್ಡ ಪ್ರತಿಮೆ. ಮಣೂರು ಅಂತ ಕರೀತಾರೆ ಅದನ್ನು. ಮಣೂರು ಗುಲ್ಬರ್ಗಾದ ಹತ್ತಿರ, ಭಾಳ ಹತ್ತಿರ, ಹೋಗೋದು ಬರೋದು. ಅಂಥ ಮಣೂರು ಕರಿ ಶಿಲೆ, ದೊಡ್ಡ ಪ್ರತಿಮೆ ನೋಡಿ ಬಂದಿದ್ದೀವಿ. ಭಾಳ ಸುಂದರವಾದ ಪ್ರತಿಮೆ. ನೋಡ್ತಾ ಇದ್ದರೆ ನೋಡಲೇಬೇಕು. ಹಾಗೆ ಭಾಳ ನೈಸಾಗಿರುವ ಸುಂದರ ಶಿಲಾಮಯ ಪ್ರತಿಮೆ. ಧ್ರುವರಾಜರು ಅದನ್ನು ಪೂಜೆ ಮಾಡಿದ್ದಾರೆ. ಅದು ಭಾಗವತದಲ್ಲೇ ಉಂಟು. ಶಿಲಾಮಯಿ ಪ್ರತಿಮೆಯನ್ನು ಮಾಡಿ ನೀನು ವಾಸುದೇವ ಮಂತ್ರದಿಂದ ಪೂಜೆ ಮಾಡು ಅಂತ. ಆ ಪ್ರತಿಮೆ ಇವತ್ತಿಗೂ ಕೂಡ ಇದೆ. ಆದರೆ ಅದನ್ನು ಕೇಶವ ಮೂರ್ತಿ ಅಂತ ಕರೀತಾರೆ. ಯಾಕೆಂದರೆ ಮಾರ್ಗಶಿರ ಮಾಸದಲ್ಲಿ ಸ್ಥಾಪನೆ ಮಾಡಿದ್ದು. ಮಾರ್ಗಶಿರಕ್ಕೆ ಕೇಶವ ದೇವತೆ, ಹಾಗಾಗಿ ಕೇಶವ ಮೂರ್ತಿ ಅಂತ ಕರೀತಾರೆ. ಆದರೆ ಧ್ರುವರಾಜರು ಪೂಜೆ ಮಾಡಿದ ವಾಸುದೇವ ಮೂರ್ತಿ ಅದು. ಈ ಪ್ರಕಾರ ಧ್ರುವರಾಜರು ಬಾಲ್ಯದಲ್ಲಿ ಮಾಡಿದ ಸಾಧನೆ, ಮುಂದೆ ಧ್ರುವನ ವಂಶದವರ ಕಥೆಯನ್ನು ನಾಳೆ ಮುಂದುವರಿಸ್ತಾರೆ. ಕೃಷ್ಣ.